ಈಗ ಆರಂಭವಾಗ್ತಾ ಇದೆ ದೇಶದ ಅತಿ ದೊಡ್ಡ ಮುಕದ್ದಮೆ ಆಪ್ಕಿ ಅದಾಲತ್ ರಜತ್ ಶರ್ಮಾ ಅವರೊಂದಿಗೆ. ನಮಸ್ಕಾರ. ಥ್ಯಾಂಕ್ ಯು. ಆಪ್ಕಿ ಅದಾಲತ್ಗೆ ಇವತ್ತು ಬಂದಿರುವಂತ ನಮ್ಮ ಅತಿಥಿ ಬಹಳ ವಿಶೇಷವಾದಂಥ ವ್ಯಕ್ತಿ. ಇವರು ರಾಜತಾಂತ್ರಿಕರಾಗಿ ಜಗತ್ತಿನ ಮೂಲೆ ಮೂಲೆಗಳಲ್ಲಿ ಕೆಲಸ ಮಾಡಿದ್ದಾರೆ. MP ಆಗಿದ್ರು, ಮಂತ್ರಿ ಆದ್ರು. ತಮ್ಮ ಕರಿಯರ್ನಲ್ಲಿ 11 ಜನ ಪ್ರಧಾನಮಂತ್ರಿಗಳ ಜೊತೆ ಕೆಲಸ ಮಾಡುವಂತ ಅವಕಾಶ ಇವರಿಗೆ ಸಿಕ್ಕಿದೆ. ಪ್ಲೀಸ್ ವೆಲ್ಕಮ್ ಯೂನಿಯನ್ ಮಿನಿಸ್ಟರ್ ಹರ್ದೀಪ್ ಸಿಂಗ್ ಪುರಿ. ಈ ಚಪ್ಪಾಳೆ ಹೀಗೆ ಮುಂದುವರಿತಾ ಇರಲಿ, ಯಾಕಂದ್ರೆ ನಾನೀಗ ಆಪ್ಕಿ ಅದಾಲತ್ನಲ್ಲಿ ನಮ್ಮ ಇವತ್ತಿನ ಜಡ್ಜ್ ಅನ್ನ ಆಮಂತ್ರಿಸ್ತಾ ಇದ್ದೇನೆ. ನಮ್ಮ ಇವತ್ತಿನ ಜಡ್ಜ್ ಬಹಳ ವಿಶೇಷವಾದವರು. ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಆಗಿದ್ದವರು. ಇತ್ತೀಚೆಗಷ್ಟೇ ಒಂದು ಪುಸ್ತಕ ಬರೆದಿದ್ದಾರೆ. ಮತ್ತೆ ಪ್ರಯಾಸ್ ಅನ್ನುವ ಒಂದು ಸಂಸ್ಥೆಯನ್ನ ಕಟ್ಟಿ ಬಹಳನೇ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಪ್ಲೀಸ್ ವೆಲ್ಕಮ್ ಅಮೋದ್ ಕಂಠ್. ಮೊಕದ್ದಮೆ ಹೂಡೋದಕ್ಕೂ ಮೊದಲು ಮತ್ತೆ ಆರೋಪಗಳು ಮತ್ತೆ ಪ್ರಶ್ನೆಗಳನ್ನ ಕೇಳೋ ಮೊದಲು ಇವತ್ತಿನ ಜಡ್ಜ್ ಅಮೋದ್ ಕಂಠ್ ಅವರ ಪರ್ಮಿಷನ್ ತಗೊಳ್ತಾ ಇದ್ದೇನೆ ಇವತ್ತಿನ ಮೊಕದ್ದಮೆ ಶುರು ಮಾಡೋದಕ್ಕೆ. ಅದಾಲತ್ನ ಕಾರ್ಯಾಚರಣೆ ಶುರುವಾಗಲಿ. ಹರ್ದೀಪ್ ಸಿಂಗ್ ಅವರ ಮೇಲೆ ಮೊದಲ ಆರೋಪವನ್ನ ಹೊರಿಸೋದಕ್ಕೂ ಮೊದಲು ಒಂದು ಕಿರುನೋಟವನ್ನ ನೋಡೋಣ ಹರ್ದೀಪ್ ಸಿಂಗ್ ಅವರ ಪೊಲಿಟಿಕಲ್ ಮತ್ತು ಡಿಪ್ಲೊಮ್ಯಾಟಿಕ್ ಕರಿಯರ್ ಮೇಲೆ. ರಾಜಕೀಯದ ರೈಸಿಂಗ್ ಸ್ಟಾರ್ ಯೂನಿಯನ್ ಮಿನಿಸ್ಟರ್ ಹರ್ದೀಪ್ ಪುರಿ ಅವರು ಮೊದಲು ಗುರುತಿಸಿಕೊಂಡಿದ್ದು ಡೆಲ್ಲಿ ಯೂನಿವರ್ಸಿಟಿಯ ಎಲ್ಲರಿಗಿಂತ ಆರ್ಟಿಕ್ಯುಲೇಟ್ ಡಿಬೇಟರ್ ರೂಪದಲ್ಲಿ. ಹರ್ದೀಪ್ ಪುರಿ ಹಿಂದೂ ಕಾಲೇಜಿನ ಪಾಪ್ಯುಲರ್ ಲೀಡರ್ ಆಗಿದ್ದರು. ಸ್ಟೂಡೆಂಟ್ ಯೂನಿಯನ್ನಿನ ಎಲೆಕ್ಷನ್ ಗೆದ್ದಿದ್ದರು. ಹರ್ದೀಪ್ ಪುರಿ ಅವರು ಎರಡನೇ ಬಾರಿ ಗುರುತಿಸಿಕೊಂಡಿದ್ದು ಒಬ್ಬ ತೀಕ್ಷ್ಣವಾದ ಡಿಪ್ಲೊಮ್ಯಾಟ್ ರೂಪದಲ್ಲಿ. 39 ವರ್ಷಗಳ ಅವರ ಫಾರಿನ್ ಸರ್ವಿಸ್ನ ಕರಿಯರ್ನಲ್ಲಿ ಹರ್ದೀಪ್ ಪುರಿ ಲಂಡನ್ನಲ್ಲಿ ಡೆಪ್ಯೂಟಿ ಹೈ ಕಮಿಷನರ್ ಆಗಿದ್ದರು. ಬ್ರೆಜಿಲ್ನಲ್ಲಿ ಅಂಬಾಸಿಡರ್ ಆಗಿದ್ದರು. ಟೋಕಿಯೋ ಮತ್ತು ಕೊಲಂಬೋ ಮಿಷನ್ಸ್ಗಳಲ್ಲೂ ಕೆಲಸ ಮಾಡಿದ್ದಾರೆ. ಜಾಫ್ನಾಗೆ ಹೋಗಿ ಪ್ರಭಾಕರನನ್ನು ಭಾರತಕ್ಕೆ ಬಂದು ಮಾತನಾಡಲು ಒಪ್ಪಿಸಿದ ಹರ್ದೀಪ್ ಪುರಿ ಅವರು ಅವರ ಧೈರ್ಯ ಮತ್ತು ನೆಗೋಸಿಯೇಷನ್ ಸ್ಕಿಲ್ಸ್ ಇಂದ ಎಲ್ಲರನ್ನೂ ಸರ್ಪ್ರೈಸ್ ಮಾಡಿದರು. ಹರ್ದೀಪ್ ಪುರಿ ಅವರ ವೈಫ್ ಲಕ್ಷ್ಮಿ ಪುರಿ ಅವರು ಕೂಡ ಡಿಪ್ಲೊಮ್ಯಾಟ್ ಆಗಿದ್ದರು. ಹೆಚ್ಚಾಗಿ ಇಬ್ಬರು ಪೋಸ್ಟಿಂಗ್ಗಳಲ್ಲಿ ಒಟ್ಟಿಗೆ ಕೆಲಸ ಮಾಡಿದ್ದಾರೆ. ಹರ್ದೀಪ್ ಪುರಿ ಅವರು ಸಾಕಷ್ಟು ಸಮಯದವರೆಗೂ ಯುನೈಟೆಡ್ ನೇಷನ್ಸ್ನಲ್ಲಿ ಭಾರತದ ಪರ್ಮನೆಂಟ್ ರೆಪ್ರೆಸೆಂಟೇಟಿವ್ ಆಗಿದ್ದರು. ಯುನೈಟೆಡ್ ನೇಷನ್ಸ್ ಸೆಕ್ಯೂರಿಟಿ ಕೌನ್ಸಿಲಿನ ಪ್ರೆಸಿಡೆಂಟ್ ಆಗಿದ್ದರು. ಅದ್ಭುತವಾದ ಡಿಪ್ಲೊಮ್ಯಾಟಿಕ್ ಕರಿಯರ್ನ ನಂತರ ರಿಟೈರ್ ಆಗುವ ಬದಲು ಹರ್ದೀಪ್ ಪುರಿ ಅವರು ರಾಜಕೀಯದ ಮೈದಾನಕ್ಕೆ ಇಳಿದರು. ಬಿಜೆಪಿಯನ್ನು ಸೇರಿಕೊಂಡರು. ಲೋಕಸಭೆ ಎಲೆಕ್ಷನ್ ಸ್ಪರ್ಧಿಸಿ ಅವರು ರಾಜ್ಯಸಭೆಯ ಮೆಂಬರ್ ಆದರು. ಹರ್ದೀಪ್ ಪುರಿ ಅವರ ಅನುಭವ ಮತ್ತು ಬ್ರಿಲಿಯನ್ಸಿನ ಆಧಾರದ ಮೇಲೆ ಪ್ರಧಾನಮಂತ್ರಿ ಮೋದಿಯವರು ಅವರ ಮಂತ್ರಿ ಮಂಡಳದಲ್ಲಿ ಇವರನ್ನು ಸೇರಿಸಿಕೊಂಡರು. ಇಂದಿಗೆ ಹರ್ದೀಪ್ ಪುರಿ ಅವರಲ್ಲಿ 2 ಮಂತ್ರಿ ಪದವಿಯ ಜವಾಬ್ದಾರಿ ಇದೆ. ಹೌಸಿಂಗ್ ಅಂಡ್ ಅರ್ಬನ್ ಅಫೇರ್ಸ್ ಮತ್ತು ಪೆಟ್ರೋಲಿಯಂ ಅಂಡ್ ನ್ಯಾಚುರಲ್ ಗ್ಯಾಸ್. ಡಿಬೇಟರ್, ಡಿಪ್ಲೊಮ್ಯಾಟ್ ಮತ್ತು ಮಿನಿಸ್ಟರ್ ಹರ್ದೀಪ್ ಪುರಿ ಆಪ್ಕಿ ಅದಾಲತ್ನಲ್ಲಿ ಅವರ ವಾದನ ತಾವೇ ಮಂಡಿಸ್ತಾರೆ. ಬನ್ನಿ ಹಾಗಿದ್ರೆ ಶುರು ಮಾಡೋಣ. ಆಪ್ಕಿ ಅದಾಲತ್ನಲ್ಲಿ ಮೊದಲ ಆರೋಪ ಹರ್ದೀಪ್ ಸಿಂಗ್ ಅವರ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಯೂನಿಯನ್ ಮಿನಿಸ್ಟರ್ ಹರ್ದೀಪ್ ಸಿಂಗ್ ಪುರಿ ಅವರ ಮೇಲಿರುವ ಆರೋಪವೆಂದರೆ ಇವರು ತುಂಬಾ ಹಠಮಾರಿ ಅನ್ನೋದು. ಹರ್ದೀಪ್ ಅವರೇ, ನಿಮ್ಮ ಬಾಲ್ಯದಿಂದ ಇಲ್ಲಿನ ತನಕ ನಿಮ್ಮ ಹಿನ್ನೆಲೆಯನ್ನ ನೋಡಿದೆ. ಮತ್ತೆ ನನಗ್ ಗೊತ್ತಾಗಿದ್ದೇನು ಅಂತಂದ್ರೆ ನೀವು ಬಾಲ್ಯದಿಂದಲೂ ತುಂಬಾನೇ ಹಠಮಾರಿಯಾಗಿದ್ರಿ. ಅದು ಸಲ್ಮಾನ್ ಖಾನ್ನ ಡೈಲಾಗ್ ಇದೆಯಲ್ಲ, ಒಂದು ಸಲ ನಾನು ಕಮಿಟ್ ಆದ್ರೆ ನನ್ನ ಮಾತನ್ನ ನಾನೇ ಕೇಳೋದಿಲ್ಲ, ಹಾಗೆ. ಹಠಮಾರಿ ಆಗಿರ್ಬೇಕು. ಅದರಿಂದ ನನಗೆ ಯಾವುದೇ ರೀತಿ ಇದುವರೆಗೂ ಕೆಟ್ಟದಾಗಿಲ್ಲ. ಅದಕ್ಕೆ ನಾನು ನಿಮ್ಗೆ ಏನು ಹೇಳ್ತೀನಿ ಅಂದರೆ, ಅದು ನಾನು ಈ ಚಾರ್ಜ್ನ ಅಕ್ಸೆಪ್ಟ್ ಮಾಡ್ತೀನಿ. ನಾನದಕ್ಕೆ ಏನನ್ನ ಸೇರಿಸ್ತೀನಿ ಅಂದರೆ, ಹೌದು, ನನ್ನಲ್ಲಿ ಒಂದು
DNA ಡಿಫೆಕ್ಟ್ ಅಂತ ಹೇಳ್ಬೋದು ನೀವು, ಅಥವಾ ಇದರಲ್ಲಿ ಯಾರ್ದು ತಪ್ಪಲ್ಲ ಅಂತಾನೂ ಹೇಳ್ಬೋದು. ಪ್ರಾರಂಭದಲ್ಲಿ ನೀವು 3-4 ವರ್ಷದವರಿದ್ದು ಕಿಂಡರ್ ಗಾರ್ಡನ್ನಲ್ಲಿ ಓದ್ಬೇಕಾದ್ರೆ ಯಾವುದೋ ಮಗು ನಿಮ್ಗೆ ಕೀಟ್ಲೆ ಮಾಡ್ತು ಅಂತ ನೀವು ಮುಖದ ಮೇಲೆ ಹೊಡೆದಿದ್ರಂತೆ. 1956ನಲ್ಲಿ ನಾನು 4 ವರ್ಷದ ಹುಡುಗನಾಗಿದ್ದಾಗ ನಮ್ಮ ಫಾದರ್ ಅವ್ರಿಗೆ ಜರ್ಮನಿನಲ್ಲಿ ಪೋಸ್ಟಿಂಗ್ ಆಯಿತು. ಆಗ ನಾನು ಜರ್ಮನಿಯ ಕಿಂಡರ್ ಗಾರ್ಡನ್ನಲ್ಲಿದ್ದೆ. ಆಗ ಮಾತ್ರ ಅಷ್ಟೇ ಅಲ್ಲ, ಈಗ್ಲೂ ತುಂಬಾ ಜನ ಸಿಕ್ ಮಕ್ಳಿದ್ದಾರೆ. ಕೂದ್ಲು ಉದ್ದ ಬಿಟ್ರೆ ನಾವದನ್ನ ಮೇಲೆ ಕಟ್ತೀವಿ ಅಥವಾ ಹಿಂದೆ ಕಟ್ಕೊಳ್ತೀವಿ ಬಟ್ಟೆನಲ್ಲಿ. ನಾನು ಶುರುನಲ್ಲಿ ಅಲ್ಲಿಗೆ ಹೋದಾಗ ತುಂಬಾ ಜನರು ಅಲ್ಲಿ ಜರ್ಮನ್ನವರೇ ಆಗಿದ್ರು. ಅವ್ರಿಗೆ ಸ್ವಲ್ಪ ವಿಚಿತ್ರ ಅನ್ನಿಸ್ತು, ಹುಡುಗ ಅಂತ ಹೇಳ್ತಾನೆ ಆದ್ರೆ ಜಡೆ ಹಾಕೊಂಡಿದಾನಲ್ಲ ಅಂತ. ಆಗ ಅವರು ನನ್ನ ರೇಗ್ಸೋದಕ್ ಶುರು ಮಾಡಿದ್ರು. ನನಗೆ ಅವರ ಭಾಷೆನೂ ಬರ್ತಾ ಇರ್ಲಿಲ್ಲ. ಅವರ ರೇಗ್ಸೋ ಸ್ಟೈಲ್ ಇತ್ತಲ್ಲ, ಅದು ಸ್ವಲ್ಪ ಫಿಸಿಕಲ್ ಆಯ್ತು. ರಜತ್ ಅವರೇ, ನಾನ್ ನಿಮ್ಗೆ ಹೇಳ್ತೀನಿ, ಸ್ಕೂಲಿನ ಬುಲ್ಲಿಂಗ್ ಇದೆಯಲ್ಲ, ಅಥವಾ ಸಿವಿಲ್ ಸರ್ವೀಸ್ ಅಥವಾ ಪೊಲಿಟಿಕಲ್ ಲೈಫ್ನಲ್ಲಿ ಒಂದ್ ವೇಳೆ ಬುಲ್ಲಿಂಗ್ ಆಯ್ತು ಅಂದ್ರೆ ಅವ್ರಿಗೆ ತಿರುಗಿಸ್ಕೊಡೋದು ಲಾಂಗ್ ರನ್ನಲ್ಲಿ ಒಳ್ಳೇದೇ ಆಗಿರುತ್ತೆ. ಹೌದು. ಮತ್ತೆ ನಿಮ್ಮ ಅಭ್ಯಾಸಗಳು ಹೇಗಿದ್ವು ಅಂತಂದ್ರೆ, ನಿಮ್ಮ ಮನೆಯವರು ಹಾಸ್ಟೆಲ್ನಲ್ಲಿರೋ ಹಾಗೆ ಒತ್ತಾಯ ಮಾಡಿದ್ರು, ಆದ್ರೆ ನೀವು ಗೋಡೆ ಹಾರಿ ಓಡ್ ಬಂದ್ಬಿಟ್ರಿ. ನೋಡಿ, ಈ ಕತೆ ಇದೆಯಲ್ಲ, ನೀವು ಡೀಪ್ ರಿಸರ್ಚ್ ಮಾಡಿದಿರ, ಇದು ಕೂಡ ಸರಿನೇ. ಏನಾಯ್ತು ಅಂದ್ರೆ, ಅದು ನಮ್ಮ ತಂದೆಯವರು ವಿದೇಶಾಂಗ ಸಚಿವಾಲಯದಲ್ಲಿ ಕೆಲಸ ಮಾಡ್ತಾ ಇದ್ರು. ಅವ್ರ ಪೋಸ್ಟಿಂಗ್ ಆಗಿದ್ದು ಇಂಡೋ ಚೈನಾ ಲಾವೋಸ್ನಲ್ಲಿ. ಅಲ್ಲಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಇರ್ಲಿಲ್ಲ. ನಮ್ಮ ಪೇರೆಂಟ್ಸ್ ಅವರು ಡಿಸೈಡ್ ಮಾಡಿದ್ರು ನಾನು ಸ್ಕೂಲ್ಗೆ ಹೋಗ್ಬೇಕು ಅಂತ, ಹಿಮಾಚಲ್ ಪ್ರದೇಶ್ನಲ್ಲಿ. ಶುರುನಲ್ಲಿ ನನಗನ್ನಿಸ್ತಾ ಇತ್ತು ಇದೆಲ್ಲ ಅಡ್ಜಸ್ಟ್ಮೆಂಟ್ ಪ್ರಾಬ್ಲಮ್ ಅಂತ. ಆದ್ರೆ ಸ್ವಲ್ಪ ದಿನದಲ್ಲೇ ನನಗೆ ಅಲ್ಲಿ ಗೊತ್ತಾಗಿದ್ದೇನು ಅಂದ್ರೆ, ಆ ಸ್ಕೂಲ್ ಇದೆಯಲ್ಲ, ಅದು ಎಲ್ಲಾದ್ರಲ್ಲೂ, ಅಂದ್ರೆ ಯಾವುದೇ ರೀತಿನಲ್ಲಿ ನೀವು ನೋಡಿದ್ರು ಎಜುಕೇಶನ್ ಕೊಡ್ತಿದ್ದಂಥ ರೀತಿ ಸರಿ ಇರ್ಲಿಲ್ಲ. ನಾನ್ ತುಂಬಾನೇ ಪತ್ರಗಳನ್ನ ಬರ್ದೆ, ಆದ್ರೂ ಕೂಡ ನಿಮ್ಗೆ ಗೊತ್ತಿರುತ್ತೆ ಪೇರೆಂಟ್ಸ್ ಎಲ್ಲ ಹೇಗಿರ್ತಾರೆ ಅಂತ. ನನ್ಗೂ ಕೂಡ ಮಕ್ಳು ಮೊಮ್ಮಕ್ಳು ಎಲ್ಲ ಇದಾರೆ. ಮಕ್ಳು ಹೇಳೋದು ಸರಿ ಇರಲ್ಲ ಅಂತ ನಾವ್ ಅನ್ಕೊಳ್ತೀವಿ. ಆಗ ನನ್ ಮಾತ್ ಯಾರು ಕೇಳಲೇ ಇಲ್ಲ. ಆಗ ನಾನು ಒಂದಿನ ಏನ್ ಮಾಡ್ದೆ ಅಂದ್ರೆ, ನನ್ಗೆ ಸ್ವಲ್ಪ ಪಾಕೆಟ್ ಮನಿ ಸಿಕ್ತಿತ್ತು. ನಾನಲ್ಲಿಂದ ಟಿಕೆಟ್ ತಗೊಂಡು ಅಲ್ಲಿಂದ ಬಂದ್ಬಿಟ್ಟೆ. ಆಗ ನಾನ್ ತೀರ್ಮಾನ ತಗೊಂಡಿದ್ದು ಸರಿ ಇತ್ತು. ಇದು ನಿಮ್ಮ ಬಾಲ್ಯದ ವಿಚಾರ ಆಯಿತು. ಈಗ ನಿಮ್ಮ ಯೌವನದ ವಿಚಾರ ಮಾತಾಡೋಣ. ನಿಮ್ಮ 21ನೇ ವಯಸ್ಸಿನಲ್ಲಿ ನೀವು IFS ಪಾಸ್ ಮಾಡಿದ್ಮೇಲೆ ಮಸೂರ್ ಅಕಾಡೆಮಿ ಸೇರಿದ್ರಿ. ಅಲ್ಲೊಬ್ರು ತುಂಬಾನೇ ಸುಂದರವಾದಂಥ ಹುಡುಗಿ ಇದ್ರು. ಅವರು ಟಾಪರ್ ಕೂಡ ಆಗಿದ್ರು. ನಿಮ್ಮ ಬ್ಯಾಚ್ಮೇಟ್ ಹೇಳ್ತಾರೆ, ನಿಮ್ಗೆ ಆ ತಕ್ಷಣಕ್ಕೆ ಪ್ರೀತಿ ಆಯ್ತಂತೆ. ಪ್ರೀತಿಯೆಲ್ಲ ಹುಟ್ಟೋದು ಫಿಲ್ಮ್ಗಳಲ್ಲಾಗತ್ತಷ್ಟೇ. ರಿಯಲ್ ಲೈಫ್ನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಸಮಸ್ಯೆಗಳು ಬಂದಾಗ ಅದನ್ನ ಎದುರಿಸ್ಬೇಕಾಗತ್ತೆ. ನಮ್ಗೆ ಪ್ರಾಬ್ಲಮ್ಸ್ ಆಮೇಲೆ ಬಂತು. ಯಾಕಂದ್ರೆ ನೀವು ಲಕ್ಷ್ಮೀ ಮುರುಡೇಶ್ವರ್ ಅವ್ರನ್ನ ಇಷ್ಟಪಟ್ಟಿದ್ರಿ. ಇಲ್ಲ, ಅದಕ್ಕಲ್ಲ. ವಿಷಯ ಏನು ಅಂತಂದ್ರೆ, ಅವರು ಕೂಡ ಫಾರೆನ್ಸಿಕ್ ಸರ್ವಿಸಸ್ನ ಆಯ್ಕೆ ಮಾಡ್ಕೊಂಡ್ರು, ನಾನು ಕೂಡ. ಆಗ ನನ್ನ ತಾಯಿಯವರಿದಾರಲ್ಲ, ಅವ್ರು ಹೇಳಿದ್ರು, ಇಬ್ರು ಕೂಡ ಅಂಬಾಸಡರ್ ಆಗೋದ್ರೆ ಮ್ಯಾನೇಜ್ ಹೇಗ್ ಮಾಡ್ತೀರಾ ಅಂತ, ಮನೆ ಹೇಗ್ ನಡೆಸ್ತೀರಾ ಅಂತ. ಅವರು ಹೌಸ್ ವೈಫ್ ಆಗಿದ್ರು. ನಾವ್ ಅವ್ರಿಗೆ ಎಲ್ಲಾನು ಅರ್ಥ ಮಾಡಿಸಿದ್ವಿ. ಆಮೇಲೆ ಅವ್ರ ತಂದೆಯವರಿದಾರಲ್ಲ, ಅವರು ವಕೀಲರಾಗಿದ್ರು, ಅಂದ್ರೆ ಲಾ ಸೆಕ್ರೆಟರಿ ಆಗಿದ್ರು. ಅವ್ರು ಹೇಳಿದ್ರು ತುಂಬಾ ದೊಡ್ಡ ಸಮಸ್ಯೆ ಆಗುತ್ತೆ ಅಂತ. ಅದು ಏನಂದ್ರೆ, ಮದುವೆನ ನಾವು ಸ್ಪೆಷಲ್ ಮ್ಯಾರೇಜ್ ಆಕ್ಟ್ನಲ್ಲಿ ಮಾಡ್ಕೋಬೇಕಾಗತ್ತೆ ಅಂದ್ರು. ಯಾಕಂದ್ರೆ ಹಿಂದೂ ಮ್ಯಾರಿಂಗ್ ಎ ಸಿಖ್, ಯಾಕಂದ್ರೆ ನಾಳೆ ಅದ್ರ ಬಗ್ಗೆ ಯಾರಾದ್ರೂ ಮಾತಾಡಿದ್ರು ಅಂದ್ರೆ ಈ ತರ ಬೇರೆ ಬೇರೆ ಸಮಸ್ಯೆಗಳು ಹುಟ್ಕೊಂಡ್ವು. ಅದಾದ್ಮೇಲೆ ಪ್ರೀತಿ ಹುಟ್ಟು. ಆಮೇಲೆ ಈಗ ನಾವು ಹೀಗಿದೀವಿ. ಈಗ ನಾವು ಹೇಗಿದೀವಿ ಅಂದ್ರೆ, ನಾವು ಈ ರೀತಿಯ ಪ್ರಾಬ್ಲಮ್ಸ್ನೆಲ್ಲ ಫೇಸ್ ಮಾಡಾದ್ಮೇಲೆ ಬಾಂಡಿಂಗ್ ಇದೆಯಲ್ಲ, ಅದು ಗಟ್ಟಿಯಾಗೋಗುತ್ತೆ. ನೀವು ಒಂದ್ ವಿಷಯ ಹೇಳೋದನ್ನ ಮರ್ತೋದ್ರಿ. ನಿಮ್ಮ 3 ಮಾವಂದ್ರು ಬಂದಿದ್ರು ಆಕೆನ ಮದುವೆ ಆಗ್ಬೇಡ ಅಂತ ನಿಮ್ಮನ್ನ ಹೆದರಿಸೋದಕ್ಕೆ. ಇಲ್ಲ, ಒಂದಿನ ಏನಾಯ್ತು ಅಂದ್ರೆ, ನಮ್ಮ ತಂದೆಯವರಿದಾರಲ್ಲ, ಅವರು ಸ್ವಲ್ಪ ಎಮೋಷನಲ್ ಆಗ್ಬಿಟ್ರು. ಅವ್ರು ಕೇಳಿದ್ರು, ನೀನ್ ಯಾಕೆ ಹೀಗ್ ಮಾಡ್ಕೊಂಬಂದೆ? ಯಾಕಂದ್ರೆ ಆಗ ಸಿಖ್ ಕಮ್ಯುನಿಟಿನಲ್ಲಿ ಅರೇಂಜ್ ಮ್ಯಾರೇಜಸ್ ತುಂಬಾ ಆಗ್ತಾ ಇತ್ತು. ಆಗ ಯಾರೋ ಸಂಬಂಧಿಕರು ಹೇಳಿದ್ರು ಒಳ್ಳೊಳ್ಳೆ ಸಂಬಂಧ ಬರ್ತಾ ಇದೆ ಅಂತ. ನಾರ್ಮಲಿ ನಮ್ ಕಮ್ಯುನಿಟಿನಲ್ಲಿ ಆಗ ಈಗಿರೋಷ್ಟು IAS IPS ಇರ್ಲಿಲ್ಲ. ಆಕ್ಚುಲಿ ನಮ್ ಬ್ಯಾಚ್ನಲ್ಲಿ 5 ಜನ ಬಂದ್ರು. ಎನಿವೇಸ್, ಆಗ ಯಾರೋ ಹೇಳಿದ್ದಕ್ಕೆ ನಮ್ ತಂದೆಯವರು ಹೇಳಿದ್ರು, ನೀವೇ ಹೇಳಿ ಅಂತ. 3 ಜನರಲ್ಲಿ ಒಬ್ರು, ಅವರಲ್ಲಿ ದೊಡ್ಡವರಿದ್ರಲ್ಲ, ಮೊದಲಿಗೆ ಅವ್ರಿಗೆ ಯಾವುದೇ ಆರ್ಗ್ಯುಮೆಂಟ್ ಸಿಗ್ಲಿಲ್ಲ. ಅವ್ರು ಕೇಳಿದ್ರು, ನೀನು ಮಹಾರಾಷ್ಟ್ರೀಯನ್ನ ಮದುವೆ ಆಗ್ತಿದ್ಯಲ್ಲ, ಅವರು ಊಟಕ್ಕೆಲ್ಲ ಸಕ್ಕರೆ ಹಾಕ್ತಾರೆ ಅಂತ ಹೇಳಿದ್ರು. ಆಗ ನಾನು ಹೇಳ್ದೆ, ಅದು ಮಹಾರಾಷ್ಟ್ರೀಯನಲ್ಲ, ಗುಜರಾತಿಗಳು ಹಾಕೋದು ಅಂತ. ಅವ್ರ ಆರ್ಗ್ಯುಮೆಂಟ್ ಅಂತೂ ಅಲ್ಲಿ ನಡಿಲಿಲ್ಲ. ಆಮೇಲೆ ಅವ್ರು ನನಗೆ ಹೇಳಿದ್ರು, ಹುಡುಗಿ ಏನೋ ಚೆನ್ನಾಗಿದ್ದಾಳೆ, ಬುದ್ಧಿವಂತೆ ಅಂತನೂ ಅನ್ಸ್ತಾಳೆ, ಓದ್ಕೊಂಡೂ ಇದ್ದಾಳೆ,
ಯಾರು ಕೂಡ ಬೆದರಿಕೆ ಹಾಕ್ಲಿಲ್ಲ. ಯಾಕೆ ಅಂದ್ರೆ ಶುರುನಲ್ಲಿ ನಮ್ ತಂದೆಯವರು ಎಮೋಷನಲ್ ಆದ್ರೂ ಅಷ್ಟೇ, ಆಮೇಲೆ ಅವರು ತಮ್ಮ ಕಡೆ ಸೆಳ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ರು. ಆಮೇಲಿಂದ ಅವರು ಹೇಳ್ತೀನಿ ಕೇಳಿ, ಅವರಿಬ್ಬರಿಗೆ ನಾನು ಮಗನಾಗಿದ್ದೆ, ನಿಜವಾಗ್ಲೂ ಮಗಳು ಇವಳಾಗ್ಬಿಟ್ಲು. ಅವರಿಬ್ರು ಪೂರ್ತಿಯಾಗಿ ಬದಲಾಗ್ಬಿಟ್ರು. ಆದ್ರೆ ಈ ವಿಚಾರ ಕೂಡ ನಿಜಾನೇ. ಅವರು ಸಿಖ್ ಸಂಪ್ರದಾಯವನ್ನ ಒಪ್ಕೊಂಡಿದ್ದಾರೆ, ಅವರು ಗುರುಮುಖಿನ ಓದ್ತಾರೆ ಮತ್ತೆ ಅರ್ಥ ಮಾಡ್ಕೊಂಡಿದ್ದಾರೆ. ನನಗ್ ಓದಕ್ ಬರಲ್ಲ, ನಿಜ ಹೇಳ್ತಾ ಇದೀನಿ. ನಾನು ಅಮೃತ್ಸರಲ್ಲಿ ಎಲೆಕ್ಷನ್ ನಿಂತಿದ್ದಾಗ ನಾನು ಕೆಲವೊಂದ್ಸರಿ ಕಿಂಡರ್ ಗಾರ್ಡನ್ಗೆ ಹೋಗ್ಬೇಕಾಗಿರ್ತಿತ್ತು. ಯಾಕಂದ್ರೆ ಕೆಲವೊಂದ್ಸತಿ ನನ್ಗೆ ಆ ರೀತಿ ಕ್ಲಾಸಸ್ ಸಿಗ್ತಾ ಇತ್ತು. ಯಾಕೆ ಅಂದ್ರೆ ಇವರು ನಮ್ಮ ತಾಯಿಯವ್ರ ಜೊತೆ ಇದ್ದು ನಾನು ಪಟಿಯಾಲಾಗೆ ಡಿಸ್ಟ್ರಿಕ್ಟ್ ಟ್ರೈನಿಂಗ್ ಅಂತ ಹೋದಾಗ ಅವರು ಆಗ ಗುರುಮುಖಿನ ಓದ್ಕೊಂಡು ಅವರು ಈಗ ಅದನ್ನ ಹೇಳ್ಕೊಡ್ತಾರ ಕೂಡ, ಅದನ್ನ ಚೆನ್ನಾಗಿ ಓದ್ತಾರೆ. ಅವರು ಪ್ರೇಯರ್ಸ್ಗಳನ್ನ ಕೂಡ ಮಾಡ್ತಾರೆ. ನಾವಿಬ್ರು ಕೂಡ ಒಂದು ಫ್ಯಾಮಿಲಿ ಆಗಿದ್ದೀವಿ. ಡೀಪ್ ಬಿಲೀವರ್ಸ್ ಅಂತ ನಾನು ಹೇಳಕ್ ಬಯಸೋದಿಲ್ಲ, ಆದ್ರೆ ವಿಶ್ವಾಸ ಇದೆ, ಬಿಲೀವ್ ಮಾಡ್ತೀವಿ. ಆ್ಯಂಡ್ ನಾನು ವಿದೌಟ್ ಹೆಸಿಟೇಷನ್ ನಾನು ಒಪ್ಕೊಳ್ಳೋದಕ್ಕೆ ತಯಾರಿದ್ದೀನಿ. ಶಿ ನೋಸ್ ಮೋರ್ ಅಬೌಟ್ ಸಿಕ್ಕಿಸಮ್ ಆ್ಯಂಡ್ ಸಿಖ್ ರಿಲಿಜನ್ ದ್ಯಾನ್ ಐ ನೋ. ಮತ್ತೆ ನನ್ನನ್ನು ನಾನು ಡಿವೋಟ್ ಸಿಖ್ ಅಂತ ಕರ್ಕೊಳ್ತೀನಿ. ಟೆನೆಟ್ಸ್ ಆಫ್ ಸಿಕ್ಕಿಸಮ್ನಲ್ಲಿ ನಾನು ಬಿಲೀವ್ ಮಾಡ್ತೀನಿ. ಸ್ಪಿರಿಚುಯಾಲಿಟಿಯಲ್ಲಿ ಅವಳು ತುಂಬಾ ಮೇಲಕ್ಕೆ ಹೋಗಿದ್ದಾಳೆ. ನೋಡಿ, ನಿಮ್ಮ ಮಕ್ಕಳು, ಹೆಣ್ಮಕ್ಳು ಮದುವೆ ಆಗೋದಕ್ಕೆ ಅವರು ತೀರ್ಮಾನ ಮಾಡಿದಾಗ ತಮಿಳ್ ಫ್ಯಾಮಿಲಿ ಅವರನ್ನ ನೀವು ಒಪ್ಕೊಂಡ್ರ ಅಥವಾ ನಿಮ್ಮ ಮಾವನ ಹಾಗೇನೆ ನೀವು ಕೂಡ ಕೋಪ ಇಲ್ಲ ಮಾಡ್ಕೊಂಡ್ರಾ? ಇಲ್ಲ ಇಲ್ಲ ನನಗೆ ಆ ವಿಷಯ ಗೊತ್ತಾದಾಗ ತಮಿಳ್ನಾಡು ಆ ಫ್ಯಾಮಿಲಿ ಜೊತೆ, ಅಂದ್ರೆ ತಮಿಳ್ ಹುಡುಗನ ಜೊತೆ, ಬ್ರಾಹ್ಮಿನ್ ಅಯ್ಯಂಗಾರ್, ನಾನು ಒಂದ್ಸರಿ ಹುಡುಗನ ಮೀಟ್ ಆದಾಗ ಅವನು ಹೇಳ್ದ ಅವನು ಡಯಾಗ್ನೋಸ್ಟಿಕ್ ಅಂತ, ಏಥಿಯಸ್ಟ್ ಅಂತ. ಅಯ್ಯಂಗಾರ್ ಹೇಗಾಗಕ್ ಸಾಧ್ಯ ಅನ್ಕೊಂಡೆ. ಆದ್ರೂ ಕೂಡ ಬಟ್ ವೆರಿ ಇಂಟ್ರೆಸ್ಟಿಂಗ್. ಬೇಡ ಅನ್ನೋದಕ್ಕೆ ನಮ್ಗೆ ಯಾವ್ದೇ ರೀಸನ್ಸ್ ಇರ್ಲಿಲ್ಲ. ಹೀ ಈಸ್ ಲೈಕ್ ಅ ಸನ್ ಟು ಅಸ್. ಇನ್ನೊಬ್ಳು ಮದ್ವೆ ಆಗಿದ್ದು ಐರಿಷ್ ಅಮೆರಿಕನ್ ಜೊತೆ. ನನಗೇನನ್ಸುತ್ತೆ ಅಂದ್ರೆ ಐರ್ಲೆಂಡಿನ ಫ್ಯಾಮಿಲಿ ವ್ಯಾಲ್ಯೂ ಸಿಸ್ಟಮ್ ಮತ್ತೆ ನಮ್ಮ ಸಿಸ್ಟಮ್ ತುಂಬಾ ಹೊಂದುತ್ತೆ. ನಮ್ಮ ಇಬ್ರು ಡಾಟರ್ಸ್ ಕೂಡ ಮದ್ವೆ ಆಗಿದ್ದಾರೆ. ಈಗ ನಮ್ಮ ಕಾನ್ಸಂಟ್ರೇಷನ್ ಗ್ರ್ಯಾಂಡ್ ಚಿಲ್ಡ್ರನ್ಸ್ ಮೇಲೆ. ಇದು ನಿಮ್ಮ ಕುಟುಂಬದ ಜೀವನದ ಒಂದು ಕಥೆಯಾಗಿತ್ತು ಮತ್ತೆ ಅದ್ಭುತವಾಗಿತ್ತು. ಆಸ್ ಎ ಡಿಪ್ಲೊಮ್ಯಾಟ್ ನೀವು ಶ್ರೀಲಂಕಾದಲ್ಲಿದ್ರಿ, ಕೊಲಂಬೋದಲ್ಲಿದ್ರಿ. ಆಗ ನೀವು ಪ್ರಭಾಕರನ್ನ ಮೀಟ್ ಮಾಡೋದಕ್ಕೆ ಅಂತ ಹೋಗ್ತೀರಾ, ಕಾಡಿಗೆ ಹೋಗ್ತೀರಾ. ನಿಮ್ಮ ಬದುಕಿನ ದೊಡ್ಡ ಅಪಾಯ ಆಗಿತ್ತು ಅದು. ಈ ಹಠಮಾರಿತನ ಒಳ್ಳೇದ? ಅದು ಹಠಮಾರಿತನ ಅನ್ನೋಕ್ಕಾಗೋಲ್ಲ. ನಿಮಗ್ ನೆನ್ಪಿರ್ಬೋದು, ಆಗ ಶ್ರೀಲಂಕಾದಲ್ಲಿ ಒಂದು ಎಥನಿಕ್ ಕ್ರೈಸಿಸ್, ಸಿವಿಲ್ ವಾರ್ ಅಂತ ಕೂಡ ನೀವು ಅದನ್ನು ಕರಿಬಹುದು, ಜಾರಿಯಾಗಿತ್ತು. ನನಗೆ ಒಂದು ಮೆಸೇಜ್ ಬರುತ್ತೆ. ನಾನು ಜಾಫ್ನಾಗ್ ಹೋಗಿ ಪ್ರಯತ್ನ ಪಡಬೇಕಿತ್ತು. LTTIನ ಲೀಡರ್ ಆಗಿದ್ದ ವೇಲುಪಿಲ್ಲೈ ಪ್ರಭಾಕರನ್ನ ಅವರನ್ನ ಭೇಟಿಯಾಗಿ, ಮತ್ತೆ ಭಾರತ ಸರ್ಕಾರ ಶ್ರೀಲಂಕಾ ಸರ್ಕಾರದ ನಡುವೆ ಸಮಸ್ಯೆ ಇತ್ತಲ್ಲ, ಅದರ ಒಂದು ಪೀಸ್ ಅಗ್ರಿಮೆಂಟ್. ಅದಕ್ಕೆ ಅಲ್ಟಿಮೇಟ್ ಆಗಿ ಹೆಸರು ಬಂದಿದ್ದು ಇಂಡಿಯಾ ಶ್ರೀಲಂಕಾ ಪೀಸ್ ಅಗ್ರಿಮೆಂಟ್ 1987ನಲ್ಲಿ. ಅದರ ಒಂದು ಮೇನ್ ಫೀಚರ್ಸ್ ಏನು ಅಂದ್ರೆ LTT ಲೀಡರ್ಗೆ ಅರಿವು ಮೂಡಿಸ್ಬೇಕಾಗಿತ್ತು. ಅದಕ್ಕೆ ನನ್ನನ್ನ ಕಳ್ಸಿದ್ರು. ಆಗ ಜನ ಹೇಳ್ತಾ ಇದ್ರು ಅಲ್ಲಿ ಲ್ಯಾಂಡ್ ಮೈನ್ಸ್ ಇದೆ ಅಂತ. ಆದ್ರೆ ನಾವು ಆಮೇಲೆ ಕಾಂಟ್ಯಾಕ್ಟ್ ಮಾಡಿದ್ವಿ. ಆಮೇಲೆ ಜಾಫ್ನಾಗ್ ಹೋದ್ವಿ. ನನಗೆ ನೆನ್ಪಿದೆ, ಜಾಫ್ನಾಗ್ ಹೋಗಿ ಗ್ಯಾನಮ್ ಹೋಟೆಲ್ಗೆ ಹೋದ್ವಿ ಜಾಫ್ನಾದಲ್ಲಿ. ಅಲ್ಲಿ ಉಳ್ಕೊಂಡ್ವಿ. ಅಲ್ಲಿ LTT ಜನರನ್ನ ಭೇಟಿಯಾದ್ವಿ. ಆ ಸಮಯದಲ್ಲಿ ಹೇಳ್ಬೇಕಂದ್ರೆ ಇನ್ಸರ್ಜೆನ್ಸಿ ತರ ಸಿಚುವೇಶನ್ ಇತ್ತು. ಆಗ ನನಗೆ ಅನ್ನಿಸ್ತಾ ಇರ್ಲಿಲ್ಲ ನಾನು ಹಠ ಮಾಡ್ತಿದ್ದೀನಿ ಅಂತ. ನನಗೆ ಸರ್ಕಾರದ ಕಡೆಯಿಂದ ಇನ್ಸ್ಟ್ರಕ್ಷನ್ಸ್ ಇತ್ತು. ನಾನು ಅನ್ಕೊಂಡೆ ಅದು ನನ್ನ ಸೌಭಾಗ್ಯ ಅಂತ ಈಗ್ಲೂ ಅನ್ಕೊಳ್ತೀನಿ. ನನಗೆ ಅಟ್ ದಟ್ ಎಂಗೇಜ್ ಆ ರೀತಿಯ ಅವಕಾಶ ಸಿಗೋದು, ನಾನು ಅಲ್ಲಿಗೆ ಹೋಗಿ ಒಂದು ಇನ್ಸರ್ಜೆಂಟ್ ಗ್ರೂಪಿನ ಜೊತೆ ಟೆರರಿಸ್ಟ್ ಲೀಡರ್ನ ಹೋಗಿ ಭೇಟಿಯಾಗೋದು, ನನಗನ್ಸಿತ್ತು ಅದು ಪ್ರೊಫೆಷನಲ್ ಹೈ ವಾಟರ್ ಮಾರ್ಕ್. ನೀವು ಕಾಡಿಗೆ ಹೇಗೆ ಹೋಗಿದ್ರಿ? ಕಣ್ಣಿಗೆ ಬಟ್ಟೆ ಕಟ್ಕೊಂಡ? ಅಂದ್ರೆ ನಾವು ಸಿನಿಮಾಗಳಲ್ಲಿ ನೋಡ್ತೀವಲ್ಲ ಆ ತರ? ಇಲ್ಲ, ಏನಾಯ್ತು ಅಂದ್ರೆ ನಾನು ಜಾಫ್ನಾನ ರೀಚ್ ಆದ್ಮೇಲೆ ಅವರ ಕೆಲವು ಲೀಡರ್ಸ್ ನನ್ನ ಬಂದು ಭೇಟಿಯಾದ್ರು. ನನ್ನ ಜೊತೆ ನಮ್ಮ ಮಿಲಿಟರಿ ಅಡ್ವೈಸರ್ ಇದ್ರು, ನೇವಲ್ ಆಫೀಸರ್ ಕೂಡ ಇದ್ರು, VK ಗುಪ್ತಾ ಅವರು ನನ್ನ ಜೊತೆ ಬಂದಿದ್ರು. ನಾವು ಕಾಂಟ್ಯಾಕ್ಟ್ ಮಾಡಿ ನಾವು ಅವ್ರಿಗೆ ಹೇಳಿದ್ವಿ, ನಾವು ಡೆಲ್ಲಿಯಿಂದ ಒಂದು ಮೆಸೇಜ್ ತಗೊಂಡ್ ಬಂದಿದೀವಿ, ನಾವು ಪ್ರಭಾಕರನ್ ಅವ್ರನ್ನ ಭೇಟಿಯಾಗ್ಬೇಕಂತ ಹೇಳಿದ್ವಿ. ಅವರು ತುಂಬಾ ಖುಷಿಯಿಂದ ಅದಕ್ಕೆಲ್ಲ ಒಪ್ಕೊಂಡ್ರು. ಆಮೇಲೆ ಅವರು ಏನ್ ಹೇಳಿದ್ರಂದ್ರೆ, ನಿಮ್ಮನ್ನ ಕರ್ಕೊಂಡು ಹೋಗಕ್ಕಾಗಲ್ಲ ಅಂದ್ರು. ಯಾಕೆ ಅಂತ ಕೇಳ್ದೆ. ಅದಕ್ಕೆ ಅವ್ರು ಹೇಳಿದ್ರು, ಆ ಸಮಯದಲ್ಲಿ ನಮ್ಮೇಲೆ ನಂಬಿಕೆ ಇರ್ಲಿಲ್ಲ ಅವ್ರಿಗೆ. ಅವ್ರಿಗನ್ನಿಸ್ತು ನಮ್ಮನ್ನೇನಾದ್ರೂ ಅವರು ಗಾಡಿನಲ್ಲಿ ಕರ್ಕೊಂಡು ಹೋದ್ರೆ ನಾವು ರೂಟ್ ಏನಾದ್ರೂ ನೋಡ್ಕೊಂಡ್ಬಿಡ್ತೀವಿ ಅಂತ ಅನಿಸಿತ್ತು ಅವ್ರಿಗೆ. ನಾವು ಆಮೇಲಿಂದ ಅದನ್ನ ಮಿಲಿಟರಿ ಅವರು ಕೊಟ್ಟು ಅಲ್ಲಿ ಬೊಂಬಾರ್ಡ್ಮೆಂಟ್ ಮಾಡಿಸ್ಬೋದು ಅಂತ.
ಅದಕ್ಕೆ ಅವ್ರು ಹೇಳಿದ್ರು ರಾತ್ರಿ ಕರ್ಕೊಂಡು ಹೋಗ್ತೀವಿ, ಯಾಕಂದ್ರೆ ಆಗ ಲೈಟ್ಸ್ ಎಲ್ಲ ಇರಲ್ಲ ಅಲ್ವಾ, ತುಂಬಾ ಕತ್ಲೆ ಇರುತ್ತೆ, ರೂಟ್ ಎಲ್ಲ ಸರಿಯಾಗಿ ಗೊತ್ತಾಗಲ್ಲ. ನಾನು ಅವ್ರಿಗೆ ಹೇಳ್ದೆ, ನಿಮಗ್ ಬೇಕಿದ್ರೆ ನೀವು ನಮ್ಮ ಕಣ್ಗಳಿಗೆಲ್ಲ ಬಟ್ಟೆ ಕಟ್ಬಿಡಿ ಅಂತ ಹೇಳ್ದೆ. ಬಟ್ಟೆ ಕಟ್ಟಿ ಅಂತಂದೆ. ಇಲ್ಲ ನೀವು ನಮ್ಮ ಗೆಸ್ಟ್ಸ್ ಹಾಗೆಲ್ಲ ಮಾಡಲ್ಲ ಅಂತಂದ್ರು. ಅವ್ರು ನಮ್ಮನ್ನ ರಾತ್ರಿ ತುಂಬಾ ಲೇಟಾಗಿ ಕರ್ಕೊಂಡು ಹೋದ್ರು. ಅವ್ರು ನಮ್ಮನ್ನೆಲ್ಲ ತುಂಬಾ ಸುತ್ಸಿದ್ರು. ನನಗಂತೂ ತುಂಬಾ ಚೆನ್ನಾಗಿ ಗೊತ್ತಾಯ್ತು, ನಮ್ಗೆ ರೂಟ್ ನೆನ್ಪಿರಬಾರ್ದು ಅಂತ ಹೀಗೆಲ್ಲ ಅವ್ರು ಮಾಡ್ತಿದ್ರು. ಅರ್ಧ ಕಿಲೋಮೀಟರ್ ಲೆಫ್ಟ್ ರೈಟ್ ತಗೊಳ್ತಾ ಇದ್ರು ಅವರು. ಆಮೇಲೆ ನಮಗ್ ಭೇಟಿ ಮಾಡಿಸಿದ್ರು. ರಾಜೀವ್ ಗಾಂಧಿ ಜಿ ಮತ್ತೆ ಜಯವರ್ಧನ್ ಜಿ ಅವ್ರ ನಡುವೆ ಏನೆಲ್ಲ ಮಾತುಕತೆ ಆಗ್ತಿತ್ತು ಅದ್ರ ಬಗ್ಗೆ ನಾವು ಮಾಹಿತಿ ಕೊಟ್ವಿ. ಜೊತೆಗೆ ಏನ್ ಹೇಳಿದ್ವಿ ಅಂದ್ರೆ, ನಿಮ್ಗೆ ಡೆಲ್ಲಿಗೆ ಬರೋದಕ್ಕೆ ಆಮಂತ್ರಣ ಸಿಗುತ್ತೆ, ಖಂಡಿತವಾಗ್ಲೂ ನೀವು ಬರ್ಬೇಕು ಅಂದೆ. ಹಾಗೆ ನಮ್ ಮಾತು ಶುರುವಾಯ್ತು. ಆಮೇಲೆ ಅವ್ರನ್ನ ಜಾಫ್ನ ಅಲ್ಲಿ ಹೆಲಿಕಾಪ್ಟರ್ ಅಲ್ಲಿ ಲಿಫ್ಟ್ ಮಾಡ್ಕೊಂಡು ತಮಿಳ್ನಾಡಿಗೆ ಬಂದು ಆಮೇಲೆ ಡಿಲ್ಲಿಗೆ ಬಂದು ಮಾತುಕತೆನೂ ಆಯ್ತು. ನೋಡಿ, ಅಪಾಯ ಅಂತೂ ಇತ್ತು. ಅಪಾಯ ಲ್ಯಾಂಡ್ ಮೈನ್ಸ್ ಕೂಡ ಇದ್ದೇ ಇತ್ತು, ಇರುತ್ತೆ. ಅಲ್ಲಿ ಬಂದೂಕುಗಳು ಕೂಡ ಇತ್ತು, ಮತ್ತೆ ಅಲ್ಲಿ ಬಾಂಬು ಇತ್ತು. ಅದು ತುಂಬಾನೇ ಸೀಕ್ರೆಟಿವ್ ಮಿಷನ್ ಆಗಿತ್ತು. ಯಾರು ಕೂಡ ಯಾರಿಗೂ ಹೇಳೋ ಆಗಿರ್ಲಿಲ್ಲ. ನಮ್ಮ ಏಜೆನ್ಸಿಗಳಿಗೆ ನಾವು ಹೇಳಿರ್ಲಿಲ್ಲ. ಆಗ ಪ್ರಧಾನಮಂತ್ರಿಗಳು ಒಂದು ಮೀಟಿಂಗ್ ನಡೆಸ್ತಾ ಇದ್ದಾಗ ನಮ್ಮ ಏಜೆನ್ಸಿಯ ಚೀಫ್ RNWನ ಚೀಫ್ ಅವರು ಹೇಳಿದ್ರು, ಇವತ್ತು ಒಂದು ಎಮ್ಎಸ್ಆರ್ನ ಕಳ್ಸಿದೀವಿ ಅಂತ. ಅವ್ರು ಕಳ್ಸಿದ ಎಮ್ಎಸ್ಆರ್ ಎಷ್ಟು ಜೂನಿಯರ್ ಆಗಿದ್ದ ಅಂದ್ರೆ ಅವನ್ ಬಗ್ಗೆ ಯಾರಿಗೂ ಕೂಡ ಗೊತ್ತಿರ್ಲಿಲ್ಲ. ಒಂದ್ ವೇಳೆ ಅವ್ರೇನಾದ್ರೂ ದೊಡ್ಡ ಮಂತ್ರಿನ ಕಳ್ಸಿದಿದ್ರೆ ಆ ವಿಷಯ ಎಲ್ರಿಗೂ ಗೊತ್ತಾಗ್ತಿತ್ತು. ಆಮೇಲೆ ತಮಿಳ್ನಾಡುನಲ್ಲಿ ಬೆಂಕಿ ಹತ್ಕೊಳ್ತಾ ಇತ್ತು. ಅವ್ರು ನನಗೆ ಹೇಳ್ದಾಗ ಆಗ RNWನ ಚೀಫ್ ಜೋಶಿಜಿ ಆಗಿದ್ರು. ಆ ಮಾತನ್ನ ನನಗೆ ಅವರೇ ಹೇಳಿದ್ದು. ಮತ್ತೆ ದೀಕ್ಷಿತ್ ಜಿ ಅವ್ರು ಹೇಳಿದ್ರು, ಒಳ್ಳೇದಾಯ್ತು ನೀವೊಬ್ಬರನ್ನ ಕಳಿಸ್ತಾ ಇದ್ದೀರಾ. ನಮ್ಮ ಗ್ರೂಪ್ಸ್ನಲ್ಲಿ ಕೆಲಸ ಮಾಡ್ತಿದ್ದವರೆಲ್ಲ ತೀರ್ಮಾನ ಮಾಡ್ಕೊಂಡಿದ್ರು, ಇನ್ಮೇಲೆ ಆಕಾಶದಲ್ಲಿ ಪಕ್ಷಿ ಹಾರಿದ್ರೆ, ಪಕ್ಷಿ ಏನಾದ್ರೂ ಹಾರ್ತು ಅಂದ್ರೆ ಅದನ್ನ ಶೂಟೌಟ್ ಮಾಡ್ಬೇಕನ್ಕೊಂಡಿದ್ರು. ಆಗ ನನಗೆ ಸ್ವಲ್ಪ ಟೆನ್ಷನ್ ಆಗಿತ್ತು. ಯಾಕೆ ಅಂದ್ರೆ ಲಕ್ಷ್ಮಿ ನಮ್ಮ ಸೆಕೆಂಡ್ ಡಾಟರ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ಲು. ಮತ್ತೆ ಪ್ರತಿದಿನ ಸಂಜೆ 5 ಗಂಟೆಗೆ ಅವಳು ಬ್ರೀಫಿಂಗ್ ಮಾಡ್ತಾ ಇದ್ಲು ಪ್ರೆಸ್ ಆಫೀಸರ್ಗೆ. ಆದ್ರೆ ಎಲ್ಲೂ ಕೂಡ ನನಗೆನ್ಸಿಲ್ಲ ನನ್ನ ಹಠದಿಂದ ಇದೆಲ್ಲ ಆಯ್ತು ಅಂತ. ಕೆಲವ್ರು ಹೇಳ್ತಾರೆ ದೀಕ್ಷಿತ್ ಜಿ ಮತ್ತೆ ಹಳ್ದಿಪುರಿ ಅವರಿಂದ ಈ ಕೆಲಸ ಆಯ್ತು ಅಂತ ಹೇಳ್ತಾರೆ. ಆದ್ರೆ ನನಗೆ ಏನಂತ ನಿಮಗೆ ಅನ್ಸುತ್ತೆ ಅಂದ್ರೆ- ಅಪಾಯನ ಹೆದರಿಸೋದು ಕಷ್ಟ ಅಲ್ಲ. ಆದ್ರೆ ಲಕ್ಷ್ಮಿ ಅವರು ಇವತ್ತು ನಮ್ ಜೊತೆ ಇಲ್ಲಿದ್ದಾರೆ. ನಾನು ಅವ್ರನ್ನ ಕೇಳಬೇಕು, ನೀವ್ ಅಲ್ಲಿಗೆ ಹೋದಾಗ ಅವ್ರಿಗೆ ಭಯ ಆಗಿತ್ತಾ ಅಂತ. ಚಿಂತೆ ಏನೋ ಇತ್ತು, ಆದರೆ ನನಗೆ ಆ ದೇವ್ರ ಮೇಲೆ ವಿಶ್ವಾಸ ಇತ್ತು. ಅವರು ಹೋಗಿ ತಮ್ಮ ಅಂದರೆ ಯಾತಕ್ಕಾಗಿ ಅಲ್ಲಿಗೆ ಹೋಗಿದ್ದಾರೋ, ದೇಶಕ್ಕೋಸ್ಕರ ಮಾಡೋದಕ್ಕೆ ಹೋಗಿದ್ದಾರೆ, ಮಾಡಲಿ. ಅದರ ಫಲ ಖಂಡಿತ ಒಳ್ಳೇದಾಗಿರತ್ತೆ. ಮತ್ತೆ ಅವರಿಗೆ ಈ ಪ್ರಾಸೆಸ್ಸಲ್ಲಿ ಭಾಗಿ ಮಾಡ್ಕೊಳ್ಳೋದ್ರಲ್ಲಿ ಗೆದ್ದಿರ್ತಾರೆ ಅಂತ ಅದು ನನಗೆ ವಿಶ್ವಾಸ ಖಂಡಿತ ಇತ್ತು. ಭಯ ಸ್ವಲ್ಪ ಇತ್ತು. ಅದಕ್ಕೆ ನಾನು ದೇವ್ರಲ್ಲಿ ಬೇಡ್ಕೋತಾ ಇದ್ದೆ ಎಲ್ಲ ಸರಿಯಾಗಿರ್ಲಿ ಅಂತ. ಜನರಿಂದ ಯಾರಾದ್ರೂ ಏನಾದ್ರೂ ಪ್ರಶ್ನೆ ಕೇಳ್ಬೇಕಾ? ಸರ್, ನನ್ನ ಪ್ರಶ್ನೆ ಏನಂದ್ರೆ, ನೀವು ಈ ಅಪಾಯದಲ್ಲಿ ಹೋರಾಡೋದಿಕ್ಕೆ ಶಕ್ತಿನ ಎಲ್ಲಿಂದ ತಂದ್ರಿ? ಈ ಮೋಟಿವೇಶನ್, ಇನ್ಸ್ಪಿರೇಷನ್ ಎಲ್ಲಿಂದ ಬಂತು ಸರ್? ನಮ್ಮ 10ನೆಯ ಗುರುವಿನ ಅತ್ಯಂತ ಸುಂದರವಾದ ಸಾಲುಗಳಿವೆ. देश शिवा बर मोहे इहे शुभ कर्मन ते कबू ना टरूं ना डरूं और 100 जब जाए लड़ूं निश्चय कर अपनी जीत कर. ನಿಮ್ಗೆ ವಿಶ್ವಾಸ ಇದೆ ಅಂದ್ರೆ ನೀವು ಮಾಡ್ತಿರೋಂಥ ಕೆಲಸ ಅದು ಸರಿಯಾಗಿದೆ ಅಂದ್ರೆ ನೀವು ಭಯ ಪಡ್ಬೇಕಾಗಿಲ್ಲ. ಈಗೊಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ಆಪ್ಕಿ ಅದಾಲತ್ನಲ್ಲಿ ಹರ್ದೀಪ್ ಸಿಂಗ್ ಪುರಿ ಅವರ ಮೇಲೆ ಆರೋಪ ಮತ್ತೆ ಪ್ರಶ್ನೆಗಳು ಮುಂದುವರಿಯುತ್ತೆ. ಜನತೆ ಈಗ ಇಲ್ಲಿ ಏನ್ ಕೂತಿದ್ದಾರೆ, ಅಥವಾ ಕೋಟ್ಯಾಂತರ ಜನ ಏನ್ ನಿಮ್ಮನ್ನ ನೋಡ್ತಾ ಇದ್ದಾರೆ, ನಿಮ್ಮ ಅನುಭವದಿಂದ ಅವ್ರು ತಿಳ್ಕೊಳ್ಳೋದಕ್ಕೆ ಇಷ್ಟಪಡೋದೇನು ಅಂತಂದ್ರೆ, ಪಾಕ್ ಆಕ್ರಮಿತ ಕಾಶ್ಮೀರ ಏನಿದೆ ಅದು ನಮ್ಗೆ ಯಾವಾಗ ಸಿಗುತ್ತೆ? ವೆಲ್ಕಮ್ ಬ್ಯಾಕ್. ಆಪ್ಕಿ ಅದಾಲತ್ನಲ್ಲಿ ಇವತ್ತು ನಮ್ಮ ಅತಿಥಿಯಾಗಿರುವವರು ಯೂನಿಯನ್ ಮಿನಿಸ್ಟರ್ ಹರ್ದೀಪ್ ಸಿಂಗ್ ಪುರಿ. ಆಪ್ಕಿ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಯೂನಿಯನ್ ಮಿನಿಸ್ಟರ್ ಹರ್ದೀಪ್ ಸಿಂಗ್ ಪೂರಿಯವರ ಮೇಲಿರುವ ಆರೋಪವೆಂದರೆ ಇವರು ರಾಜಕೀಯಕ್ಕೆ ಹಿಂದಿನ ಬಾಗಿಲಿನಿಂದ ಒಳಗೆ ಬಂದರು ಎಂಬುದು. ಹರ್ದೀಪ್ ಅವರೇ, ನೀವು ಯಾವ ಹಂತವನ್ನ ತಲುಪಿದ್ದೀರೋ ಅಲ್ಲಿಗೆ ತಲುಪೋದಿಕ್ಕೆ, ಮಂತ್ರಿ ಆಗೋದಿಕ್ಕೆ ಸಾಕಷ್ಟು ಕಷ್ಟಪಡ್ಬೇಕಾಗತ್ತೆ. ಪಾರ್ಟಿ ಕಾರ್ಯಕರ್ತರನ್ನ ನೋಡ್ತೀವಿ, ಅವರು ಕುರ್ಚಿಗಳನ್ನ ಹಾಕ್ತಾರೆ, ಸ್ಟೇಜ್ ಸೆಟ್ ಮಾಡ್ತಾರೆ, ಮೈಕನ್ನ ಹಾಕ್ತಾರೆ, ತಮ್ಮ ನಾಯಕರಿಗೆ ಹೂವಿನ ಹಾರ ಹಾಕ್ತಾರೆ. ಆದ್ರೆ ನೀವಂತೂ ಹಿಂದಿನ ಬಾಗ್ಲಿಂದ ಬಂದ್ರಿ, ನೇರವಾಗಿ ಮಂತ್ರಿ ಕುರ್ಚಿ ಮೇಲೆ ಕೂತ್ಬಿಟ್ರಿ. ನೋಡಿ, ವಿಷಯ ಏನು ಅಂತಂದ್ರೆ,
ಪೋಸ್ಟರ್ ಅಂಟಿಸೋ ಕೆಲಸ ಇದೆಯಲ್ಲ, ನಾನು ಅದನ್ನು ಯೂನಿವರ್ಸಿಟಿನಲ್ಲೇ ಮಾಡಿಬಿಟ್ಟಿದ್ದೆ. ಆಮೇಲೆ ಆಮೇಲೆ ಮತ್ತೆ ಮಂತ್ರಿಗಳ ಮನೆಗೆ ಹೋಗೋದು, ಕಾರ್ಯಕರ್ತರು ಮಂತ್ರಿಗಳ ಮನೆಗೆ ಹೋಗಿ ಅವ್ರಿಗೆ ಹಬ್ಬದ ಸಮಯದಲ್ಲಿ ಹೋಗಿ ಶುಭಾಶಯ ಹೇಳೋದು, ಅದನ್ನೆಲ್ಲನೂ ಮಾಡಿದ್ದೆ. ಆದರೆ ತಳಮಟ್ಟದಲ್ಲಿ ಕೆಲಸ ಇದೆಯಲ್ಲ, ಅದನ್ನ ನಾನು ಜಾಸ್ತಿ ಮಾಡಿಲ್ಲ ಅನ್ಸುತ್ತೆ. ನೀವು ಸಾಕಷ್ಟು ಕಷ್ಟವನ್ನ ಯಾಕೆ ಪಡ್ಲಿಲ್ಲ ಅಂತಂದ್ರೆ, ಬಿಜೆಪಿಯ ನಾಯಕರು ಯಾರು ಫಾರಿನ್ಗೆ ಹೋಗ್ತಿದ್ರಲ್ಲ, ಅವರು ನಿಮ್ಮನೆಗೆ ಬಂದು ಉಳ್ಕೊಳ್ತಾ ಇದ್ರು. ಹೌದು, ಏನು ಅಂದ್ರೆ ಕಾರ್ಯಕರ್ತರು ಮಾಡೋ ಕೆಲಸನ ನಾನಾಗ್ಲೇ ಮಾಡಾಗಿತ್ತು. ಹಾಗಲ್ಲ ಅದು. ನೋಡಿ, ನೋಡಿ, ಅದ್ವಾನಿ ಅವರು ಆ ಕಾಲದ ಬಿಜೆಪಿಯ ಅತ್ಯುತ್ತಮ ನಾಯಕರಾಗಿದ್ರು. ಅವರು ನಿಮ್ಮನೆಗೆ ಬರ್ತಾ ಇದ್ರು, ಮತ್ತೆ ನೀವು ಡಿಪ್ಲೊಮೇಸಿ ಮತ್ತೆ ರಾಜಕೀಯ ಎರಡನ್ನೂ ಒಟ್ಟಿಗೆ ನಿಭಾಯಿಸ್ತಿದ್ರಿ. ಡೆಲ್ಲಿನಲ್ಲಿ ಆಗ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಇರ್ಲಿಲ್ಲ. ಯಾವುದೇ ಮಂತ್ರಿಗಳು ನಮ್ಮ ಮನೆಯಲ್ಲಿ ಉಳ್ಕೊಳ್ತಾ ಇದ್ರು ಅಂದ್ರೆ, ಅಡ್ವಾಣಿಜಿ ಯಾಕೆ ಉಳ್ಕೊಂಡ್ರು ಅಂದ್ರೆ, ಕಮಲಾಜಿ ಅವರು ಆ ಸಮಯದಲ್ಲಿ ಚೆಕಪ್ ಮಾಡಿಸ್ಕೊಳ್ತಾ ಇದ್ರು. ಅಲ್ಲಿಗೆ ಅವ್ರು ಬಂದ್ರು, ಮತ್ತೆ ಅವರು ಅಲ್ಲಿಗೆ ಡೆಲಿಗೇಷನ್ ಇಂದ ಬಂದಿದ್ರು, ಮತ್ತೆ ಸರ್ಕಾರದಿಂದ ಕೂಡ ಅವ್ರಿಗೆ ಒಳ್ಳೆ ಹೋಟೆಲೇ ಸಿಗ್ತಾ ಇತ್ತು. ಆದ್ರೂ ಅವರು ಉಳ್ಕೊಂಡ್ರು. ನಾನು ಬೇರೆಯವ್ರ ಹೆಸರು ಹೇಳಕ್ ಬಯಸೋದಿಲ್ಲ. ಒಂದು ಸಮಯ ಇತ್ತು, ಮಿಸಸ್ ಜಸ್ವಂತ್ ಸಿಂಗ್ ಅವರು ನಮ್ಮನೇಲಿ ಉಳ್ಕೊಳ್ತಾ ಇದ್ರು, ಕಾಂಗ್ರೆಸ್ನ ನಾಯಕರು ಅವರು, ಮಧ್ಯಪ್ರದೇಶನ ದಿಗ್ವಿಜಯ್ ಸಿಂಗ್ ಅವರು ಉಳ್ಕೊಳ್ತಾ ಇದ್ರು. ಅದರಲ್ಲಿ ಆ ರೀತಿ ಇಲ್ಲ. ಅಂಬಾಸಿಡರ್ಗೆ ಯಾಕಷ್ಟು ದೊಡ್ಡ ಮನೆ ಕೊಡ್ತಾರೆ ಅಂದ್ರೆ, ಅದರಿಂದ ಅವರು ಅಫಿಷಿಯಲ್ ಎಂಟರ್ಟೈನ್ಮೆಂಟ್ ಮತ್ತೆ ಅಫಿಷಿಯಲ್ ಜನರನ್ನ ಉಳಿಸ್ಕೊಳ್ಳಿ ಅಂತ. ಏನು ಅಂದ್ರೆ, ಲಕ್ಷ್ಮಿ ಮತ್ತೆ ನಾನು ಈಗ್ಲೂ ಹೇಳ್ತೀನಿ, ಅದು ಸರ್ಕಾರದಿಂದ ನಮ್ಗೆ ಮನೆ ಸಿಗುತ್ತೆ ಅಂದ್ರೆ ಅದು ಅಫಿಷಿಯಲ್ ಎಂಟರ್ಟೈನ್ಮೆಂಟ್ಗೋಸ್ಕರ ಅಷ್ಟೇ. ಅಟಲ್ ಅವರನ್ನ ಟೋಕಿಯೋದಲ್ಲಿ ನೀವು ನಿಮ್ ಗಾಡಿನಲ್ಲೇ ಊಟಕ್ಕೆ ಅಂತ ಕರ್ಕೊಂಡು ಹೋಗಿದ್ರಿ. ಅದು ಏನಂದ್ರೆ, ನಾನು ಅಗೇನ್ ಸೌಭಾಗ್ಯ ಏನು ಅಂದ್ರೆ, ನಾನು ಯೂನಿವರ್ಸಿಟಿಲಿ ಓದುವಾಗ ಆಗ ನನ್ನ ಒಬ್ರು ಕೊಲೀಗ್ ಇದ್ರು. ಅವರು PMOದಲ್ಲಿ ಜಾಯಿಂಟ್ ಸೆಕ್ರೆಟರಿ ಕೂಡ ಆಗಿದ್ರು, ಅಶೋಕ್ ಸೇಕಿಯಾರ್. ಅವರು ನಾನು ಭೇಟಿಯಾಗ್ತಿದ್ವಿ. ವಾಜಪೇಯಿ ಜಿ ಮತ್ತೆ ಅಡ್ವಾಣಿ ಜಿ ಅವ್ರಿಗೆ ಪಿಕ್ಚರ್ ನೋಡುವಂತ ಹುಚ್ಚು ತುಂಬಾನೇ ಇತ್ತು. ಅದಕ್ಕೆ ಅವರು ನನಗೆ ಪದೇ ಪದೇ ಫೋನ್ ಮಾಡ್ತಾ ಇದ್ರು. ಅಶೋಕ್ ಸೇಕಿಯಾ ಏನ್ ಹೇಳ್ತಾ ಇದ್ರು ಅಂದ್ರೆ, ಡಿಲೈಟ್ಗೆ ಹೋಗಿ ಟಿಕೆಟ್ ಯಾರು ತಗೊಳ್ತಾರೆ ಮತ್ತೆ 3 ವೀಲರ್ ಯಾರು ತಗೊಂಡ್ ಬರ್ತಾರೆ ಅಂತ. ನಮ್ದು ಆ ರೀತಿಯ ಒಂದು ಸಂಬಂಧ. ನೋಡಿ, ಟೋಕಿಯೋಗೆ ವಾಜಪೇಯಿ ಜಿ ಬಂದಾಗ ವಿದೇಶ್ ಮಂತ್ರಿ ಆಗಿದ್ರು, ಅವರ ಎಲ್ಲ ಸೆಕ್ಯೂರಿಟಿ ಇತ್ತು. ಅವರು ಸಂಜೆ ಒಂದ್ ಮಾತು ಹೇಳಿದ್ರು. ಆಗ ಅಶೋಕ್ ಅವರು ಅವ್ರ PS ಆಗಿದ್ರು. ಅವ್ರು ಹೇಳಿದ್ರು, ಅಶೋಕ್, ಲಕ್ಷ್ಮಿ, ನೀನು ಮತ್ತೆ ನಾನು ಇವತ್ತು ಹೋಗೋಣ ಅಂತ. ನಂದೊಂದು ಚಿಕ್ಕ ಹೋಂಡಾ ಸಿವಿಕ್ ಗಾಡಿ ಇತ್ತು, ಗ್ರೇ ಕಲರ್ದು. ಅದರಲ್ಲಿ ಅವ್ರನ್ನ ಕೂರಿಸ್ಕೊಂಡು ನಾವು ಟೋಕಿಯೋನೆಲ್ಲ ಸುತ್ತಾಡ್ಸಿದ್ವಿ. ನೋಡಿ, ಅವತ್ತು ನೀವೇನು ಊಟಕ್ಕೆ ಕರ್ಕೊಂಡೋಗಿದ್ರಿ ಮತ್ತೆ ಮನೇಲಿ ಉಳ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ರಿ. ಇವತ್ತು ರಾಜಕೀಯದಲ್ಲಿ ನಿಮಗೆ ಅನುಕೂಲ ಆಗ್ತಾ ಇದೆಯಾ ಅದು? ಅನುಕೂಲನೂ ಆಗ್ತಾ ಇದೆ ಮತ್ತೆ ನಷ್ಟನೂ ಆಗಿದೆ. ನಿಮ್ಗೆ ನಾನು ಈಗ ಊಟ ಮಾಡಿಸ್ತೀನಿ ಅಂತಂದ್ರೆ, ಮುಂದೆ ನೀವು ಪ್ರೈಮ್ ಮಿನಿಸ್ಟರ್ ಆದ್ರೆ ನನಗೆ ಖಂಡಿತ ಉಪಯೋಗ ಆಗತ್ತೆ. ಒಂದ್ ವೇಳೆ ನಾನ್ ನಿಮ್ಗೆ ಊಟ ಮಾಡಿಸಿ ನಾಳೆ ಪ್ರೈಮ್ ಮಿನಿಸ್ಟರ್ ಬೇರೆ ಆದ್ರೆ ನಷ್ಟ ಆಗೋದಿಲ್ಲ. ಅದು ಹಾಗಲ್ಲ. ಕೇಳಿ, ಏನಂದ್ರೆ ನಮ್ಮ ಕಲ್ಚರ್, ನಮ್ಮ ಸಿವಿಲೈಸೇಷನ್ ವ್ಯಾಲ್ಯೂಸ್ ಆಗಿದೆ. ನನಗೆ ಇಂಡಿಯಾ ಒಂದು ಅಂದ್ರೆ, ವಿಷಯ ಹೇಳಿ, ಮೋದಿ ಅವರು ಪ್ರಧಾನಮಂತ್ರಿ ಆದ್ರು, ಅವರು ನಿಮ್ಮ ಜೀವನದಲ್ಲಿ ಹೇಗೆ ಬಂದ್ರು? ನಾನೀಗ ನಿಮ್ಮ ಅದಾಲತ್ನ ಮುಂದೆ, ಈ ಎಲ್ಲ ಜನರ ಮುಂದೆ ಒಂದು ಇನ್ಸಿಡೆಂಟ್ ಇದೆ. ನನಗೆ ನೆನಪಿದೆ, ಲಂಡನ್ನಲ್ಲಿ ನನಗೆ ಪೋಸ್ಟಿಂಗ್ ಆಗಿತ್ತು. ನಾನು ಲಂಡನ್ಗೆ ಹೋಗೋದಕ್ಕಿಂತ ಮುಂಚೆ ನನ್ನ ಒಳ್ಳೊಳ್ಳೆ ಸ್ನೇಹಿತರು, ಕ್ಲೋಸ್ ಫ್ರೆಂಡ್ ಅರುಣ್ ಜಿ ಅವರು ನನಗೆ ಒಂದು ಲಂಚ್ ಕರೆದಿದ್ರು 1999ನಲ್ಲಿ. ಸೊ ಆಗ ಮೋದಿಜಿಯವರು ಬಂದಿದ್ರು, ಅವ್ರ ಜೊತೆ ಬೇರೆ ಬೇರೆಯವರು ಕೂಡ ಬಂದಿದ್ರು. ನನಗೆ ನೆನಪಿದೆ ಈಗಲೂ ಕೂಡ, ಅರುಣ್ ಜಿ ಅವರು ಅವತ್ತು ನನ್ನ ಕರೆದಿದ್ದಕ್ಕೆ ನಮ್ಮ ಬಿಜೆಪಿಯ ತುಂಬಾ ಒಳ್ಳೆಯ MP ಆಗಿದ್ರು. ಸೆಂಟ್ ಸ್ಟೀವನ್ ಕಾಲೇಜ್ನಲ್ಲಿ ನನ್ನ ಸ್ಟೂಡೆಂಟ್ ಕೂಡ ಆಗಿದ್ರು. ಶೋಭನ್ ದಾಸ್ ಗುಪ್ತಾ. ಅರುಣ್ ಜಿ ಅವ್ರಿಗೆ ಒಂದು ಅಭ್ಯಾಸ ಇದೆ, ನಿಮ್ಗೆ ಗೊತ್ತಿರ್ಬೋದು. ನಾವು ಒಂದ್ ಜಾಗದಲ್ಲಿ ಕೂತ್ಕೊಂಡಿದ್ರೆ ಆಗ ಜಾಸ್ತಿ ಕ್ಯಾಮ್ರಾ ಸಮಯ ಅವರೇ ತಗೊಳ್ತಾ ಇದ್ರು. ನನಗ್ ನೆನ್ಪಿದೆ, ಅರುಣ್ ಜಿ ಅವರು ವಾಶ್ರೂಮ್ಗೆ ಹೋದಾಗ ದೂರದಿಂದ ಶೋಭನ್ ದಾಸ್ ಗುಪ್ತಾ ಕಿರ್ಸ್ತಾರೆ, ಸರ್ದಾರ್ ನೀವು ಮಾತಾಡೋದಕ್ಕೆ ಇದೇ ಒಳ್ಳೆ ಸಮಯ, ಮಾತಾಡಿ ಇಲ್ಲ 2 ನಿಮಿಷದಲ್ಲಿ ವಾಪಸ್ ಬರ್ತಾರೆ ಅಂದ್ರು. ಸೊ ಇದೆಲ್ಲ ನಡೆದಿದ್ದು 1999ನಲ್ಲಿ. ಆದ್ರೆ ಆ ಸಮಯದಲ್ಲಿ ಇಲ್ಲ, ಆಗ ಮೋದಿ ಅವ್ರು ಮೋದಿಜಿ ಏನೂ ಆಗಿರ್ಲಿಲ್ಲ. ನೋಡಿ, ಮೋದಿಜಿಯವರು ನಮ್ಮ ಗುಡ್ ಫಾರ್ಚೂನ್ ಏನು ಅಂದ್ರೆ, ಅವ್ರು ನನಗೆ ಹೇಳಿದ್ರು, ಆ ಮಾತು ನನ್ಗೆ ಈಗ್ಲೂ ನೆನಪಿದೆ, ನೀವು ಲಂಡನ್ಗೆ ಹೋಗ್ತಾ ಇದ್ದೀರಾ, ನಾನು ಬರ್ತೀನಿ ಅಂದ್ರು. ಅವರು ಲಂಡನ್ಗೆ ಬರೋದಕ್ಕಾಗ್ಲಿಲ್ಲ. ನಾನು ಜಿನೀವಾ ತಲುಪಿದಾಗ ನನಗೆ ಫೋನ್ ಬಂತು. ನನಗೆ ಹೇಳಿದ್ರು, ನಾನು ಲಂಡನ್ಗೆ ಬರೋದಕ್ಕಾಗ್ಲಿಲ್ಲ, ಆದ್ರೆ ನಾನು ಜೆನೀವಾಗ್ ಬರ್ತೀನಿ ಅಂದ್ರು. ಆಗ ಶ್ಯಾಮ್ಜಿ, ಕೃಷ್ಣನ್ಜಿ ಮತ್ತೆ ವರ್ಮಾ ಅವರ ಆಶಸ್ ಜೆನೀವಾದಲ್ಲಿ ಸೆಮಿಟ್ರಿ ಆಗಿತ್ತಲ್ಲ, ಅದನ್ನ ತಗೊಳಕ್ ಬಂದಿದ್ರು. ಆವಾಗ ಅವರು
ಅವರು ಗುಜರಾತಿನ CM ಆಗಿದ್ರು. ಮತ್ತೆ ಅವರು ತುಂಬ ಜನರಸ್ ಆಗಿರ್ತಾರೆ. ಮತ್ತೆ ನನಗೆ ಯಾವುದೇ ಹೆಸಿಟೇಷನ್ಗಳಿಲ್ಲ. ನಾನು ಅವರಲ್ಲಿ ಕ್ವಾಲಿಟೀಸ್ಗಳನ್ನ ಏನೆಲ್ಲ ನೋಡಿದ್ದೀನೋ ತುಂಬ ಕಡಿಮೆ ಜನರಲ್ಲಿ ಅದನ್ನು ನೋಡಿರೋದು. ಬಿಜೆಪಿ ಸರ್ಕಾರದಲ್ಲಿ, ಮೋದಿಜಿಯವರ ಸರ್ಕಾರದಲ್ಲಿ ನೀವು ಮಂತ್ರಿ ಹೇಗಾದ್ರಿ? ಅದನ್ನ ಹೇಳಿ ನೀವು. ಅದ್ರ ಬಗ್ಗೆ ಹೇಳಬೇಕು ಅಂದರೆ ಅದೆಲ್ಲ ಹೇಗಾಯಿತು ಅಂದರೆ, ಒಂದಿನ ನನಗೆ ಆಮಂತ್ರಣ ಬಂತು. ನಿಮ್ಮನ್ನ ಸಾಹೇಬರು ಮೀಟ್ ಮಾಡಬೇಕು ಅಂದರು. ಸಂಜಯ್ ಅವರು ನನಗೆ ಫೋನ್ ಮಾಡಿದರು. ಆಗ ನಾನು ಕೊಲಂಬೋದಲ್ಲಿದ್ದೆ. ಒಂದು ಇಂಡಿಯನ್ ಓಷನ್ ಕಾನ್ಫರೆನ್ಸ್ನ ಅಟೆಂಡ್ ಮಾಡ್ತಾ ಇದ್ದೆ. ನಾನು ಹೇಳಿದೆ ಆಗ ಖಂಡಿತವಾಗ್ಲೂ ಅವ್ರನ್ನ ಬಂದು ಮೀಟ್ ಮಾಡ್ತೀನಿ ಅಂತ ಹೇಳ್ದೆ. ಮೀಟ್ ಮಾಡ್ತೀನಿ ಎಲ್ಲ ಇವಾಗಲೇ ಬರಬೇಕು ಅಂದರು. ನಾನು ಹೊರಗಡೆ ಇದ್ದೀನಿ, ಫ್ಲೈಟಲ್ಲಿ ಬಂದು ಕರ್ಕೊಂಡು ಹೋಗಿ ಎಂದೆ. ನಾನು ಭೇಟಿಯಾಗೋದಕ್ಕೆ ಹೋದೆ. ಮೋದಿಜಿಯವರು ಒಬ್ಬರೇ ಕೂತ್ಕೊಂಡಿದ್ರು. ಅವರು ಎಲ್ಲಿಗೆ ಹೋಗಿದೆ ಅಂತ ಕೇಳಿದ್ರು. ಹಾಗೆ ಒಂದು 2-3 ಪ್ರಶ್ನೆ ಕೇಳಿದ್ರು. ಅವ್ರು ಹೇಳಿದ್ರು, ನಾಳೆ ಬೆಳಗ್ಗೆ ಬಂದ್ಬಿಡು, ಬ್ರೇಕ್ಫಾಸ್ಟ್ ಒಟ್ಟಿಗೆ ಮಾಡೋಣ, ಆಮೇಲೆ ನಿಮ್ಮನ್ನ ರಾಷ್ಟ್ರಪತಿ ಭವನ ಕರ್ಕೊಂಡು ಹೋಗಿ ಪ್ರಮಾಣ ವಚನ ಮಾಡಿಸ್ತೀನಿ ಅಂದರು. ನಾನಂತೂ ದಿಢೀರಂತ ಇಂಗ್ಲಿಷ್ನಲ್ಲಿ ಏನೋ ಹೇಳ್ತಾರಲ್ಲ, ಫೆಲ್ ಆಫ್ ಮೈ ಚೇರ್ ಅಂತ. ಅವರು ನನ್ನ ರಿಯಾಕ್ಷನ್ನ ನೋಡಾದ್ಮೇಲೆ ಅವರು ಹೇಳಿದ್ದು ಒಂದೇ ಒಂದು ಮಾತು, ಆಮೇಲೆ ನೀವು ರಾಜ್ಯಸಭೆಗೆ ಹೋಗ್ಬೋದು ಅಂತ ಹೇಳಿದ್ರು. ಇದು ಆಗ ನಡೆದಿದ್ದು 2017ರಲ್ಲಿ ಇದು ನಡೆದಿದ್ದು. ದ ರೆಸ್ಟ್ ಈಸ್ ಹಿಸ್ಟ್ರಿ. ನಿಮ್ಮ ಕೆಲವು ಸ್ನೇಹಿತರು ನನಗೆ ಹೇಳಿದ್ರು, ನೀವು ಮನಸ್ಸು ಮಾಡಿದ್ರೆ ಕೆನಡಾ ಸರ್ಕಾರದಲ್ಲೂ ಕೂಡ ನೀವು ಮಿನಿಸ್ಟರ್ ಆಗಬಹುದಿತ್ತು ಅಂತ. 5 ಸಿಖ್ರನ್ನ ಕರ್ಕೊಂಡು ಬಂದಿದ್ರಂತೆ ಜಸ್ಟಿನ್ ಟ್ರೂಡೋ. ಆಗ ಜಸ್ಟಿನ್ ಟ್ರೂಡೋ ಇಂಡಿಯಾಗೆ ಬಂದಾಗ ಮಾನನೀಯ ಪ್ರಧಾನಮಂತ್ರಿಯವರು ನನ್ನನ್ನ ಅವ್ರ ಜೊತೆ ಕಳಿಸಿದ್ರು ದರ್ಬಾರ್ ಸಾಬ್ಗೆ ಹೋಗೋದಕ್ಕೆ, ಅಮೃತ್ಸರ್ಗೆ. ಆಗ ನಾನು ಅಲ್ಲಿಗೆ ಹೋದಾಗ ನನ್ನ ಮಿತ್ರರಾಗಿದ್ದಂಥ ಸಿದ್ದೂಜಿ ಇದ್ರು. ಅವರು ಪಂಜಾಬಿನ ಸರ್ಕಾರದ ಅಮರೇಂದರ್ ಜಿ ಅವರ ಸರ್ಕಾರದಲ್ಲಿ ಮಂತ್ರಿಯಾಗಿದ್ರು. ಆಗ ನಾನು ಹೋಗ್ತಾ ಇದ್ದಾಗ ನನ್ನ ಜೊತೆ ಕ್ಯಾಪ್ಟನ್ ಸಾರ್ ಅವರು ನನ್ನ ಜೊತೆ ಸಿದ್ದು ಅವ್ರನ್ನ ಕೂಡ ಕಳಿಸ್ಕೊಟ್ರು. ಅವ್ರನ್ನ ಅಮೃತ್ಸರಲ್ಲಿ ರಿಸೀವ್ ಮಾಡ್ಕೊಂಡ್ರು. ನಮ್ಮನ್ನ ಏರ್ಪೋರ್ಟ್ನಲ್ಲಿ ದರ್ಬಾರ್ ಸಾಬ್ ಕರ್ಕೊಂಡು ಹೋದ್ರು, ಅಲ್ಲಿ ಸೇವೆ ಮಾಡಿದ್ರು. ಆ ಸಮಯದಲ್ಲಿ ಕೆನಡಾ ಜೊತೆಯಲ್ಲಿ ಒಂದ್ ರೀತಿನಲ್ಲಿ ಆಗ್ಲಿಂದ ನಡೀತಾ ಇತ್ತು, ತುಂಬಾ ಹಿಂದೆಯಿಂದ. ಮತ್ತೆ ಕ್ಯಾಪ್ಟನ್ ಸಾಬ್ ಬೇಡ ಅಂತ ಹೇಳಿದ್ರು, ಟ್ರೂಡೋನ ಭೇಟಿಯಾಗೋದು ಬೇಡ ಅಂತಿದ್ರು. ನನಗೆ ನೆನ್ಪಿದೆ, ಸಂಜೆ ನಾನು ಅವ್ರನ್ನ ಹೋಗಿ ಭೇಟಿಯಾಗಿ ಮಾತಾಡ್ದೆ. ನಾನು ಹೇಳ್ದೆ, ಕ್ಯಾಪ್ಟನ್ ಸಾರ್, ನೀವು ಪಂಜಾಬಿನ ಚೀಫ್ ಮಿನಿಸ್ಟರ್ ಆಗಿದ್ದೀರಾ, ತುಂಬಾ ಗ್ರೇಷಿಯಸ್ ಇದ್ದೀರಾ ಅಂತ ಹೇಳಿ ಅವರು ನೀವು ಹೇಳ್ತಿದ್ದೀರಾ ಅಂದ್ರೆ ನಾನು ಭೇಟಿಯಾಗ್ತೀನಿ ಅಂತ ಭೇಟಿಯಾದ್ರು. ಯಾಕೆಂದ್ರೆ ಶುರುವಿನಿಂದ ಕೂಡ ಪ್ರಾಬ್ಲಮ್ ಇತ್ತು. ಆದ್ರೆ ಈಗಂತೂ ಸ್ಪೆಸಿಫಿಕ್ ಆಗಿ ಒಂದು ಆರೋಪ ಹೊರಿಸ್ತಾ ಇದ್ದಾರೆ ಅಲ್ಲಿ. ನಾನು ಆ ಮಾತಿಗೆ ಬರ್ತೀನಿ ಆಮೇಲೆ. ನೀವು ಆಗ್ಲೇ ಒಂದು ಮಾತು ಹೇಳಿದ್ರಲ್ಲ, ಮಾರನೇ ದಿನ ಮೋದಿಜಿಯವರು ರಾಷ್ಟ್ರಪತಿ ಭವನದಲ್ಲಿ ಲಂಚ್ ಮಾಡಿದ್ರು. ಅವರ 5 ಮಂತ್ರಿಗಳು ಆಲ್ರೆಡಿ ಸಿಕ್ಕವರಾಗಿದ್ರು. ಅವರಲ್ಲಿ ಒಬ್ರು ಹೇಳ್ತಾರೆ, ಸಿ ಹೌ ಲಕ್ಕಿ ಐ ಆಮ್, ಐ ವೆಂಟ್ ಟು ಕೆನಡಾ ಅಂಡ್ ಐ ಬಿಕಮ್ ಅ ಮಿನಿಸ್ಟರ್. ನನಗೆ ಆಶ್ಚರ್ಯ ಆಯ್ತು. ನಾನು ಕೇಳ್ದೆ, ಹೌದಾ, ನಾನು ಇಂಡಿಯಾದಲ್ಲಿದ್ದೆ ಆದ್ರೂ ಮಂತ್ರಿ ಆಗ್ಬಿಟ್ಟೆ, ಆಯ್ತಲ್ಲ. ಸೊ ಆ ಸಮಯದಲ್ಲಿ ನನಗೆ ನೆನಪಿದೆ, ಆಗಿನ ಸಮಯದಲ್ಲಿ ಯಾರೋ ಮಂತ್ರಿ ಆಗಿದ್ರು, ಅದು ಸಜ್ಜನ್ ಆಗಿದ್ರು, ಡಿಫೆನ್ಸ್ ಮಿನಿಸ್ಟರ್ ಎಲ್ಲ ಇದ್ರು. ಹೀಗಿತ್ತು ನೋಡಿ, ಅವರು ನಮ್ಮ ಬಗ್ಗೆ ಏನೆಲ್ಲ ಹೇಳ್ತಿದಾರೋ ನೋಡಿ. ಹೇಳಬೇಕು ಅಂದ್ರೆ ಈ ವಿಚಾರಗಳ ಬಗ್ಗೆ ನನಗೆ ಅಷ್ಟೊಂದು ಪರ್ಸ್ನಲ್ ಆಗಿ ಏನೂ ಗೊತ್ತಿಲ್ಲ. ಆದರೂ ಕೂಡ ಏರ್ ಇಂಡಿಯಾದ ಒಂದು ವಿಮಾನ ಅಪಘಾತ ಆಗಿತ್ತು, ಒಂದು ದುರ್ಘಟನೆ ನಡೆದಿತ್ತು. ಬಹುಶಃ ನಿಮ್ಗೆ ನೆನಪಿರ್ಬೋದು. ಆ ಕ್ರ್ಯಾಶ್ನಲ್ಲಿ 200ಕ್ಕಿಂತ ಜಾಸ್ತಿ ಜನ ಅನ್ಸುತ್ತೆ, ನೆನಪಿಲ್ಲ ನನಗೆ. ಆ ಕ್ರ್ಯಾಶ್ನಲ್ಲಿ ಡೆತ್ ಆಗಿತ್ತು. ಇದೆಲ್ಲ ಆಲ್ರೆಡಿ ನಡೆದು ಹೋಗಿದೆ. ನೀವೀಗ ಆರೋಪ ಮಾಡ್ತಿದ್ದೀರಲ್ಲ, ಅದನ್ನ ಯಾವ್ದ್ರ ಮೇಲೆ ಮಾಡ್ತಾ ಇದ್ದೀರಾ? ನೀವು ಹೇಳ್ತಾ ಇದ್ದೀರಲ್ಲ ಆ ನೆಜ್ಜರ್ ಬಗ್ಗೆ, ಹರ್ದೀಪ್ ಸಿಂಗ್ ನೆಜ್ಜರ್ ಬಗ್ಗೆ. ಆಲ್ರೆಡಿ ಹೇಳಬೇಕು ಅಂದ್ರೆ ಅವ್ರ ಸಿಸ್ಟಮ್ನಲ್ಲೇನೆ ಅವ್ರಿಗೆ ವೀಸಾ ಕೊಡೋದಕ್ಕೆ ತುಂಬಾ ಸರಿ ನಿರಾಕರಿಸಿದ್ದಾರೆ. ಅಲ್ಲಿ ಈಗಾಗ್ಲೇ ಇದೆಲ್ಲ ನಡೀತಾ ಇದೆ. ಈ ಆರೋಪ ಹೊರಿಸ್ತಾ ಇರೋದು ಇಂಡಿಯನ್ ಆಪರೇಟಿವ್ ಮೇಲೆ, ಇಂಡಿಯನ್ ಇಂಟೆಲಿಜೆನ್ಸ್ ಮೇಲೆ. ಮತ್ತೆ ನೀವು ಅಲ್ಲಿ ಜಾಗಕ್ಕೆ ಹೋಗಿ ಅಲ್ಲಿ ಖಲಿಸ್ತಾನಿ ಆಕ್ಟಿವಿಸ್ಟ್ಗಳಿದ್ರಲ್ಲ, ಆಫ್ ಮಾಡ್ತಾ ಇದ್ದೆ. ನಾನು ಅದನ್ನೇ ಎಲ್ಲಾನು ಮೊದಲಿನಿಂದ ಹೇಳ್ತಾ ಇದ್ದೀನಿ. ಅಲ್ಲಿ ಆ ಘಟನೆ ನಡೀತಲ್ಲ, ಅದು ಇಂಡಿಯನ್ಸೇ ಹೋಗಿ ಮಾಡಿದ್ದಲ್ಲಿ, ಏರ್ ಇಂಡಿಯಾದು ಅಟ್ಯಾಕು. ಅಲ್ಲಿ ಬೇರೆ ವಿಷಯಗಳು ನಡೀತಾ ಇತ್ತು ನೋಡಿ. ಇಲ್ಲಿ ತುಂಬಾ ಸೊಸೈಟೀಸ್ಗಳಿವೆ, ಕೆನಡಾ ಇದೆ, ಇಂಗ್ಲೆಂಡ್ ಇದೆ. ನನ್ನ ಪೋಸ್ಟಿಂಗ್ UK-ನಲ್ಲಿ ಆದಾಗ ವಿದೇಶಾಂಗ ಸಚಿವಾಲಯ ಇದೆ, ಫಾರಿನ್ ಅಂಡ್ ಕಾಮನ್ವೆಲ್ತ್ ಆಫೀಸ್. ನಾನ್ ಅಲ್ಲಿಗೆ ಹೋಗಿ ಅವ್ರಿಗೆಲ್ಲ ಹೇಳ್ತಾ ಇದ್ದೆ, ನಿಮ್ಮ ಸ್ಟ್ಯಾಂಡರ್ಡ್ ರೆಸ್ಪಾನ್ಸ್ ಆಗಿರುತ್ತೆ, ನಮ್ಗೆ ಫ್ರೀಡಮ್ ಇದೆ, ಫ್ರೀಡಮ್ ಆಫ್ ಸ್ಪೀಚ್ ಇದೆ,
ನಾವು ಈ ಫ್ರೀಡಮ್ಸ್ನೆಲ್ಲ ಬಳಸ್ಕೊಳ್ತಾನೆ ಇಲ್ಲ. ಈಗ ಈ ಫ್ರೀಡಮ್ಸ್ನೆಲ್ಲ ಯಾರು ಬಳಸ್ಕೊಳ್ತಾ ಇದ್ದಾರೆ? ಅಲ್ಲಿ ಈಗ ಆಲ್ರೆಡಿ ಒಂದು ಹಿಸ್ಟರಿ ಇದೆ, ವೈಲೆನ್ಸ್ದು, ಎಕ್ಸ್ಟ್ರೀಮಿಸಮ್ದು, ಡ್ರಗ್ಸ್ದು. ಅದನ್ನೆಲ್ಲ ಯಾರ್ ಮಾಡ್ಸಿದ್ದು? ಆ ಸಮಯದಲ್ಲಿ ಭಾರತ ಸರ್ಕಾರ ಕೂಡ ಹೇಳಿತ್ತು. ನನ್ನ ಒಬ್ಬ ಕೊಲೀಗ್ ಇದ್ದಾರೆ, ಅವ್ರು ನನ್ನ ಜೊತೆ ಕೂಡ ಕೆಲಸ ಮಾಡಿದ್ದಾರೆ, ಅರಿಂದಮ್ ಬಾಗ್ಚಿ. ಅವರು ಅಫಿಷಿಯಲ್ ಸ್ಪೋಕ್ಸ್ಮನ್. ಅವರು ಒಂದು ದೊಡ್ಡ ಪ್ರೆಸ್ ಬ್ರೀಫಿಂಗ್ ಮಾಡಿದ್ರು. ನಿಮ್ಮಲ್ಲಿ ಏನೆಲ್ಲ ಕ್ರೆಡಿಬಲ್ ಅಲಿಗೇಷನ್ಸ್ಗಳಿದೆಯಲ್ಲ, ನಿಮ್ಗನ್ಸುತ್ತಲ್ಲ, ಅಲಿಗೇಷನ್ಸ್ ಯಾವತ್ತೂ ಕ್ರೆಡಿಬಲ್ ಆಗಿರೋದಿಲ್ಲ. ಅಲಿಗೇಷನ್ಸ್ ಆಗಿರುತ್ತೆ. ನಿಮ್ಗೆ ಎವಿಡೆನ್ಸ್ ಕ್ರೆಡಿಬಲ್ ಅನ್ಸಿದ್ರೆ ನಮಗ್ ಕೊಡಿ ಅದನ್ನ. ಹರ್ದೀಪ್ ಅವರೇ, ಈಗ ಅಮೆರಿಕಾದವ್ರು ಹೇಳ್ತಾರೆ, ಫೈನಾನ್ಷಿಯಲ್ ಟೈಮ್ಸ್ ನಲ್ಲಿ ಪ್ರಿಂಟ್ ಆಗಿದೆ, ಈ ಪತ್ವಂತ್ ಸಿಂಗ್ ಪನ್ನುನ ಕೊಲ್ಲೋದಕ್ಕೆ ಪ್ರಯತ್ನ ಮಾಡಿದಾಗ ಅಮೆರಿಕಾದವ್ರು ಹಿಡಿದ್ರು ಮತ್ತೆ ಕಾಪಾಡಿದ್ರು ಅಂತ. ನೋಡಿ, ನಾನ್ ನಿಮ್ಗೆ 2 ವಿಷಯ ಹೇಳ್ತೀನಿ. ಯಾಕೆ ಅಂದ್ರೆ ನೀವು ವರ್ಲ್ಡ್ ವೈಡ್ ಫೇಮಸ್ ಮೀಡಿಯಾ ಪರ್ಸನಾಲಿಟಿ ಆಗಿದ್ದೀರಾ. ನಾವಿಬ್ರು ಕೂಡ ಫೈನಾನ್ಷಿಯಲ್ ಟೈಮ್ಸ್ ಮತ್ತೆ ನ್ಯೂಯಾರ್ಕ್ ಟೈಮ್ಸ್ ಓದ್ತೀವಿ. ಒಂದ್ ವೇಳೆ ನೀವು ಫೈನಾನ್ಷಿಯಲ್ ಟೈಮ್ಸಲ್ಲಿ ಬಂದಿರೋದು ಸರಿ ಅಂತ ತಿಳ್ಕೊಂಬಿಟ್ರೆ ಆಗ ನಾನು ಜೀವನ ಮಾಡೋದೇ ಕಷ್ಟ ಆಗುತ್ತೆ. ಯಾಕಂದ್ರೆ ಅವರು ಆಯಿಲ್ ಪ್ರೈಸಸ್ನಲ್ಲಿ ಪ್ರತಿದಿನ ಹೊಸ ರಿಪೋರ್ಟ್ ಕೊಡ್ತಾರೆ. ನಾನು ನಿಮ್ಗೆ ಒಂದು ವಿಷಯ ಹೇಳ್ತೀನಿ, ಅದು ಗುಣವಂತ್ ಸಿಂಗ್ ಪಲ್ಲು ಅವ್ರ ಹೆಸರಿರ್ಬೋದು, ಅವ್ರು ಯಾರಿರ್ಬೋದು. ಆಗ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಯಾಗಿದ್ರು, ಅವರು ನ್ಯೂಯಾರ್ಕಿಗೆ ಬಂದಿದ್ರು. ಆಗ ಶಂಕರ್ ಮೆನನ್ ಅವರು ನನ್ಗೆ ನೆನಪಿದೆ ಫಾರಿನ್ ಸೆಕ್ರೆಟರಿ ಆಗಿದ್ರು. ಅವರು ಡೆಲಿಗೇಷನಲ್ಲಿ ಹೇಳಿದ್ರು, ಒಂದ್ ವೇಳೆ ನೀವು ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ, ಒಂದ್ ವೇಳೆ ಯಾರಾದ್ರೂ ಬಂದು ನಿಮ್ ಕೈಗೆ ಕಾಗದ ಕೊಡಕ್ ಬಂದ್ರೆ ಅದನ್ನ ಅಕ್ಸೆಪ್ಟ್ ಮಾಡ್ಬೇಡಿ ಅಂತ ಹೇಳಿದ್ರು. ಈ ಪನ್ನೂಜಿ ಅವರು ಆಗ ಅದೇ ಕೆಲಸ ಮಾಡ್ತಾ ಇದ್ರು. ಯಾರಾದ್ರೂ ಭಾರತೀಯರು ಅಲ್ಲಿಗೆ ಹೋದ್ರು ಅಂದ್ರೆ ಅವ್ರ ಕೈ ಕೊಟ್ಟು ಹೇಳ್ತಿದ್ರು, ಕನ್ಸಿಡರ್ ಯುವರ್ ಸೆಲ್ಫ್ ಸರ್ವ್ಡ್. ಇದೆಲ್ಲ ಟಿವಿ ಲೀಗಲ್ ಡ್ರಾಮಾ ಆಗಿರುತ್ತೆ. ಕನ್ಸಿಡರ್ ಯುವರ್ ಸೆಲ್ಫ್ ಸರ್ವ್ಡ್. ಅಲ್ಲ, ಈ ವ್ಯಕ್ತಿ ಯಾರು? ಈ ವ್ಯಕ್ತಿ ಈಗಷ್ಟೇ 10-15 ದಿನಗಳ ಹಿಂದೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನಾವು 18ನೇ ನವೆಂಬರ್ ಅಂದು ಏರ್ ಇಂಡಿಯಾ ಮೂಲಕ ಒಂದು ಬಾಂಬ್ ಹಾಕ್ತೀವಿ ಅಂತ. ಅಲ್ಲ, ಈ ಫೈನಾನ್ಷಿಯಲ್ ಟೈಮ್ ಪಂಜಾಬಿನಲ್ಲಿ ಏನೋ ಹೇಳ್ತೀವಲ್ಲ, ಗಾಳಿಲ್ ಗುಂಡು ಹೊಡೆಯೋದು ಅಂತ. ಒಬ್ಬ ವ್ಯಕ್ತಿ ಮತ್ತೆ ಅವನ ಆರ್ಗನೈಸೇಷನ್, ಅದರ ಹೆಸರು ಏನು ಅಂತಂದ್ರೆ ಸೀಕ್ ಫಾರ್ ಜಸ್ಟಿಸ್, ಆ ಥರ ಏನೋ ಇದೆ. ಅದರ ಫಂಡಿಂಗ್ ಓಪನ್ಲಿ ISI ಮತ್ತೆ ಪಾಕಿಸ್ತಾನಿಂದ ಬರುತ್ತೆ. ಯಾರೇ ಒಬ್ಬ ಭಾರತೀಯ ಹೋದ್ರೂ ಕೂಡ ನಾರ್ಮಲ್ ಕೆಲ್ಸಕ್ಕೆ ಅವನ ಕೈಯಲ್ಲಿ ಕಾಗದ ಕೊಟ್ಬಿಡ್ತಾರೆ, ಮತ್ತೆ ಆ ರೀತಿ ಸ್ಟೇಟ್ಮೆಂಟ್ ಮಾಡ್ತಾರೆ. ನೋಡಿ, ನಾನು ಆ ರೀತಿ ಹೇಳ್ಬಾರ್ದು, ಯಾಕಂದ್ರೆ 39 ಇಯರ್ಸಿಂದ ಫಾರಿನ್ ಸರ್ವಿಸಲ್ಲಿ ಇದ್ದೀನಿ ನಾನು. ನನ್ಗೆ ಅವ್ರ ಜೊತೆ ಒಳ್ಳೆ ರಿಲೇಶನ್ಶಿಪ್ ಇದೆ. ಆ ರೀತಿ ನಮ್ಮಲ್ಲಿ ಯಾವತ್ತೂ ನಡೆದೇ ಇಲ್ಲ. ನಮ್ಮಲ್ಲಿ ಉಲ್ಟಾ ನಡೀತಾ ಇರುತ್ತೆ. ಏನ್ ನಡೀತಾ ಇದೆಯಪ್ಪ ಇದು? ಇವ್ನು ಏನೇನೋ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾನೆ, ಆದ್ರೆ ಇವನ್ ಮೇಲೆ ಆಕ್ಷನ್ ನಡೀತಾ ಇಲ್ವಲ್ಲ ಅಂತ. ಅವ್ನು ಹೇಳ್ದ ಏರ್ ಇಂಡಿಯಾ ಮುಖಾಂತರ ಒಂದು ಬಾಂಬ್ ಹಾಕ್ತಾರೆ ಅಂತ. ಆಮೇಲೆ ಪಂಜಾಬ್ ಸರ್ಕಾರದವರು, ನಮ್ಮ NIA ಅವರು ಕೂಡ ಕೇಸ್ ಹಾಕಿದ್ದಾರೆ. ನೋಡಿ, ಹೀಗೆ ಮಾಡ್ತಾರಾ? ಅಂತ ವ್ಯಕ್ತಿಗಳನ್ನ ಸಾಯಿಸ್ಬಿಡ್ತಾರ? ನೋಡಿ, ನನ್ನ ಮನ್ಸಲ್ಲಿ ಏನಿದೆಯೋ ಅದನ್ನ ನಾನು ಇಲ್ಲಿ ಹೇಳಕ್ ಬಯಸೋದಿಲ್ಲ. ನೋಡಿ, ನಾನು ಇಲ್ಲಿವರೆಗೂ ಮಾಡಿರೋ ಕೆಲಸಗಳೆಲ್ಲ ಅನುಭವದ ಮೇಲೆ ಮಾಡಿರೋದು. ನಮ್ದು ಸಿಸ್ಟಮ್ ಆಗಿದೆ. ನಾವು ಏನು ಅಂತ ಹೇಳಿದ್ರೆ ಈ ರೀತಿಯ ವಿಷಯಗಳನ್ನ ಯಾಕೆ ಇಷ್ಟೊಂದು ಟಾಲರೇಟ್ ಮಾಡ್ತೀವಿ? ನನಗೆ ಗೊತ್ತಿಲ್ಲ ಅವರು ಯಾವಾಗಿಂದ ಅಲ್ಲಿದ್ದಾರೆ ಅಂತ. ಅಲ್ಲ, ಅವರು ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ, 18ನೇ ನವೆಂಬರ್ ಅಂತೇನೋ, ದಟ್ ವಾಸ್ ದ ಡೇಟ್, ಏರ್ ಇಂಡಿಯಾ ಇಂದ ಬಾಂಬ್ ಹಾಕ್ತೀವಿ ಅಂತ. ನೋಡಿ, ಈ ರೀತಿಯ ವ್ಯಕ್ತಿ ಈ ಸೊಸೈಟಿಗೆ ಒಂದ್ ರೀತಿ ಹಾನಿಕಾರಕ. ನೋಡಿ, ನೀವು ಆಗ್ಲೇ ಹೇಳಿದ್ರಿ ವಿದೇಶಾಂಗ ಸಚಿವಾಲಯ ಇದನ್ನ ಹೇಳ್ತು ಅಂತ. ಖಂಡಿತವಾಗ್ಲೂ ಇದ್ರ ಮೇಲೆ ಆಕ್ಷನ್ ತಗೊಳ್ತೀವಿ. ನೋಡಿ, ಇದರಲ್ಲಿ ನೀವು ಇದನ್ನು ಕೂಡ ನೋಡ್ಬೇಕು, ಈ ರೀತಿಯ ಸ್ಟೇಟ್ಮೆಂಟ್ ಕೊಡೋದ್ರಿಂದ ಯಾರಿಗ ಉಪಯೋಗ ಆಗತ್ತೆ ಅಂತ. ಅವರು ಆ ಸ್ಟೇಟ್ಮೆಂಟ್ ನ ಡಿನೈ ಮಾಡ್ತಾ ಇಲ್ಲ, 18ನೇ ನವೆಂಬರ್ ಬಾಂಬ್ ಹಾಕ್ತಾರೆ ಅನ್ನೋದನ್ನ. ನೋಡಿ, ಅವರೊಂದು ವಿಡಿಯೋ ಕಳಿಸಿದ್ದಾರೆ, ಮತ್ತೆ ಇತ್ತೀಚೆಗೆ 2 ದಿನಕ್ಕೊಂದು ವಿಡಿಯೋ ಕಳಿಸ್ತಾ ಇರ್ತಾರೆ. ಆದ್ರೆ ಪಾಕಿಸ್ತಾನದಿಂದನೂ ಸುದ್ದಿ ಬರುತ್ತೆ, ಆಫೀಸ್ ಸಯ್ಯದ್ನ ನೆಫ್ಯೂ ಸತ್ತೋಗಿದ್ದಾನೆ ಅಂತ, ಮಸೂದ್ ಅಜರ್ನ ಗೆಳೆಯ ಸತ್ತೋದ ಅಂತ. ಸೊ ನೀವು ಇದ್ರ ಬಗ್ಗೆ ಎಲ್ಲ ಏನ್ ಹೇಳ್ತೀರಾ? ವಿ ಶುಡ್ ಆಲ್ ಶೆಡ್ ಟಿಯರ್ ಫಾರ್ ದಿಸ್. ಇಲ್ಲ, ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ, ಈ ಕೆಲಸನ ಯಾರು ನಮ್ಮವರೇ ಮಾಡ್ತಾ ಇರೋದಾ? ನೋಡಿ, ಈಗ ನಾನಿಲ್ಲಿ ಯಾವುದೇ ರೀತಿಯ ಫಾರಿನ್ ಮತ್ತೆ ಸೆಕ್ಯೂರಿಟಿ ಪಾಲಿಸ್ನ ಡಿಸಿಷನ್ ತಗೊಳ್ಬೇಕು ಅಂತೇನಿಲ್ಲ. ಆದ್ರೆ ಇದು ನಮ್ಮ ಸ್ಟೈಲ್ ಅಲ್ಲ. ಕೆಲವ್ರು ಹೇಳ್ತಾರೆ ಆಗ್ಬೇಕು ಅಂತ, ಆದ್ರೆ ಅದ್ ಬೇರೆ ವಿಷಯ. ಆದ್ರೆ ನಾವು ಅಂತ ಪಬ್ಲಿಕ್ ಅಂತೂ ಖುಷಿಯಾಗಿದ್ದಾರೆ. ನೀವ್ ಹೇಳ್ಬೋದು, ನಾನ್ ಹೇಳ್ಬಾರ್ದು ಅಲ್ವಾ? ನೋಡಿ, ವಿಷಯ ಏನು ಅಂದ್ರೆ, ಇವರೆಲ್ಲ ಏನ್ ಮಾಡಿಲ್ಲ. ಇವ್ರುಗಳು ಮಾಡೋ ಅಂತ ಜಗಳನ ನೋಡಿ, ಬಲೂಚ್ನ ನೋಡಿ, ಅಲ್ಲಿ ನಡೆಯೋ ಜಗಳಗಳನ್ನ ನೋಡಿ, ಆದ್ರಿಂದ ನಮ್ಮ ಜನರು ಖುಷಿಯಾಗಿದ್ದಾರೆ ಅಂತ ಅನ್ನೋದು ಅರ್ಥ ಅಲ್ಲ. ನಡೀತಾ ಇರುತ್ತೆ. ಎಷ್ಟೋ ಜನ ನಮ್ ವಿರುದ್ಧ ಏನೆಲ್ಲ ಮಾಡಿಲ್ಲ ಹೇಳಿ, ನೀವೇ ಹೇಳಿ. ಲಷ್ಕರ್-ಎ-ತೊಯ್ಬಾ,
ಇವರು ಏನೆಲ್ಲ ಮಾಡಿಲ್ಲ. ಆದ್ರೆ ಈಗ ಹೇಳ್ಬೇಕು ಅಂದ್ರೆ ಮೋದಿಜಿಯವರು ಬಂದ್ಮೇಲೆ ಮತ್ತೆ ಮೋದಿಜಿಯವರ ಡಿಸಿಷನ್ ಮೇಕಿಂಗ್ ಇದೆಯಲ್ಲ, ಅದಾದ್ಮೇಲಿಂದ ನೀವೇ ನೋಡಿ ನಮ್ಮ ಸ್ಮಾರ್ಟ್ ಸಿಟಿಯಲ್ಲಿ ಸೋಷಿಯಲ್ ಮೀಡಿಯಾಲಿ ಶ್ರೀನಗರ್ನಲ್ಲಿ ಏನ್ ನಡೀತಾ ಇದೆ ಅಂತ. ನೀವೇ ನೋಡಿ ಟ್ರಾಫಿಕ್ ಎಷ್ಟಿದೆ, ಏರ್ ಟ್ರಾಫಿಕ್ ಎಷ್ಟಾಗ್ತಾ ಇದೆ, ಈಗ ಆಗ್ತಾ ಇದೆ. ಆದ್ರೆ ಇವ್ರು ಮಾಡಿರೋಂಥ ಕೆಲಸದಲ್ಲಿ ಯಾವುದೇ ಕಡಿಮೆ ಇಲ್ಲ, ಡಿಸ್ಟೆಬಿಲೈಸೇಷನ್ ಆಗಿತ್ತು. ಹಾಗಿದ್ರೆ ಏನ್ ವ್ಯತ್ಯಾಸ ಬಂತು ಕಳೆದ 10 ವರ್ಷಗಳಲ್ಲಿ ನಿಮ್ಮ ಅಭಿಪ್ರಾಯದಲ್ಲಿ ಪಾಕಿಸ್ತಾನ ಮತ್ತೆ ಭಾರತದ ರಿಲೇಶನ್ಶಿಪ್ ಅಲ್ಲಿ? ತುಂಬಾ ವ್ಯತ್ಯಾಸ ಆಗಿದೆ ನೋಡಿ. ಫಾರಿನ್ ಅಂಡ್ ಸೆಕ್ಯೂರಿಟಿ ಪಾಲಿಸಿನಲ್ಲಿ ಹೇಳಬೇಕು ಅಂದ್ರೆ ಮೋದಿಜಿಯವರ ಈ 9 ವರ್ಷ ಇದೆಯಲ್ಲ, ಈಗ 10 ವರ್ಷ ಆಗ್ತಾ ಇದೆ. ಕೇವಲ ಭಾರತದಲ್ಲ, ಪ್ರಪಂಚದಲ್ಲೆಲ್ಲಾನು 3 ವಿಷಯಗಳು ಅವರ ಕ್ಯಾರೆಕ್ಟರಿಸ್ಟಿಕ್ಸ್ನ ಹೇಳುತ್ತೆ. ಮೊದಲನೇದು ಅವರ ಮಾತುಗಳು ಮತ್ತು ಕೆಲಸಗಳು. ಅವ್ರು ಹೇಳಿದ್ರು ಅಂದ್ರೆ ಆ ಕೆಲಸನ ಮಾಡಿ ಮುಗಿಸ್ತಾರೆ. ಮತ್ತೆ ಇನ್ನೊಂದು ಮಾತೇನು ಅಂದ್ರೆ ಅವ್ರಿಗೆ ನಮ್ಮ ದೇಶದ ಬಗ್ಗೆ ಇರೋ ಕನಸಿದೆಯಲ್ಲ, ಸಂಕಲ್ಪ ಇದೆಯಲ್ಲ. ನಾನೇನೋ ದೊಡ್ಡ ವಿಚಾರ ಹೇಳ್ತಾ ಇಲ್ಲ. 2047ರಷ್ಟರಲ್ಲಿ ನಮ್ದು ವಿಕಸಿತ ದೇಶ ಆಗತ್ತೆ ಅಂತ. ಖಂಡಿತವಾಗ್ಲೂ ಹಾಗೇ ಆಗತ್ತೆ. ಆದ್ರೆ ಅವ್ರು ಏನ್ ಹೇಳಿದ್ರು ಅಂದ್ರೆ ನಮ್ಮ ಆಫೀಸ್ನಲ್ಲಿ ನಡೆದಿದ್ದನ್ನ ಹೇಳ್ತಾ ಇಲ್ಲ. ಇಲ್ಲಿ ಪ್ರಪಂಚದಲ್ಲೆಲ್ಲಾನು ನೀವು 1700ರಲ್ಲಿ ಅರ್ಥವ್ಯವಸ್ಥೆ ಇತ್ತಲ್ಲ, ಈ ಪ್ರಪಂಚದ ಅರ್ಥವ್ಯವಸ್ಥೆ, ಇದರಲ್ಲಿ 25ರಿಂದ 27% ನಮ್ಮ ಕಾಂಟ್ರಿಬ್ಯೂಷನ್ ಇದೆ. 190 ವರ್ಷಗಳಾದ್ಮೇಲೆ ಅದು ಬೀಳ್ತಾ 1%ಗೆ ಬಂದ್ಬಿಡ್ತು. ಈಗ ಮೋದಿಜಿಯವರು ನಾಯಕತ್ವ ತಗೊಂಡ್ಮೇಲೆ ಭಾರತದ ಅರ್ಥವ್ಯವಸ್ಥೆ 10ನೇ ಸ್ಥಾನದಲ್ಲಿತ್ತು, ಅದೀಗ 5ನೇ ಸ್ಥಾನಕ್ಕೆ ಆಲ್ರೆಡಿ ಬಂದಿದೆ. ನಾನು ಕೆಲವು ದಿನಗಳ ಹಿಂದೆ ಅಷ್ಟೇ ಎಲ್ಲೋ ನೋಡಿದ್ದೆ, ನಾವು $4 ಟ್ರಿಲಿಯನ್ ಎಕಾನಮಿಲಿದ್ದೀವಿ. ನಮ್ಮಿಂದ ಈಗ ಮುಂದೆ ಇರೋರು ಜರ್ಮನಿ ಮತ್ತೆ ಜಪಾನ್ 4.1 ಮತ್ತೆ 4.3 ಟ್ರಿಲಿಯನ್. ಅವರ ರೇಟ್ ಆಫ್ ಗ್ರೋತ್ 6-6.5% ಇದೆ. ಇನ್ನೊಂದು ಕಡೆ ರೇಟ್ ಆಫ್ ಗ್ರೋತ್ 0.9% ಇದೆ. 1 ವರ್ಷದಲ್ಲಿ ಅಥವಾ 1.5 ವರ್ಷದಲ್ಲಿ ನಾವು ಪ್ರಪಂಚದ 3 ಅರ್ಥವ್ಯವಸ್ಥೆನಲ್ಲಿ ಭಾರತ ದೇಶ ಕೂಡ ಒಂದು. ಇನ್ನೊಂದು, ಮೋದಿಜಿಯವರು ಏನ್ ತೋರಿಸಿದ್ದಾರೆ ಅಂದ್ರೆ, ನಾನಿದನ್ನ ಅವ್ರ ಟೀಮಲ್ಲಿದ್ದೀನಿ ಅಂತ ಹೇಳ್ತಾ ಇಲ್ಲ. ಈ ಡೀಪ್ಲಿ ಡಿವೈಡೆಡ್ ವರ್ಲ್ಡ್ನಲ್ಲಿ ಮೋದಿಜಿ ಒಂದು ಯೂನಿಫೈಯರ್ನ ರೋಲ್ನ ಪ್ಲೇ ಮಾಡ್ತಾರೆ, ತೋರಿಸಿದ್ದಾರೆ. G20ಯಲ್ಲಿ ತೋರಿಸಿದ್ದಾರೆ. ನಮ್ಮ ಎಲ್ಲ ಲಿಬರಲ್ಸು ಏನು ಹೇಳ್ತಾ ಇದ್ರಂದ್ರೆ, ಯಾವುದು ಅಗ್ರಿಮೆಂಟ್ಸ್ ಆಗಲ್ಲ, ಏನೂ ಆಗಲ್ಲ ಅಂತ. ಚೈನಾದು ಸಮಸ್ಯೆ ಇದೆ, ರೂಸಿ ಒಪ್ಕೊಳ್ಳೋದಿಲ್ಲ ಅಂತ, ಅಮೆರಿಕ ಒಪ್ಕೊಳ್ಳೋದಿಲ್ಲ, ಅದಾಗಲ್ಲ ಇದಾಗಲ್ಲ ಅಂತ. ನಾನ್ ಪೂರ್ತಿ ಕ್ರೆಡಿಟ್ ಕೊಡ್ತೀನಿ. ಟೀಮ್ ಇದೆಯಲ್ಲ, ಮೋದಿಜಿಯವರ ನೇತೃತ್ವ ಮತ್ತೆ ಡೀಟೇಲ್ಸ್ ಆಗಿ ಹೋಗೋದು. ಮತ್ತೆ ಅಮಿತಾಬ್ ಖಾನ್ ವಿದೇಶಾಂಗ ಸಚಿವಾಲಯದಲ್ಲಿದ್ರು, ಅವ್ರ ಜೊತೆ ಇದ್ದಂತಹ ಒಬ್ಬ ಆಫೀಸರ್ ನನ್ ಜೊತೆ ಕೆಲಸ ಮಾಡ್ತಾ ಇದ್ರು. ಅವ್ರು ಕೇಳ್ತಾ ಇದ್ರು, ಒಂದೊಂದ್ಸತಿ ಫೋನ್ ಮಾಡ್ತಾ ಇದ್ರು ನನಗೆ, ಕೇಳ್ತಾ ಇದ್ರು ಹೇಗಾಗತ್ತೆ ಇದೆಲ್ಲ ಅಂತ. ನಾನ್ ಹೇಳ್ದೆ ಬೆಳಿಗ್ಗೆ 4 ಗಂಟೆ ಅಷ್ಟರಲ್ಲಿ ಎಲ್ರೂ ಒಪ್ಕೊಳ್ತಾರೆ ಅಂತ. ಯಾಕೆ ಅಂದ್ರೆ ಅವರು ಯಾವ ರೀತಿನಲ್ಲಿ G20ಯ ಅಧ್ಯಕ್ಷತೆ ವಹಿಸಿದ್ರಲ್ಲ, ಅವರು ಯಾವ ರೀತಿನಲ್ಲಿ G20ಯ ಮೀಟಿಂಗ್ಸ್ ನಡೆಯೋದಲ್ಲ ಕ್ಯಾಪಿಟಲ್ಸ್ನಲ್ಲಿ, ನೀವು 200 ಮೀಟಿಂಗ್ಸ್ಗಳನ್ನ 50 ಬೇರೆ ಬೇರೆ ನಗರದಲ್ಲಿ ಮಾಡಿಸಿದ್ರಿ. ಮೋದಿಜಿಯವರು ಪರ್ಸನಲ್ ಆಗಿ ಇಂಟ್ರೆಸ್ಟ್ ತಗೊಂಡ್ರು. ಮತ್ತೆ ಆ ಸಮಯದಲ್ಲೂ ಏನೆಲ್ಲ ಹೇಳಿದ್ರು, ರೂಸ್ ಮತ್ತೆ ಉಕ್ರೇನ್ ಮಧ್ಯೆ ಜಗಳ ನಡೀತಿರ್ಬೇಕಾದ್ರೆ ಮೋದಿಜಿಯವರು ಹೇಳಿದ್ರು ದಿಸ್ ಇಸ್ ನಾಟ್ ದ ಟೈಮ್ ಫಾರ್ ವಾರ್. ಅದೇ ಅಲ್ಟಿಮೇಟ್ ಆಗಿ ಥೀಮ್ ಆಯ್ತು. ಸೊ ನಾನ್ ತಿಳ್ಕೊಂಡಿದ್ದೀನಿ, ಅವರು ಏನು ಬದಲಾವಣೆ ತಂದಿದಾರಲ್ಲ 9-10 ವರ್ಷದಲ್ಲಿ, ಅದೆಲ್ಲ ನಡೆದಿದ್ದು ಕೇವಲ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಸಫಲ ಆಗಿರೋದಕ್ಕೆ, ಉಜ್ವಲ ಯೋಜನಾ ಚೆನ್ನಾಗ್ ಆಗ್ತಿರೋದಕ್ಕಲ್ಲ, ನಮ್ಮ ಮೆಟ್ರೋ ಸಿಸ್ಟಮ್ ಪ್ರಪಂಚದಲ್ಲೇ 2ನೇ ದೊಡ್ಡದಾಗತ್ತೆ ಅದಕ್ಕಲ್ಲ. ಒಂದು ನ್ಯಾಷನಲ್ ಸ್ಪಿರಿಟ್. ಚಂದ್ರಾಯಣದ ಬಗ್ಗೆ ಹೇಳ್ತಾರಲ್ಲ, ನಾನ್ ಹೇಳ್ತೀನಿ ಯು ಆರ್ ಆನ್ ದ ಮೂನ್ ಅಂಡ್ ಓವರ್ ದ ಮೂನ್. ನೋಡಿ, ಸ್ಪೋರ್ಟ್ಸ್ ಅಲ್ಲೂ ಕಾಣ್ತಿದೆ, ಬೇರೆದ್ರಲ್ಲೂ ಕಾಣ್ತಾ ಇದೆ. ಇದು ನಿಜವಾಗ್ಲೂ ಲೀಡರ್ನ ಒಂದು ಕೆಲಸ. ಅವರು ಆ ಕೆಲಸನ ಉತ್ತಮ ರೀತಿನಲ್ಲಿ ನಿಭಾಯಿಸ್ತಾ ಇದ್ದಾರೆ. ಈಗ ಮುಂದೆ ಬರೋ ದಿನಗಳಲ್ಲಿ ಚುನಾವಣೆ ಬರ್ತಾ ಇದೆ ಅಂತ ನಾನು ಈ ಮಾತನ್ನ ಹೇಳ್ತಾ ಇಲ್ಲ. ಇಲ್ಲಿ ನಮ್ಮ 5 ರಾಜ್ಯಗಳಲ್ಲಿ ಇಂಡಿಯಾದ ಸ್ಪಿರಿಟ್ ಅವರು ತುಂಬಾ ಚೆನ್ನಾಗಿ ಮೋದಿ ಅವರು ಭಾರತದ ಸ್ಪಿರಿಟ್ ಅನ್ನ ಎತ್ತಿ ಹಿಡಿದಿದ್ದಾರೆ. ಇವತ್ತು ಭಾರತವನ್ನ ವಿಶ್ವದಲ್ಲೇ ನಾಯಕನನ್ನಾಗಿ ಮಾಡಿದ್ದಾರೆ. ಮತ್ತೆ ಭಾರತದ ಎಕಾನಮಿ ತುಂಬಾನೇ ಚೆನ್ನಾಗಿದೆ. ಇವತ್ತು ಭಾರತ ಬೇರೆದೇ ಒಂದು ಪೊಸಿಷನ್ ಅಲ್ಲಿದೆ. ನಮ್ಮ ನೆರೆ ರಾಷ್ಟ್ರ ಆದಂತ ಪಾಕಿಸ್ತಾನದಲ್ಲಿ ಬಡತನ ಇದೆ, ಮತ್ತೆ ತಿನ್ನೋದಿಕ್ಕೆ ಗತಿ ಇಲ್ಲ. ಜನ ಅಳ್ತಾ ಇದ್ದಾರೆ ಅಲ್ಲಿ, ನಾವು ಪ್ರತಿದಿನ ಟಿವಿನಲ್ಲಿ ನೋಡ್ತೀವಿ. ಇಷ್ಟೆಲ್ಲ ಆದ್ಮೇಲೂ ಕೂಡ ಅವರು ಪಾಠನ ಕಲ್ತಿಲ್ವಲ್ಲ, ಭಯೋತ್ಪಾದಕರನ್ನ ಇಲ್ಲಿಗೆ ಕಳಿಸ್ತಾ ಇದ್ದಾರೆ. ನೋಡಿ, ಒಂದು ದೇಶ ಯಾವುದೇ ದೇಶ ಆಗಿರ್ಲಿ,
ಅದು ಕೊಲ್ಯಾಪ್ಸ್ ಆಗೋ ಸ್ಟೇಜಿಗೆ ಬಂದಾಗ, ಅದು ಕಂಪ್ಲೀಟ್ ಆಗಿ ಬಿದ್ದೋಗೋ ಸ್ಟೇಜಿಗೆ ಬಂದಾಗ, ಆಗ ಅವರು ತಮ್ಮ ಮನೋಭಾವನೆನ ಬದಲಾಯಿಸ್ಕೊಳ್ತಾರೆ ಅಂತ ಹೇಳ್ತೀರಾ? ನಾನು ಅದನ್ನು ಒಪ್ಕೊಳ್ಳೋದಿಲ್ಲ. ಸಂಜೆ 6 ಗಂಟೆ ಆಗ್ತಿದ್ದ ಹಾಗೆ ಪಾಕಿಸ್ತಾನದಲ್ಲಿ ವಿದ್ಯುತ್ ಆಫ್ ಮಾಡ್ತಾ ಇದ್ದಾರೆ. ಪೆಟ್ರೋಲ್ನ ಬೆಲೆ ಬಹುಶಃ ಲೀಟರ್ಗೆ 380 ರೂಪಾಯಿ ಇದೆ. ಅವರು ಯಾವ ರೀತಿ ಮಾತಾಡ್ತಾ ಇದ್ದಾರೆ ಅಂದ್ರೆ, ನಾನು ಬೇರೆ ಎಲ್ಲೋ ಒಂದ್ ಕಡೆ ಹೇಳ್ತಾ ಇದ್ದೆ, ಪಾಸ್ಪೋರ್ಟ್ನು ಪ್ರಿಂಟ್ ಮಾಡಕ್ಕಾಗ್ತಿಲ್ಲ ಅಂತ, ಲ್ಯಾಮಿನೇಟೆಡ್ ಪೇಪರ್ಸ್ ಇಲ್ದೇ ಇರೋದ್ರಿಂದ. ಈ ರೀತಿ ಕೇಳ್ತಾ ಇದ್ದೀನಿ, ಯಾವ್ದು ನಿಜ ಅಂತ ಗೊತ್ತಿಲ್ಲ. ನನ್ನ 40 ವರ್ಷದ ಸರ್ವಿಸ್ನಲ್ಲಿ, ಡಿಪ್ಲೊಮೆಸಿಯ ನನ್ನ ಕೆರಿಯರ್ನಲ್ಲಿ ಅದಕ್ಕಿಂತ ಜಾಸ್ತಿನೇ ಅಂತ ಹೇಳ್ಬೋದು. ಅಂದಾಜಿಗೆ ಹೇಳ್ದೆ ಅಷ್ಟೇ. ನಾನು ನನ್ನ ಈ ಒಂದು ಕೆರಿಯರ್ನಲ್ಲಿ ಪಾಕಿಸ್ತಾನದ ಸ್ಥಿತಿ ಇಷ್ಟೊಂದು ಕೆಟ್ಟದಾಗಿ ಯಾವತ್ತೂ ಕೂಡ ಆಗಿರ್ಲಿಲ್ಲ. ಈಗ ಪಾಕಿಸ್ತಾನದಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ ಅಂದ್ರೆ, ಅವರು ಒಂದ್ ರೀತಿ ಡೆಸ್ಪರೇಷನ್ಗೆ ಬಂದಿದ್ದಾರೆ. ಈ ಗೊಂದಲದ ವಾತಾವರಣ ಹೀಗೆ ಮುಂದುವರಿತಾ ಇರುತ್ತೆ. ಆದ್ರೆ ಏನ್ ಹೇಳ್ತೀನಿ ಅಂದ್ರೆ, ಭವಿಷ್ಯದಲ್ಲಿ ಏನಾಗುತ್ತೆ ಅಂದ್ರೆ, ಮುಂದಿನ ದಿನಗಳಲ್ಲಿ ಪಾಕಿಸ್ತಾನದಲ್ಲಿ, ಈಗ ಪಾಕಿಸ್ತಾನದ ಜನರೇ ಹೇಳ್ತಾ ಇದ್ದಾರೆ, ನೀವು ಒಳ್ಳೆ ಕೆಲಸ ಮಾಡಿದ್ರಿ, ನಮ್ಮಿಂದ ಸೆಪರೇಟ್ ಆಗಿ, ಇಲ್ಲ ಅಂತ ಹೇಳಿದ್ರೆ ನೀವು ಅಷ್ಟು ಬೆಳೆಯೋದಕ್ಕೂ ನಾವು ಬಿಡ್ತಾ ಇರ್ಲಿಲ್ಲ ಅಂತ. ತುಂಬಾ ಜನ ಇದ್ದಾರೆ. ಈ ಸೆನ್ಸ್ ಆಫ್ ಹ್ಯೂಮರ್ ತುಂಬಾ ಚೆನ್ನಾಗಿದೆ. ಚಂದ್ರಯಾನ ಇಳಿದಾಗ ಹೇಳಿ. ಪಾಕಿಸ್ತಾನದ ಜನರು ಮಾತಾಡ್ತಾ ಇದ್ದಿದ್ದನ್ನ ನಾನು ಟಿವಿನಲ್ಲಿ ಕೇಳಿಸ್ಕೊಂಡೆ. ಅಲ್ಲ, ಎಲ್ಲಿ ಇಳಿಸಿದ್ದಾರೆ ಇವರು? ನಾವಂತೂ ಚಂದ್ರನ ಮೇಲೆ ಇದೀವಲ್ಲ. ನಮ್ಗಿಲ್ಲಿ ಕತ್ಲೇನೂ ಇದೆ, ಮತ್ ನಮ್ಗಿಲ್ಲಿ ನೀರು ಕೂಡ ಇಲ್ಲ. ಹೌದು, ಖಂಡಿತ ಖಂಡಿತ ಅದೇ ಒಂದು ಸೆಂಟಿಮೆಂಟ್. ಮುಂದೆ ನೋಡ್ತಾ ಹೋಗ್ತಾ ಇರಿ, ಇನ್ನು ಸ್ವಲ್ಪ ಸಮಯ ಅಷ್ಟೇ ಬೇಕಾಗಿರೋದು. ಪಾಕಿಸ್ತಾನದವರು ಮುಂದೆ ಏನ್ ಹೇಳ್ತಾರೆ ಅಂದ್ರೆ, ನಾವು ಕೂಡ ಹಿಂದೂಸ್ತಾನದ ಜೊತೆ ಸೇರ್ಕೋಬೇಕು ಅಂತಾರೆ. ಮತ್ತೆ ನಾನೊಂದು ಹೊಸ ವಿಷಯನ ನೋಡ್ತಾ ಇದ್ದೀನಿ. ಇಲ್ಲಿ ಪಂಜಾಬ್ನಲ್ಲಿ ಪಾಕಿಸ್ತಾನದ ಗಣ್ಯರು ಮತ್ತೆ ಪಂಜಾಬ್ನ ಡಾಮಿನೇಟೆಡ್ ಗಣ್ಯರಿದಾರಲ್ಲ, ಅವರ ಆಲೋಚನೆಯಲ್ಲೂ ಕೂಡ ತುಂಬಾ ಬದಲಾವಣೆ ಆಗಿದೆ. ನೀವೇ ನೋಡಿ, ಒಂದ್ ರೀತಿನಲ್ಲಿ ಸಕ್ಸಸ್ ಜೊತೆ ಜಲಸಿ ಕೂಡ ಆಗತ್ತೆ, ಇನ್ನೊಂದು ಕಡೆಯಿಂದ ಇದು ಕೂಡ ರಿಯಲೈಸ್ ಆಗತ್ತೆ. ಈಗ 10-15 ವರ್ಷದ ಹಿಂದೆ ಏನಾಗ್ತಾ ಇತ್ತು, ಪ್ರತಿಯೊಂದು ವಿಚಾರದಲ್ಲೂ ಭಾರತದ ಬಗ್ಗೆ ಏನಾದ್ರೂ ಡಿಸ್ಕಷನ್ಸ್ ನಡೀತಾನೆ ಇತ್ತು. ಅದೇ ಒಂದು ಈಕ್ವೇಶನ್ ಇದೆಯಲ್ಲ, ಪಾಕಿಸ್ತಾನ್ ಮತ್ತೆ ಇಂಡಿಯಾ, ಅದೇ ಆ ವಿಚಾರ ಇದೆಯಲ್ಲ, ಈಗ ಅದ್ರ ಬಗ್ಗೆ ಕನ್ಸಿಡರೇ ಮಾಡ್ತಾ ಇಲ್ಲ. ಈಗ ನಾವೊಂದು ಡಿಫ್ರೆಂಟ್ ಲೀಗ್ ಬಂದಿದೀವಿ. ಜನತೆ ಈಗ ಇಲ್ಲಿ ಏನ್ ಕೂತಿದ್ದಾರೆ, ಅಥವಾ ಕೋಟ್ಯಾಂತರ ಜನ ಏನ್ ನಿಮ್ಮನ್ನ ನೋಡ್ತಾ ಇದ್ದಾರೆ, ನಿಮ್ಮ ಅನುಭವದಿಂದ ಅವ್ರು ತಿಳ್ಕೊಳ್ಳೋದಕ್ಕೆ ಇಷ್ಟಪಡೋದೇನು ಅಂತಂದ್ರೆ, ಪಾಕ್ ಆಕ್ರಮಿತ ಕಾಶ್ಮೀರ ಏನಿದೆ ಅದು ನಮ್ಗೆ ಯಾವಾಗ ಸಿಗುತ್ತೆ? ಬೇಗ. ನಾನು ಆಗ ಜಿನಿವಾಲಿ ಅಂಬಾಸಡರ್ ಆಗಿದ್ದಾಗ, ಪಾಕಿಸ್ತಾನದ ಅಂಬಾಸಡರ್ ಪರ್ಮನೆಂಟ್ ರೆಪ್ರೆಸೆಂಟ್ ಆಗಿದ್ದವರು, ನಾನು ನ್ಯೂಯಾರ್ಕಿಗೆ ಹೋದಾಗ ಅವರು ಕೂಡ ನ್ಯೂಯಾರ್ಕಿಗೆ ಬಂದರು. ಅವರಲ್ಲ ಕರ್ಸ್ಕೊಂಡ್ರು ಪಾಕಿಸ್ತಾನದ ಬಗ್ಗೆ, ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಬಗ್ಗೆ ಅದಕ್ಕೆ ಪ್ರೆಸಿಡೆಂಟ್ ಆಗೋಕೆ. ಕೆಲವೊಂದ್ಸರಿ ನನ್ನ ಮನ್ಸಿಗೆ ಅನ್ಸುತ್ತೆ ಕೇಳಬೇಕು ಅಂತ, ಹಲೋ ಅಣ್ಣ, ಸಾಕಾಯ್ತಾ? ಸಾಕಾಗಿಲ್ಲ ಅಂದ್ರೆ ನಮ್ಮನ್ನು ಕೇಳು ಅಂತ. ನಾವೀಗ ಒಂದು ಸಣ್ಣದಾದ ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ಆಪ್ಕಿ ಅದಾಲತ್ನಲ್ಲಿ ಹರ್ದೀಪ್ ಸಿಂಗ್ ಅವರ ಮೇಲೆ ಆರೋಪ ಮತ್ತೆ ಪ್ರಶ್ನೆಗಳ ಮತ್ತೊಂದು ಸುತ್ತು. ನನ್ನ ಪ್ರಕಾರ ಮೂರ್ಖತನ 3 ರೀತಿನಲ್ಲಿರುತ್ತೆ. ಸಾಧಾರಣ, ಆರ್ಡಿನರಿ, ಅಸಾಧಾರಣ, ಎಕ್ಸ್ಟ್ರಾರ್ಡಿನರಿ, ಇನ್ನೊಂದು ಚಕ್ರವರ್ತಿ ಕ್ಲಾಸ್ ಮೂರ್ಖತನ. ನಾನಿದನ್ನು ಹೇಳಿದ್ದೆ. ವೆಲ್ಕಮ್ ಬ್ಯಾಕ್. ಆಪ್ಕಿ ಅದಾಲತ್ನಲ್ಲಿ ನಾವಿವತ್ತು ಪ್ರಶ್ನೆಗಳನ್ನ ಕೇಳ್ತಾ ಇರೋದು ಮತ್ತೆ ಮೊಕದ್ದಮೆ ಹೂಡಿರೋದು ಯೂನಿಯನ್ ಮಿನಿಸ್ಟರ್ ಹರ್ದೀಪ್ ಸಿಂಗ್ ಪೂರಿ ಅವರ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಯೂನಿಯನ್ ಮಿನಿಸ್ಟರ್ ಹರ್ದೀಪ್ ಸಿಂಗ್ ಪೂರಿ ಅವರ ಮೇಲಿರುವ ಆರೋಪವೆಂದರೆ, ಇವರು ರಾಜಕೀಯಕ್ಕೆ ಬಂದು ಡಿಪ್ಲೊಮೆಸಿಯನ್ನು ಮರೆತಿದ್ದಾರೆ ಎಂಬುದು. ಹರ್ದೀಪ್ ಅವರೇ, ಕಾಂಗ್ರೆಸ್ನವ್ರು ಹೇಳ್ತಾರೆ ನೀವು ಇಷ್ಟು ದೊಡ್ಡ ಡಿಪ್ಲೊಮ್ಯಾಟ್ ಆದ ನಂತರ, ರಾಜಕೀಯಕ್ಕೆ ಬಂದ ನಂತರ ಹರ್ದೀಪ್ ಅವ್ರಿಗೆ ಏನಾಗಿದೆ ಅಂತ ಗೊತ್ತಿಲ್ಲ. ರಾಹುಲ್ ಗಾಂಧಿ ಅವರನ್ನ ಕತ್ತೆ ಅಂತಾರಲ್ಲ. ಯಾವತ್ತೂ ಹೇಳಿಲ್ಲ. ನಾನು ಯಾವತ್ತೂ ಹೇಳಿಲ್ಲ. ನಾನು ಏನು ಹೇಳಿದ್ದೀನಿ ಅಂದರೆ, ಅವರು ನಮ್ಮಲ್ಲಿ ಕೆಲವು ಮಂತ್ರಿಗಳ ಬಗ್ಗೆ ಮಾತಾಡಿದಾಗ, ನನ್ನ ಪ್ರಕಾರ ಮೂರ್ಖತನ 3 ರೀತಿನಲ್ಲಿರುತ್ತೆ. ಸಾಧಾರಣ, ಆರ್ಡಿನರಿ, ಅಸಾಧಾರಣ, ಎಕ್ಸ್ಟ್ರಾರ್ಡಿನರಿ, ಇನ್ನೊಂದು ಚಕ್ರವರ್ತಿ ಕ್ಲಾಸ್ ಮೂರ್ಖತನ. ನಾನಿದನ್ನು ಹೇಳಿದ್ದೆ. ನೋಡಿ, ನೀವು ಕೊಟ್ಟಂತ ಒಂದು ಸ್ಟೇಟ್ಮೆಂಟ್ ನನ್ನ ಹತ್ರ ಇದೆ. ನೀವು ಅದರಲ್ಲಿ ಹೇಳಿದ್ದೀರಾ, ಯು ಆರ್ ಗೆಟಿಂಗ್ ಆನ್ ಆಸ್ ಟು ರನ್ ಅ ಹಾರ್ಸಸ್ ರೇಸ್. ಮತ್ತೆ ಇದನ್ನ ಟ್ರಾನ್ಸ್ಲೇಟ್ ಮಾಡಿದ್ದಾರೆ, ಕುದುರೆ ಜಾಗದಲ್ಲಿ ಕತ್ತೆನ ಓಡಿಸ್ತಾ ಇದ್ದೀರಾ. ಇಲ್ಲ, ಇದು ಒಂದು ರೀತಿಯ ಭಾವನೆ ಆಗಿದೆ. ಇಟ್ಸ್ ಅನ್ ಎಕ್ಸ್ಪ್ರೆಷನ್. ನೀವು ಈಗ ಅನ್ಕೊಳ್ಳಿ, ಒಂದು
ಕುದುರೆ ರೇಸ್ ನಡೀತಾ ಇದೆ, ಏನ್ ಅನ್ಕೊಳ್ತೀರಾ? ಒಳ್ಳೆ ಕಾಂಪಿಟೇಷನ್ ನಡೀತಿದೆ ಅಂತ. ಅದರಲ್ಲಿ ನೀವು ಕುದುರೆನ ರಿಪ್ಲೇಸ್ಮೆಂಟ್ ಮಾಡಿ ಬೇರೆ ಪ್ರಾಣಿ ಜೊತೆ ಮಾಡಿದ್ರೆ ಅದು ಮಾತಿಗೆ ಹೇಳಿದ್ದಷ್ಟೇ. ಅದರ ಅರ್ಥ ನಾನ್ ಆ ಮಾತನ್ನ ಹೇಳಿದ್ದು ಅಂತಲ್ಲ, ಯಾವತ್ತೂ ಅಲ್ಲ. ನಾನ್ ಹೇಳ್ದೆ ಅದು ಒಂದ್ ರೀತಿಯ ಎಕ್ಸ್ಪ್ರೆಷನ್ ಅಂತ. ನೋಡಿ, ನೀವು ರಾಹುಲ್ ಅವ್ರನ್ನ ಕತ್ತೆ ಅಂದಿದ್ದನ್ನ ಅವರು ಈ ರೀತಿಯಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಅವ್ರು ಹೇಳ್ತಾರೆ ಇದು ಕೆಲ್ಸಕ್ಕೆ ಬರ್ದೇ ಇರೋ ಟ್ರೋಲ್ ಅಂತ. ಇಲ್ಲ, ನಾನದನ್ನ ಹೇಳಲೇ ಇಲ್ಲ. ನಾನೇನ್ ಹೇಳ್ದೆ ಅಂದ್ರೆ, ನಾನ್ ಯಾರದನ್ನ ಹೇಳಕ್ಕೆ? ಅವರು ಒಂದು ದೊಡ್ಡ ಪಕ್ಷದ ನಾಯಕ ಆಗಿದ್ದಾರೆ, ಅವ್ರಿಗೆ ಒಂದು ಡಿಸ್ಟಿಂಗ್ವಿಶ್ಡ್ ಲಿನಿಯೇಜ್ ಇದೆ, ಅವರು ಒಂದು ಯಾವ ರೀತಿಯ ಪರಿವಾರದಿಂದ ಬಂದಿದ್ದಾರೆ ಅಂದ್ರೆ ಭಾರತೀಯ ಫ್ರೀಡಮ್ ಮೂವ್ಮೆಂಟ್ ಅಲ್ಲಿ ಅವ್ರದ್ದು ತುಂಬಾ ದೊಡ್ಡ ಪಾತ್ರ ಇದೆ. ನಾನು ಆ ರೀತಿ ಹೇಳಿಲ್ಲ. ನೀವು ಸಾಲಾ ಕಾಂಗ್ರೆಸ್ ಅಂತ ಒಂದು ಟ್ವೀಟ್ ಮಾಡಿದ್ದೀರಾ. ನೋಡಿ, ನಾನು ಏನ್ ಟ್ವೀಟ್ ಮಾಡಿದ್ದೀನಿ? ಇಟಾಲಿಯನ್ ಭಾಷೆ, ಅದ್ರ ಬಗ್ಗೆ ನಿಮ್ಮಲ್ಲೂ ಜಾಸ್ತಿ ಗೊತ್ತಿಲ್ಲ, ನನಗೂ ಕೂಡ ಗೊತ್ತಿಲ್ಲ ಅದ್ರ ಬಗ್ಗೆ. ಇಟಾಲಿಯನ್ ಭಾಷೆಯಲ್ಲಿ ಕಾನ್ಫರೆನ್ಸ್ ರೂಮ್ನ ಸಾಲಾ ಕಾಂಗ್ರೆಸ್ ಅಂತಾನೆ ಹೇಳೋದು. ಅಲ್ಲ, ಆ ಮಾತು ಸರಿಯಾಗಿದೆ, ಏನ್ ತಪ್ಪಿದೆ? ಜನರಿಗೆ ಅದರಿಂದ ಕೋಪ ಬಂತು. ಅಲ್ಲ, ನಿಮಗೆ ಗೊತ್ತಿತ್ತು ಅವ್ರ ಕೋಪ ಬರುತ್ತೆ ಅಂತ. ಇಲ್ಲ, ಯಾಕಾಗ್ತಾರೆ? ಯಾಕಾಗ್ಬೇಕು? ಅಲ್ಲ, ಅದು ಕಾನ್ಫರೆನ್ಸ್ ರೂಮ್. ಇಟಲಿಯಲ್ಲಿ ಅದಕ್ಕೆ ಸಾಲಾ ಕಾಂಗ್ರೆಸ್ ಅಂತಾನೆ ಹೇಳೋದು. ಅದಕ್ಕೆ ಏನರ್ಥ? ನೋಡಿ, ರಾಹುಲ್ ಗಾಂಧಿ ಅವರಂತೂ ಪ್ರಧಾನಿ ಅವರನ್ನ ಜೇಬ್ಗಳ ಅಂತ ಕರೀತಾರೆ. ಅಯ್ಯೋ, ಅದು ಅವ್ರು ಹೇಳ್ತಾರೆ ಅಟೆನ್ಷನ್ನ ಡೈವರ್ಟ್ ಮಾಡ್ತಾರೆ, ಅದಾನಿ ಜೇಬ್ ಕತ್ತರಿಸ್ತಾರೆ ಅಂತ. ನೀವು ಅವ್ರಿಗೆ ಇದನ್ನ ಕೇಳಿ, ಏನಂದ್ರೆ ಯಾವಾಗ ನಿಮ್ಮ ತಂದೆಯವರು ಪ್ರಧಾನಮಂತ್ರಿ ಆಗಿದ್ರೋ, ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. 1985ರಲ್ಲಿ ₹1 ಡಿಲ್ಲಿಯಿಂದ ಆಚೆ ಹೋದ್ರೆ ಅದರಿಂದ ಯಾರಿಗೆ ಉಪಯೋಗ ಆಗ್ಬೇಕೋ ಅವ್ರಿಗೆ ಅದರಿಂದ 50 ಪೈಸೆ ಅಷ್ಟೇ ಸಿಗೋದು ಅಂತ. 1985 ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದು 1947ರಲ್ಲಿ, ಸರಿನಾ? ನೀವೇ ನೋಡಿ, ಅಷ್ಟು ವರ್ಷದಲ್ಲಿ ಕಾಂಗ್ರೆಸ್ನವರು ಎಷ್ಟು ವರ್ಷ ಸರ್ಕಾರದಲ್ಲಿದ್ರು ಅಂತ. ಆಗ ಜೇಬ್ ಯಾರ್ದಾಗಿತ್ತು? ಯಾರ್ ಕಟ್ ಮಾಡ್ತಾ ಇದ್ರು? ಇನ್ನೊಂದೇನಂದ್ರೆ, ನೀವು ಯಾವುದೇ ವ್ಯಕ್ತಿನ ಒಳ್ಳೆಯವರು ಕೆಟ್ಟವರು ಅಂತ ಸರ್ಟಿಫಿಕೇಟ್ ಕೊಡೋದಕ್ಕೆ ನಾನಿಲ್ಲಿಗೆ ಬಂದಿಲ್ಲ. ಬಟ್ ನಿಮ್ಮ ಕಾಂಗ್ರೆಸ್ ಸ್ಟೇಟ್ಗಳಿದೆಯಲ್ಲ, ಅದರಲ್ಲೂ ನಮ್ಮ ಇನ್ವೆಸ್ಟ್ಮೆಂಟ್ಸ್ ಇದೆ. ನೋಡಿ, ಅವರು ಲೇಟೆಸ್ಟ್ ಆಗಿ ಹೇಳಿದ್ದು ಏನು ಅಂತಂದ್ರೆ, ಪಬ್ಲಿಕ್ ಹೇಳ್ತಾರೆ, ಒಂದ್ ವೇಳೆ ನೀವು ಪೆಟ್ರೋಲ್ನ ಖರೀದಿ ಮಾಡಿದ್ರೆ ಒಂದ್ ವೇಳೆ ನೀವು ಡಾಬಾದಲ್ಲಿ ಊಟ ಮಾಡಿದ್ರೆ ಹಣ ಅದಾನಿಗೆ ಹೋಗುತ್ತೆ. ಒಂದ್ ವೇಳೆ ನೀವು ನೀರ್ ಕುಡಿದ್ರೂ ಕೂಡ ಅದಾನಿಗೆ ಹಣ ಹೋಗುತ್ತೆ. ಎಲೆಕ್ಟ್ರಿಸಿಟಿ ಖರ್ಚು ಮಾಡಿದ್ರೆ, ಟಿವಿ ಆನ್ ಮಾಡಿದ್ರೆ ಹಣ ಅದಾನಿಗೆ ಹೋಗುತ್ತೆ. ನನ್ಗನ್ಸುತ್ತೆ ಇವ್ರಿಗೆ ಮಿನಿಮಮ್ ಆಗಿ ಅಡಾನಿ ಬಗ್ಗೆ ಅಬ್ಸೆಷನ್ ಆಗಿದೆ ಅಂತ. ಒಂದ್ ವೇಳೆ ಅವ್ರಿಗೆ ಪೆಟ್ರೋಲ್ ಬಗ್ಗೆ ಸ್ವಲ್ಪನಾದ್ರೂ ಕಾಳಜಿ ಮತ್ತೆ ಚಿಂತೆ ಏನಾದ್ರೂ ಇದ್ರೆ, ಕಚ್ಚಾ ಪೆಟ್ರೋಲ್, ಕಚ್ಚಾ ತೈಲ ಎಲ್ಲಿಂದ ಬರುತ್ತೆ? 85%ನಷ್ಟು ನಾವು ಇಂಪೋರ್ಟ್ ಮಾಡ್ಕೊಳ್ತೀವಿ. ಅದನ್ನು ಯಾರು ಇಂಪೋರ್ಟ್ ಮಾಡ್ಕೊಳ್ತಾರೆ? 2 ಪ್ರೈವೇಟ್ ಸೆಕ್ಟರ್ ಕಂಪನೀಸ್ಗಳಿವೆ, ಬಾಕಿ ನಮ್ಮ OMCsಗಳಿವೆ. ಅವ್ರು ತಗೊಂಡ ಯಾವ ವ್ಯಕ್ತಿಯ ಹೆಸರಿನಲ್ಲೂ ಕಚ್ಚಾ ತೈಲದ ಇಂಪೋರ್ಟ್ ಇದೆ ಅಂತ ನನ್ಗನ್ಸೋದಿಲ್ಲ, ಅಥವಾ ರಿಫೈನಿಂಗ್ ಇದೆ ಅಂತ. ನಂಬರ್ 1. ನಂಬರ್ 2, ಅದರಲ್ಲಿ ನೀವು ಫ್ರೇಟ್ ಜೋಡಿಸ್ತಿರೋ, ಇನ್ಶೂರೆನ್ಸ್ ಜೋಡಿಸ್ತಿರೋ, ಯಾರು ರಿಫೈನ್ ಮಾಡ್ತಾರೋ ಕಚ್ಚಾ ತೈಲನ, ಪೆಟ್ರೋಲ್ ಮತ್ತೆ ಡೀಸೆಲ್ ಮಾಡ್ತಾರಲ್ಲ, ಅವರು ಸ್ವಲ್ಪ ಪರ್ಸೆಂಟೇಜ್ ಅವ್ರಿಗೆ ಇಟ್ಕೊಳ್ತಾರೆ, ಬಾಕಿ ಡೀಲರ್ ಕಮಿಷನ್ ತಗೊಳ್ತಾರೆ. ಉಳ್ದಿದ್ದನ್ನ ಕೇಂದ್ರ ಸರ್ಕಾರ ಅದ್ರ ಮೇಲೆ ಎಕ್ಸಸೈಸ್ ಹಾಕುತ್ತೆ, ಮತ್ತೆ ರಾಜ್ಯ ಸರ್ಕಾರ ಅದ್ರ ಮೇಲೆ ಸ್ವಲ್ಪ ವ್ಯಾಟ್ ಹಾಕುತ್ತೆ. ಹೀಗೇನೆ. ಅಯ್ಯೋ ಅಣ್ಣ, ಎಲ್ಲ ಕ್ಲಿಯರ್ ಆಗಿದೆ. ಮೋದಿಜಿಯವರು ಕಳೆದ 2 ವರ್ಷದಿಂದ ಪ್ರಪಂಚದಾದ್ಯಂತ 20-30% ಜಾಸ್ತಿ ಆಗಿದೆ. ಭಾರತ ಎಂಥ ಒಂದು ರಾಷ್ಟ್ರ ಅಂದ್ರೆ ಇಲ್ಲಿ ಸುಮಾರು 11% ಕೆಳಗೆ ಬಂದಿದೆ. ಸರಿನಾ? ಯಾಕಾಗಿದೆ? ಯಾಕಂದ್ರೆ ಮೋದಿಜಿಯ ಕೇಂದ್ರೀಯ ಸರ್ಕಾರ 2 ಬಾರಿ ನವೆಂಬರ್ 2021ರಲ್ಲಿ ಮತ್ತು 22ರಲ್ಲಿ 2 ಸಾರಿ ಎಕ್ಸಸೈಸ್ ಡ್ಯೂಟಿನ ಕಡಿಮೆ ಮಾಡಿದೆ. 13-16 ರೂಪಾಯಿಗಳಷ್ಟು ಪೆಟ್ರೋಲ್ ಮತ್ತೆ ಡೀಸೆಲ್ ಬೆಲೆ ಕಡಿಮೆ ಆಗಿದೆ. ಓಕೆ, ಭಾರತೀಯ ಜನತಾ ಪಾರ್ಟಿಯ ಸ್ಟೇಟ್ಸ್ಗಳು ತನ್ನ ವ್ಯಾಟ್ ಕಡಿಮೆ ಮಾಡಿದೆ. ಆಗ ರಾಜಸ್ಥಾನದಲ್ಲಿ 1 ಲೀಟರ್ ಪೆಟ್ರೋಲ್ಗೆ 108 ರೂಪಾಯಿ ಆಗ್ತಾ ಇತ್ತು, ಮತ್ತೆ ಬಿಜೆಪಿಯ ಲಕ್ನೌನಲ್ಲಿ ಅದಕ್ಕೆ 96 ರೂಪೀಸ್ ಆಗುತ್ತೆ. 12 ರೂಪಾಯಿಗಳ ವ್ಯತ್ಯಾಸ ಇದೆ. ಯಾವ್ದಕ್ಕೆ ಉತ್ತರ ಕೊಡ್ತೀರಾ? ನೀವು ಬೆಳಗ್ಗೆ ತಿಂಡಿ ತಿಂತೀರಾ ಮತ್ತೆ ಅದಕ್ಕೆ ಹೇಳ್ತೀರಾ ಅದಕ್ಕೆ ಟ್ಯಾಕ್ಸು ಅದಾನಿಜಿಗೆ ಹೋಗುತ್ತೆ ಅಂತ. ಪೆಟ್ರೋಲ್ ಹಾಕ್ಸ್ತೀರಾ, ಅದಕ್ಕೆ ಗೊತ್ತಿಲ್ಲ ಏನ್ ಮಾತಾಡ್ತಿದ್ದೀರಾ. ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಹರ್ದೀಪ್ ಪುರಿ ಅವರು ಸಿವಿಲ್ ಏವಿಯೇಷನ್ ಮಿನಿಸ್ಟರ್ ಆಗಿದ್ದಾಗ 6 ಏರ್ಪೋರ್ಟ್ನ ಅದಾನಿ ಕೊಟ್ರು ಅಂತ. ನೋಡಿ, ಒಂದು ಹೇಳ್ತೀನಿ, ಆ ಏರ್ಪೋರ್ಟಿನ ಆಕ್ಷನ್ ನಾನ್ ಬರೋದಕ್ಕಿಂತನ ಮುಂಚೆ ಆಗೋಗಿತ್ತು. ಮೊದಲನೇ ಮಾತಿದು. ಇನ್ನೊಂದ್ ಮಾತೇನು ಅಂದ್ರೆ, ಯಾವಾಗ ನೀವು ಓಪನ್ ಟ್ರಾನ್ಸ್ಪರೆಂಟ್ ಆಕ್ಷನ್ ಮಾಡ್ತಿರೋ
ಅದರಲ್ಲಿ ನಿಮ್ಮ ಮುಖ ಮುರಾರ್ಜಿ ದೇಸಾಯಿ ಜೊತೆ ಹೋಲುತ್ತೆ ಅಂತ ಅಥವಾ ಅವ್ರ ಹೆಸರು ಹೋಲುತ್ತೆ ಅಂತ ಮಾಡೋದಕ್ಕಾಗೋದಿಲ್ಲ. ಯಾರ್ ಬಿಡ್ಡಲ್ ತಗೊಳುತ್ತೋ ಅವ್ರಿಗೆ ಸೇರುತ್ತೆ. ನಾನ್ ಯಾವಾಗ ಏರ್ಪೋರ್ಟ್ ಅಂದ್ರೆ ಸಿವಿಲ್ ಏವಿಯೇಷನ್ ಜೊತೆ ಡೀಲ್ ಮಾಡ್ತಿದ್ನೋ ಆಗ ಒಂದು ದೊಡ್ಡ ಏರ್ಪೋರ್ಟ್ನ ಆಕ್ಷನ್ ಬಂತು. ಜೇವರ್, ಅದು ಡೆಲ್ಲಿಗೆ ಆಸ್ಪಾಸ್ನಲ್ಲಿದೆ. ಜೇವರ್ನಲ್ಲಿ ಏರ್ಪೋರ್ಟ್ ಆಯ್ತು ಅಂದ್ರೆ ಡೆಲ್ಲಿ ಇಂದಿರಾ ಗಾಂಧಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮತ್ತೆ ಜೇವರ್ನ ಅಲ್ಲಿನ ಟ್ರಾಫಿಕ್ ಇದೆಯಲ್ಲ, ಇಟ್ ವಿಲ್ ಬಿ ಮೋರ್ ದ್ಯಾನ್ ಲಂಡನ್, ಹೀಥ್ರೋ, ಗ್ಯಾಟ್ವಿಕ್ ಇದನ್ನೆಲ್ಲ ಸೇರಿಸಿದ್ರು ಜಾಸ್ತಿ ಆಗತ್ತೆ. ನಾನು ಒಂದ್ಸರಿ ಯೋಗಿಜಿಯವ್ರ ಜೊತೆ ಮಾತಾಡ್ತಾ ಇದ್ದೆ. ಹೀಗೆ ಸುಮ್ಮನೆ ಮಾತಾಡ್ತಾ ಇದ್ದೆ ಲೈಟರ್ ಮೋಡ್ನಲ್ಲಿ. ಆಗ ಯಾರೋ ಕೇಳಿದ್ರು ಈ ಏರ್ಪೋರ್ಟ್ನ ಆಕ್ಷನ್ ಹೇಗೆ ಸಕ್ಸಸ್ಫುಲ್ ಆಗೋದು ಅಂತ. ನಾನ್ ಹೇಳ್ದೆ ಒಂದೇ ದಾರಿ ಇರೋದು, ಬಿಲ್ಕುಲ್ ಓಪನ್ ಟ್ರಾನ್ಸ್ಪರೆಂಟ್ ಬಿಡ್ ಮಾಡಿ. ಈಗ ಅದೇ ಆಗ್ತಿದೆ. ಇದರಲ್ಲೇನಿದೆ? ಇದರಲ್ಲಿ ಕಂಪನಿ ಇದೆಯಲ್ಲ ಜ್ಯೂರಿಕ್, ಅವರು ಮೊದಲೇ ಇದ್ರು, ಅವರೂ ಇದ್ದಾರೆ. ಯಾರ ಬಗ್ಗೆ ನೀವು ಮಾತಾಡ್ತಿದ್ರೋ ಅವ್ರು ಕೆಳಗಡೆ ಬಂದ್ರು. ಅದು ಬಿಡ್ಡಿಂಗಲ್ಲಾಗತ್ತೆ. ನೀವು ಎಷ್ಟು ಅಗ್ರೆಸಿವ್ ಆಗಿ ಬಿಡ್ಡಿಂಗ್ ಮಾಡ್ತೀರಾ ಹೇಳಿ? ನೋಡಿ, ನಿಮ್ಮ ಬಗ್ಗೆ ಕಾಂಗ್ರೆಸ್ನ ಜನ ಹೇಳ್ತಾರೆ, ಹರ್ದೀಪ್ ಪುರಿ ಅವರ ಯುಟಿಲಿಟಿ ಅಥವಾ ಉಪಯೋಗ ಏನು ಅಂತಂದ್ರೆ ಗಾಂಧಿ ಪರಿವಾರದ ವಿರುದ್ಧ ಉಲ್ಟಾ ಸೀದಾ ಮಾತಾಡೋದು, ಇವರು ಪಾರ್ಟ್ ಟೈಮ್ ಮಿನಿಸ್ಟರ್ ಮತ್ತೆ ಫುಲ್ ಟೈಮ್ ಟ್ರೋಲ್ ಅಂತ. ನನ್ನ ಯುಟಿಲಿಟಿ ಏನಿದೆಯೋ ಅದು ಯಾರೋ ಬೇರೆಯವರು ಜಡ್ಜ್ ಮಾಡ್ತಾ ಇದ್ದಾರೆ. ಇವ್ರ ಬಗ್ಗೆ ಯಾವ ವಿಷಯ ಇದೆಯಲ್ಲ, ನನಗ್ ತಿಳಿದಿರೋ ಮಟ್ಗೆ ಇನ್ನು 1 ವರ್ಷದಲ್ಲಿ 365 ದಿನ ಇರುತ್ತೆ ಅನ್ಸುತ್ತೆ. ಅದರಲ್ಲಿ 2% ಟೈಮ್ ಆದ್ರೂ ಅವ್ರು ಇದ್ರ ಬಗ್ಗೆ ಏನಾದ್ರೂ ಯೋಚನೆ ಮಾಡಿದ್ರೆ ನೀವು ಅದ್ರ ಬಗ್ಗೆ ಪರಿಶೀಲನೆ ಮಾಡಿ. ನನ್ಗೆ ಇದ್ರ ಬಗ್ಗೆ ಯಾವುದೇ ರೀತಿ ಆಬ್ಸೆಷನ್ ಇಲ್ಲ ಅಥವಾ ಬೇರೆ ಭಾವನೆ ಇಲ್ಲ. ಪ್ರಿಯಾಂಕಾ ಗಾಂಧಿ ಅವರ ಕಂಪ್ಲೇಂಟ್ ಏನು ಅಂತಂದ್ರೆ ಅದನ್ನ ನಾನು ನಿಮ್ಗೆ ಸರಿ ಸರಿ ಹೇಳಿ. ನೋಡಿ, ಅವ್ರು ಹೇಳ್ತಾರೆ ನೋಡಿ, ರಾಹುಲ್ ಗಾಂಧಿ ಜಗತ್ತಿನ 2 ತುಂಬಾ ದೊಡ್ಡ ಯೂನಿವರ್ಸಿಟಿಲಿ ಓದಿದ್ದಾರೆ. ಹಾರ್ವರ್ಡ್ ಮತ್ತೆ ಕೇಂಬ್ರಿಡ್ಜ್ ಇಂದ ಅವರು ಡಿಗ್ರಿನ ತಗೊಂಡಿದ್ದಾರೆ. ನೀವು ಅವ್ರನ್ನ ಪಪ್ಪು ಅಂತೀರಾ. ಡಿಗ್ರಿನ ನೀವು ನೋಡಿಲ್ಲ, ಸತ್ಯಾಂಶ ನಿಮಗೆ ಗೊತ್ತಿಲ್ಲ, ನೀವು ಅವ್ರನ್ನ ಪಪ್ಪು ಅಂತೀರಾ. ನಾನ್ ಯಾವತ್ತೂ ಅವ್ರನ್ನ ಪಪ್ಪು ಅಂತ ಹೇಳಿಲ್ಲ. ಪಪ್ಪು ಅಂದ್ರೆ ಒಂದು ಟರ್ಮ್ ಆಫ್ ಎಫೆಕ್ಷನ್ ಆಗಿರುತ್ತೆ. ನಾವೀಗ ಒಂದು ಯಾವ್ದಾದ್ರೂ ಮಗುನ ಪಪ್ಪು ಅಂತ ಕರಿತೀವಲ್ಲ, ಹಾಗದು. ಅರೆ, ನನ್ಗೆ ಯಾವುದೇ ಅರ್ಹತೆ ಇಲ್ಲ. ಅವರೊಬ್ರು ದೊಡ್ಡ ಲೀಡರ್ ಆಗಿದ್ದಾರೆ. ಅವರ ಫಾದರ್ ಪ್ರೈಮ್ ಮಿನಿಸ್ಟರ್ ಆಗಿದ್ರು, ಅವರ ಮದರ್ ಪ್ರೈಮ್ ಮಿನಿಸ್ಟರ್ ಆಗಿದ್ರು, ಅವ್ರ ತಾತ ಕೂಡ ಪ್ರೈಮ್ ಮಿನಿಸ್ಟರ್ ಆಗಿದ್ರು. ನಾನ್ ಯಾರು ಪಪ್ಪು ಅಂತ ಹೇಳಕ್ಕೆ? ಪಪ್ಪು ಅಂದ್ರೆ ಟರ್ಮ್ ಆಫ್ ಅಫೆಕ್ಷನ್ ಆಗಿದೆ. ಅಂದ್ರೆ ನನ್ನ ಅವರ ಮಧ್ಯೆ ಯಾವುದೇ ರೀತಿ ಆ ರೀತಿ ಸಂಬಂಧ ಇಲ್ಲ ಪಪ್ಪು ಅಂತ ಕರೆಯಕ್ಕೆ. ಬನ್ನಿ, ಹಾಗಿದ್ರೆ ಪಬ್ಲಿಕ್ ಇಂದ 1-2 ಪ್ರಶ್ನೆ ತಗೊಳ್ಳೋಣ. ಖಾಲಿಸ್ತಾನ್ ಬಗ್ಗೆ ತುಂಬಾ ಚರ್ಚೆ ನಡೀತಾ ಇದೆ, ಮತ್ತೆ ಅವರು ಕೂಡ ಇದಕ್ಕೆ ಸಪೋರ್ಟಿಗೆ ಬಂದಿದ್ದಾರೆ. ಹಾಗಾಗಿ ನನ್ನ ಕ್ವಶನ್ ಏನಂದ್ರೆ, ನೀವು ಪಂಜಾಬ್ನ ಯೂತ್ಗೆ ಏನ್ ಮೆಸೇಜ್ ಕೊಡೋದಕ್ಕೆ ಇಷ್ಟಪಡ್ತೀರಿ? ಯಾವ್ದು ಸರಿ, ಯಾವ್ದು ತಪ್ಪು ಅಂತ? ಇದು ಎಲ್ಲ ಆಗ್ತಾ ಇದೆ ಖಾಲಿಸ್ತಾನ್. ಒಂದು ಆಗ್ತಾ ಇರೋದು ಕೆನಡಾ ಅಲ್ಲಿ, ಯಾಕಂದ್ರೆ ಎಲ್ಲ ಖಾಲಿಸ್ತಾನಿ ಅಲ್ಲಿ ಸೇರ್ಕೊಂಡಿದ್ದಾರೆ. ಆಮೇಲೆ ನನಗೆ ಅರ್ಥ ಆಗಿರೋ ಮಟ್ಟಿಗೆ ನಾನು ಖಾಲಿಸ್ತಾನನ ಒಂದು ಕುಕು ಲ್ಯಾಂಡ್ ಅಂತ ಕರೆಯಕ್ಕೆ ಇಷ್ಟಪಡ್ತೀನಿ. ಇದು ಮೂರ್ಖತನದ ಒಂದು ಮಾತು. ಭಾರತದಲ್ಲಿ ನಮ್ಗೆ ಎಂಥ ಇತಿಹಾಸ ಇದೆ. ನಾನು ತುಂಬಾ ಗರ್ವದಿಂದ ಹೇಳ್ಕೊಳ್ತೀನಿ. ನಮ್ಮ 10ನೆಯ ಗುರು ಗೋವಿಂದ್ ಸಿಂಗ್ ಮಹಾರಾಜ್ ಅವರು ನಮ್ಮ ಕಮ್ಯುನಿಟಿಗೋಸ್ಕರ ಅವ್ರು ಏನೆಲ್ಲ ಮಾಡಿದ್ದಾರೆ. ಅಲ್ಲಿಂದ ಖಾಲ್ಸಾದ ಸ್ಥಾಪನೆ ಆಯಿತು. ಭಾರತದ ಜನಸಂಖ್ಯೆಯಲ್ಲಿ ನಮ್ಮವರು ಎಷ್ಟು % ಇದ್ದಾರೆ? 2%ಗಿಂತ ಕಡಿಮೆ ಇರ್ಬೋದು ಸಿಖ್ಖರು. ನೋಡಿ, ಭಾರತ ನಮಗೋಸ್ಕರ ಏನ್ ಮಾಡಿಲ್ಲ ಅಂತ. ಅದರಲ್ಲಿ ಕೆಲವೊಂದ್ಸಲಿ ಈ ರೀತಿಯ ಮಾತುಗಳು ಬಂದ್ಬಿಡುತ್ತೆ. ಸಿ ಹೌ ಲಕ್ಕಿ ಐ ಆಮ್, ಐ ವೆಂಟ್ ಟು ಕೆನಡಾ ಅಂಡ್ ಐ ಬಿಕಮ್ ಎ ಮಿನಿಸ್ಟರ್. ಏನ್ ಹಿಂಗಂದ್ರೆ, ಭಾರತದಲ್ಲಿ ನೋಡಿ ಹೇಗಿದೆ, ಎಷ್ಟು ಗೌರವ ಸಿಕ್ಕಿದೆ, ಎಷ್ಟೆಲ್ಲ ಸಿಕ್ಕಿದೆ ಅಂತ. ಅದನ್ನೇ ನಾನು ಹೇಳ್ತಾ ಇರೋದು, ಇದು ಒನ್ ವೇ ಅಂತ. ಸಿಖ್ ಅವರ ಕಾಂಟ್ರಿಬ್ಯೂಷನ್ ಎಷ್ಟಿದೆ ಈ ದೇಶಕ್ಕೆ. ಪಂಜಾಬ್ನಲ್ಲಿ ಅಗ್ರಿಕಲ್ಚರ್ನಲ್ಲಿ ನೀವೇ ನೋಡಿ, ಟ್ರಾನ್ಸ್ಪೋರ್ಟ್ನಲ್ಲಿ, ಮೆಡಿಕಲ್ ಪ್ರೊಫೆಷನ್ಸ್ನಲ್ಲಿ, ಲಾನಲ್ಲಿ ಎಷ್ಟು ಲ್ಯೂಮರೀಸ್ ಇದೆ. ನಮ್ಮ ಚೀಫ್ ಜಸ್ಟಿಸ್ ಇದ್ದಾರೆ. ನನ್ನ ಸಹೋದರ ಮನಿಂದರ್, ಹೀ ಈಸ್ ಅನ್ ಅಡ್ವೊಕೇಟ್ ಪ್ರಾಕ್ಟಿಸಿಂಗ್. ಮತ್ತೆ ದಿಲ್ಲಿ ಹೈಕೋರ್ಟ್ನ ಜಡ್ಜಸ್. ನೀವೇನ್ ಹೇಳ್ತಾ ಇದ್ದೀರಾ? ಖಾಲಿಸ್ತಾನ್ ಬಗ್ಗೆ ಹೇಳ್ತೀರಾ? ನೋಡಿ ಏನಾಗ್ತಿದೆ ಪಂಜಾಬ್ನಲ್ಲಿ ಅಂದ್ರೆ ನಾನು ಹೇಳ್ತೀನಿ. ತುಂಬಾ ದಿನಗಳಿಂದ ಅಲ್ಲಿನ ಏನು ಸೌಂಡ್ ಡಿಸಿಷನ್ ಮೇಕಿಂಗ್ ಇದೆಯಲ್ಲ, ಅದು ಇಲ್ವೇ ಇಲ್ಲ. ಏನಾಗಿದೆ? ಅದು ಯಾವುದರಿಂದ ನಶೆ ಸಿಗುತ್ತೋ. ತುಂಬಾ ದುಃಖದ ವಿಷಯ ಏನಂದ್ರೆ, ವಿ ಹ್ಯಾವ್ ಲಾಸ್ಟ್ ಅ ಕಂಪ್ಲೀಟ್ ಜನರೇಷನ್ ತುಂಬಾ ನಶೆಯ ಕಾರಣದಿಂದ.
ಇನ್ನೊಂದೇನಾಗುತ್ತೆ ಅಂದ್ರೆ ಬೇರೆ ಬೇರೆ ಜಾಗಗಳಿಗೆ ಹೋಗಿ ನಾವು ಅಮೃತ್ಸರಿಂದ ಜಲಂಧರ್ಗೆ ಹೋಗ್ತಿದ್ರೆ ಎಲ್ಲ ಕಡೆ ದೊಡ್ಡ ದೊಡ್ಡ ಬೋರ್ಡ್ ಹಾಕಿದ್ದಾರೆ IELTS. ನಾನ್ ಕೇಳ್ತೀನಿ ಏನಿದು, ಹೊಸ IIMs ಅಥವಾ IIT ಓಪನ್ ಆಗಿದ್ಯಾ? ಇಲ್ಲ, ಅವ್ರ ಮಕ್ಕಳಿಗೆ ಸ್ವಲ್ಪ ಮಟ್ಟಿಗೆ ಇಂಗ್ಲಿಷ್ ಕಲಿಸ್ಬೇಕು ಅಷ್ಟೇ. ಸ್ವಲ್ಪ ಇಂಗ್ಲಿಷ್ ಕಲಿಸಿ ಏನ್ ಮಾಡ್ತಾರೆ ಅಂದ್ರೆ ಅವರು ಇಂಟರ್ವ್ಯೂಗೆ ಹೋಗ್ತಾರೆ. ಒಬ್ರು ಕಾಮಿಡಿಯನ್ ಇದ್ದಾರೆ, ಟ್ರೆವರ್ ಅಂತ, ಏನೋ ಸೌತ್ ಆಫ್ರಿಕನ್ ಒರಿಜಿನ್ ಅವರು. ಹಾ, ಟ್ರೆವೆನೋವಾ. ಅಲ್ಲಿ ಅವ್ರಿಗೆ ಯಾರೋ ಒಬ್ರು ಕೇಳಿದ್ದಾರೆ ಇಂಡಿಯಾ ಮತ್ತೆ ಕೆನಡಾ ಬಗ್ಗೆ. ಇಂಡಿಯಾ ಬಗ್ಗೆ ಕೇಳಿದಾಗ ಅವ್ರು ಹೇಳಿದ್ದಾರೆ ದಟ್ಸ್ ಅ ಕಂಟ್ರಿ ದಟ್ ಸಪ್ಲೈಸ್ ಚೀಪ್ ಲೇಬರ್ಸ್ ಟು ಕೆನಡಾ ಅಂತ. ವಿಚಿತ್ರ ನೋಡಿ, ಒಬ್ಬ ಟ್ರಕ್ ಡ್ರೈವರ್ ಅಲ್ಲಿಗೆ ಹೋದ ಅಂದ್ರೆ ಅಲ್ಲಿ ಒಳ್ಳೆ ಸಂಬಳ ಸಿಗುತ್ತೆ ಅವನ್ಗೆ, ಆ ಕೆಲಸ ಮಾಡ್ತಾ ಇದ್ದ. ಅವ್ನ್ ಓದ್ಕೊಂಡು ಹೋಗಿದ್ರೆ ಅವನ್ಗೆ ಕಡಿಮೆ ಸಂಬಳದ ಕೆಲಸ ಸಿಗ್ತಾ ಇತ್ತು. ಇದು ಹೇಗಾಗಿದೆ ಅಂದ್ರೆ, ಈ ಅಪ್ಪ ಅಮ್ದಿರಿದಾರಲ್ಲ, ಮಕ್ಕಳು ಫಾರಿನ್ಗೆ ಹೋಗಿದ್ರೆ, ಫಾರಿನ್ ನೋಡೋದೇನು, ಫಾರಿನ್ ಯಾಕೆ ಕಳಿಸ್ತೀರಾ ನೀವು? ನಾನ್ ಹೇಳ್ತೀನಲ್ಲ, ಈ ಪ್ರೋಗ್ರಾಮ್ ಮುಖಾಂತರ ನಾನ್ ಹೇಳ್ತಾ ಇದ್ದೀನಿ, ಇನ್ನು ಸ್ವಲ್ಪ ದಿನ ಅಷ್ಟೇ ಯಾರೆಲ್ಲ ಅಲ್ಲಿ ಹೋಗಿದಾರೋ ಮುಂದೆ ಎಕನಾಮಿಕ್ ಆಪರ್ಚುನಿಟಿ ಇಂಡಿಯಾದಲ್ಲಿರುತ್ತೆ. ಜನ ಬರ್ತಾ ಇದಾರೆ, ಡಾಕ್ಟರ್ಸ್ ಬರ್ತಾ ಇದಾರೆ, ಎಲ್ರೂ ಬರ್ತಾ ಇದಾರೆ ಇಲ್ಲಿಗೆ. ನಾನು ಇನ್ನೂ ಒಂದು ವಿಚಾರ ಹೇಳಕ್ ಬಯಸ್ತೀನಿ. ಯಾರೆಲ್ಲ ತಮ್ಮ ತಮ್ಮ ಪೊಲಿಟಿಕಲ್ ಸಿಸ್ಟಮ್ನ ನೋಡ್ಕೊಳ್ತಾ ಇದಾರೋ, ಯಾರೋ ಒಬ್ರಿದ್ದಾರೆ ಭಾಯ್ ಸಾಬ್ ಟ್ರೂಡೋ ಅಂತ, ನನಗನ್ಸುತ್ತೆ ಅವರ ಪೊಲಿಟಿಕಲ್ ಲೈಫ್ ಕೂಡ ಸ್ವಲ್ಪ ಅವ್ರಿಗೂ ಸ್ವಲ್ಪ ಟೈಮ್ ಬೌಂಡ್ ಇದೆ ಅಂತ. ಒಂದ್ ವೇಳೆ ಖಾಲಿಸ್ತಾನ್ ಮಾಡ್ಬೇಕು ಅಂದ್ರೆ ಬೇಗ ಮಾಡ್ಬಿಡಿ, ಯಾಕಂದ್ರೆ ಅವ್ರು ಪ್ರೈಮ್ ಮಿನಿಸ್ಟರ್ ಆಗಿದ್ದಾರೆ. ಯಾಕಂದ್ರೆ ಆಮೇಲೆ ಕೆಲವು ಜನರು ಬಂದ್ರೆ ಬೇರೆ ಯುರೋಪಿಯನ್ಸ್ಗೂ ಗೊತ್ತಾಗತ್ತೆ. ತುಂಬಾ ಮೂರ್ಖರಿದ್ದಾರೆ ಇವರೆಲ್ಲ. ನೀವು ಬಹಳ ಒಳ್ಳೆ ಮಾತು ಹೇಳಿದ್ರಿ. ನಾವೀಗ ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ಆಪ್ಕಿ ಅದಾಲತ್ನಲ್ಲಿ ಹರ್ದೀಪ್ ಸಿಂಗ್ ಅವರ ಮೇಲೆ ಮತ್ತೊಂದು ಆರೋಪ. ಇದು ಪೊಲ್ಯೂಷನ್ಗೂ ಸರಿ ಹೋಗುತ್ತೆ, ಇದನ್ನು ಫ್ರೀ ಮಾಡಿ, ಅದನ್ನು ಫ್ರೀ ಮಾಡಿ. ನಾನು ಹೇಳ್ದೆ ಕೇಜ್ರಿವಾಲ್ ಅವರೇ, 28,000 ಕೋಟಿ ಸಾಲ ಮಾಡಿದೀವಿ ನಾವು ಜಪಾನೀಸ್ ಅವರಿಂದ, ಅದನ್ಯಾರು ನಮ್ಮ ಅಂಕಲ್ ಬಂದು ತೀರಿಸ್ತಾರಾ? ಅರೆ ಏನಿದು? ವೆಲ್ಕಮ್ ಬ್ಯಾಕ್. ಆಪ್ಕಿ ಅದಾಲತ್ನಲ್ಲಿ ನಾವಿವತ್ತು ಮೊಕದ್ದಮೆ ಹೂಡಿರೋದು ಯೂನಿಯನ್ ಮಿನಿಸ್ಟರ್ ಹರ್ದೀಪ್ ಸಿಂಗ್ ಅವರ ಮೇಲೆ. ಆಪ್ಕಿ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ಯೂನಿಯನ್ ಮಿನಿಸ್ಟರ್ ಹರ್ದೀಪ್ ಸಿಂಗ್ ಪೂರಿ ಅವರ ಮೇಲಿರುವ ಆರೋಪವೆಂದರೆ ಇವರು ಕನಸುಗಳನ್ನ ಮಾರಾಟ ಮಾಡ್ತಾರೆ ಎಂಬುದು. ಹರ್ದೀಪ್ ಅವರೇ, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳ್ತಾರೆ, ಯಾವಾಗೆಲ್ಲ ಚುನಾವಣೆ ಬರುತ್ತೋ ಹರ್ದೀಪ್ ಸಿಂಗ್ ಅವರು ಮತ್ತೆ ಅವರ ಸರ್ಕಾರ ಜನಗಳಿಗೆ ಕಡಿಮೆ ಬೆಲೆನಲ್ಲಿ ಗ್ಯಾಸ್ ಸಿಲಿಂಡರ್ ಕೊಡ್ತೀವಿ ಅಂತ ಹೇಳ್ತಾರೆ, ಕಡಿಮೆ ಬೆಲೆನಲ್ಲಿ ಆಹಾರ ಕೊಡ್ತೀವಿ ಅಂತಾರೆ. ಅವರೊಂದು ಕವಿತೆ ಬರೆದಿದ್ದಾರೆ, ಯಾವಾಗ ಓಟು ಕಡಿಮೆ ಆಗುತ್ತೋ ಆಗ ಉಡುಗೊರೆ ಕೊಡೋದಿಕ್ ಶುರು ಮಾಡ್ತಾರೆ. ಆ ಸಾಲುಗಳು ತುಂಬಾ ಚೆನ್ನಾಗಿದೆ, ಆದ್ರೆ ಖರ್ಗೆ ಅವ್ರಿಗೆ ತಮಗೆ ಸ್ವಲ್ಪ ಸಮಸ್ಯೆ ಇದೆ ಅಂತ ಕಾಣಿಸುತ್ತೆ. ಯಾಕೆ ಅಂದ್ರೆ ಅಧ್ಯಕ್ಷರು ಅವರಾಗಿದ್ದಾರೆ, ಅವ್ರ ಮಾತನ್ನ ಯಾರು ಕೇಳೋದೇ ಇಲ್ಲ. ಯಾಕೆ? ಅವರೆಲ್ಲ ಯಾರ್ ಮಾತು ಕೇಳ್ತಾರೆ? ಅದ್ ನಿಮ್ಗೂ ಗೊತ್ತಿದೆ, ನನಗೂ ಗೊತ್ತಿದೆ. ಆದ್ರಿಂದ ಖರ್ಗೆ ಅವರು ಈ ಮಾತನ್ನ ಹೇಳಿದ್ದಾರೆ ಅಂದ್ರೆ, ನಾವು ಗ್ಯಾಸ್ ಸಿಲಿಂಡರ್ ಬೆಲೆನ ಕಡಿಮೆ ಮಾಡ್ಬೇಕು ಅಂದ್ರೆ, ಸರಿಯಾಗಿ ಹೇಳ್ಬೇಕು ಅಂದ್ರೆ, ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷ ಸೀರಿಯಸ್ ಆಗಿದ್ರೆ ಅವರು ಗೆಹ್ಲೋಟ್ ಜಿಗೆ ಹೇಳ್ಬೇಕಿತ್ತು, ಅರೆ ನೀವು ಪೆಟ್ರೋಲ್ ಮೇಲೆ 12 ರೂಪಾಯಿ ಜಾಸ್ತಿ ಇಟ್ ಮಾರ್ತಾ ಇದ್ದೀರಾ ಇಲ್ಲ, ಅಂತ. ಪೆಟ್ರೋಲ್ ಬಗ್ಗೆ ಅವ್ರು ಹೇಳ್ತಾರೆ ನೋಡಿ, ಅವರ ಸರ್ಕಾರ ಇದ್ದಾಗ ಪ್ರತಿ ಬ್ಯಾರೆಲ್ನ ಬೆಲೆ 150 ರೂಪಾಯಿ ಇತ್ತು, ಮತ್ತೆ 71 ರೂಪಾಯಿಗೆ ಸಿಗ್ತಾ ಇತ್ತು. ಮತ್ತೆ ಇವತ್ತು 80ರಿಂದ 82 ರೂಪಾಯಿ ಇದೆ. ಆದ್ರೆ ಪೆಟ್ರೋಲ್ ಬೆಲೆ ಇವತ್ತು ಕೂಡ 96 ರೂಪಾಯಿ 97 ರೂಪಾಯಿನಲ್ಲಿ ಸಿಗ್ತಾ ಇದೆ. ಅವ್ರ ಸರ್ಕಾರ ಇದ್ದಾಗ ತುಂಬಾನೇ ದೊಡ್ಡ ಇಂಟೆಲೆಕ್ಚುಯಲ್ ವಿತ್ತ ಮಂತ್ರಿ ಇದ್ರು. ನಿಮ್ಗೂ ಅರ್ಥ ಆಗಿರುತ್ತೆ ಯಾರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ. ಅವ್ರ ಮುಂದೆನೂ ಈ ಸಮಸ್ಯೆ ಬಂದಾಗ ಅವ್ರು ಏನ್ ಮಾಡಿದ್ರು ಅಂದ್ರೆ, ಏನಾಯ್ತು, ಅವರು ಒಂದು ಆಯಿಲ್ ಬಾಂಡ್ಸ್ ಫ್ಲೋಟ್ ಮಾಡಿದ್ರು. ಆಯಿಲ್ ಬಾಂಡ್ಸ್ ಆಗಿತ್ತು 1,41,000 ಕೋಟಿದು. ಆಯಿಲ್ ಬಾಂಡ್ಸ್ ಅಂದ್ರೆ ಏನು ಅಂದ್ರೆ, ಪಂಜಾಬಿನಲ್ಲಿ ಹೇಳ್ತಾರೆ, ಸಾಲ ತಗೊಳ್ಳೋದು ತಾತ, ಅದನ್ನ ತೀರ್ಸೋದು ಮೊಮ್ಮಗ. ಅವರು 1,41,000 ಕೋಟಿಯ ಆಯಿಲ್ ಬಾಂಡ್ನ ಫ್ಲೋಟ್ ಮಾಡಿದ್ರು. ಈಗ ನಾವು 3,50,000 ಕೋಟಿಯಷ್ಟು ದುಡ್ಡನ್ನ ತೀರಿಸ್ತಾ ಇದ್ದೀವಿ. ಇದು ಇವರ ಎಕನಾಮಿಕ್ಸ್. ಸೊ ಖರ್ಗೆಜಿಗೆ ಈ ವಿಷಯನ ಹೇಳಿ, ಈ ಸಮಯದಲ್ಲಿ ಪೆಟ್ರೋಲ್ನ ಬೆಲೆ 2 ವರ್ಷದಲ್ಲಿ 11% ಕಡಿಮೆ ಆಗಿದೆ. 80 ಕೋಟಿಗಿಂತ ಹೆಚ್ಚು ಜನರಿಗೆ ಮೋದಿಜಿಯವರು ದಿನದ 3 ಹೊತ್ತಿನ ರೇಷನ್ ಸಿಗೋ ಹಾಗೆ ಮಾಡಿದ್ದಾರೆ. 220 ಕೋಟಿ ವ್ಯಾಕ್ಸಿನ್ ಡೋಸಸ್ನ ಮಾಡಿಸಿದ್ರು ಮೋದಿಜಿಯವರು, ಮತ್ತೆ ಫ್ರೀಯಾಗಿ ಜನರಿಗೆ ಕೊಟ್ಟಿದ್ದಾರೆ. ಇದನ್ನ ನಾವು ಮಾಡಿದ್ದು, ಮತ್ತೆ ಆಯಿಲ್ ಬಾಂಡ್ನು ಫ್ಲೋಟ್ ಮಾಡಿದೀವಿ. ಇದು ಮೋದಿಜಿಯ ಚಮತ್ಕಾರ. ಮತ್ತೆ ಎರಡನೇದಾಗಿ ನಿಮ್ಮ ಗೆಳೆಯರಾದ ಕೇಜ್ರಿವಾಲ್ ಅವರು, ದಿಲ್ಲಿ ಸುತ್ತಮುತ್ತ ಇರುವಂತ ಏನ್ ಸಿಟಿ ಇದೆ, ಮತ್ತಲ್ಲಿ ಪೊಲ್ಯೂಷನ್ ಎಷ್ಟು ಕೆಟ್ಟದಾಗಿದೆ ಅಂತಂದ್ರೆ ಜನಗಳಂತೂ ಮೂಗಿಂದ ವಿಷನ ಉಸಿರಾಡ್ತಾ ಇದ್ದಾರೆ.
ನಾನು ಯಾವಾಗ್ಲೂ ಹೇಳ್ತೀನಿ, ಈ ರೀತಿಯ ಪೊಲ್ಯೂಷನ್ ಇದೆಯಲ್ಲ, ಪ್ರಪಂಚದಲ್ಲಿ ನನಗೆ ಅರ್ಥ ಆಗಿರೋ ರೀತಿನಲ್ಲಿ ಕೌಂಟ್ ಇದೆಯಲ್ಲ, ತುಂಬಾನೇ ಡೇಂಜರಸ್ ಇದು. ಇದಕ್ಕೆ ಒಂದೇ ಕಾರಣ ಏನಂದ್ರೆ ಅದು ಪರಾಲಿನ ಸುಡ್ತಾ ಇರೋದ್ರಿಂದ. ಅದಕ್ಕೆ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಪಾನಿಪಟ್ನಲ್ಲಿ ಸೆಕೆಂಡ್ ಜನರೇಷನ್ ಪ್ಲಾಂಟ್ ಮಾಡಿದೀವಿ, ಪರಾಲಿಯಿಂದ ಎಥನಾಲ್ನ ಮಾಡ್ತಾ ಇದೀವಿ. ಈಗ ನಾನು ಜರ್ಮನಿಗೆ ಹೋಗಿದ್ದೆ, ಅಲ್ಲಿ ನಾವು ಕಂಪ್ರೆಸ್ಡ್ ಬಯೋಗ್ಯಾಸ್ ಪ್ಲಾಂಟ್ಸ್ನ ಎಲ್ಲ ಕಡೆ ಮಾಡಿಸ್ತಾ ಇದೀವಿ. ಎಲ್ಲಿ ತನಕ ನಾವು ಪರಾಲಿನ ಸುಡೋದನ್ನ ನಿಲ್ಸಲ್ವೋ ಅದೊಂದು ಸಿಂಪಲ್ ಶಾರ್ಟ್ಕಟ್ ಸೊಲ್ಯೂಷನ್. ಅದೇ ಒಂದು ನಮ್ಗೆ ದೊಡ್ಡ ಆದ್ರೆ ನೋಡಿ ಹರ್ದೀಪ್ ಅವರೇ, ಅವರು ಬ್ಲೇಮ್ ಮಾಡ್ತಾ ಇರೋದು ಹರಿಯಾಣ ಸರ್ಕಾರದ ಮೇಲೆ. ಪಂಜಾಬಲ್ಲಿ ನಾವು 70% ಡಿಪೆಂಡೆನ್ಸಿನ ಕಡಿಮೆ ಮಾಡಿದ್ದೀವಿ, ಯಾಕಂದ್ರೆ ಹರಿಯಾಣದಲ್ಲಿ ಡಿಪೆಂಡೆನ್ಸಿ ಜಾಸ್ತಿ ಆಗಿದೆ. ನೀವು ಕೇಜ್ರಿವಾಲ್ ಅವ್ರಿಗೆ ಸ್ಯಾಟಿಲೈಟ್ ಇಮೇಜರಿನ ನೋಡ್ಕೊಳ್ಳಿ ಅಂತ ಹೇಳಿ, ಅದ್ರಲ್ಲಿ ಅವ್ರಿಗೆ ಗೊತ್ತಾಗತ್ತೆ ರೆಡ್ ಸ್ಪಾಟ್ ಎಲ್ಲಿದೆ ಅಂತ. ಒಂದ್ ವೇಳೆ ರೆಡ್ ಸ್ಪಾಟ್ ಎಲ್ಲಾದ್ರೂ ಒಂದ್ ವೇಳೆ ಪಂಜಾಬ್ನಲ್ಲಿ ಕಾಣಿಸ್ಕೊಂಡ್ರೆ ನಮಗ್ ತಿಳಿಸಿ ಅದನ್ನ. ನೋಡಿ, ಎಲ್ರಿಗೂ ಗೊತ್ತಿದೆ ಕೇಜ್ರಿವಾಲ್ ಅವರು ಅದನ್ನ ಡೀಪ್ ಫ್ಲೇಕ್ ಅಂತೀರಾ ಅಥವಾ ಫೇಕ್ ಅಂತೀರಾ? ಡೀಪ್ ಫೇಕ್. ಫೇಕ್ ಅಂತಾನಾ? ಅವರು ಸ್ಯಾಟಲೈಟ್ ಇಮೇಜ್ನ ಎಲ್ಲಿಂದ ಬೇಕಾದ್ರೂ ತರ್ತಾರೆ, ನಾನು ಅದನ್ನ ಒಪ್ಕೊಳ್ಳೋದಿಲ್ಲ. ನೋಡಿ, ಅವರೊಂದು ಪೋಸ್ಟರ್ ರಿಲೀಸ್ ಮಾಡಿದ್ದಾರೆ, ಅದರಲ್ಲಿ ಪ್ರಧಾನಮಂತ್ರಿಗಳ ಫೋಟೋ ಇದೆ, ಮತ್ತೆ ಕೇಳ್ತಾ ಇದ್ದಾರೆ ಮಾಲಿನ್ಯ ಯಾವಾಗ ಕಡಿಮೆ ಆಗುತ್ತೆ ಅಂತ. ನನ್ಗೆ ಆಶ್ಚರ್ಯ ಆಗುತ್ತೆ ಅವ್ರು ಎಂಥ ಪ್ರಶ್ನೆಗಳನ್ನ ಕೇಳ್ತಾರೆ ಅಂತ. ಈ ಡೀಪ್ ಫ್ಲೇಕ್ ಅಥವಾ ಡೀಪ್ ಫೇಕ್ ಇದೆಯಲ್ಲ, ಇದೀಗ ಬಂದಿದ್ದು, ಇದು ಮೊದ್ಲಿಂದಾನೂ ಇದೆ. ಮೊದ್ಲಿಂದ ಇವ್ರನ್ನ ನೋಡ್ತಾ ಇದ್ದೀನಿ. ಇವರು ಎಂಥ ಮಾತುಗಳನ್ನ ಆಡ್ತಾರೆ ಅಂದ್ರೆ, ಅರೆ ಹೇಗೆ ಅಂದ್ರೆ ಪರಾಲಿ ಸುಡೋದ್ರ ಬಗ್ಗೆ ಡೆಲ್ಲಿಲಿದ್ದಾಗ, ನಾನ್ ಆಗ್ತಾನೆ ಮಂತ್ರಿ ಆಗಿದ್ದಾಗ ಅವ್ರು ಹೇಳ್ತಾ ಇದ್ರು, ಅಯ್ಯೋ ಕನ್ವಿಕ್ಷನ್ ಇಂದ ಹರ್ದೀಪ್ ಜಿ ಅವರೇ ಇಲ್ಲಿ ಮೆಟ್ರೋ ಮಾಡೋದಕ್ಕೆ ಹೋಗ್ಬೇಡಿ ಅಂತ ಹೇಳಿದ್ರು. ನಾನ್ ಹೇಳ್ದೆ, ಕೇಜ್ರಿವಾಲ್ ಅವರೇ 8 ವರ್ಷ ಆಗಿದೆ, ಫೇರ್ ಫಿಕ್ಸೇಷನ್ ಆಗಿಲ್ಲ, ಈಗ ಅದೂ ಆಗಿದೆ. 8 ತಿಂಗಳ ಹಿಂದೆ ಏಪ್ರಿಲ್ 2017ರಲ್ಲಿ ಅರ್ಧ ಆಗಿತ್ತು, ಈಗ ಅದೂ ಆಗಿದೆ. ಇಲ್ಲ ಇದು ಪೊಲ್ಯೂಷನ್ಗೂ ಸರಿ ಹೋಗುತ್ತೆ, ಇದನ್ನು ಫ್ರೀ ಮಾಡಿ ಅದನ್ನು ಫ್ರೀ ಮಾಡಿ. ನಾನ್ ಹೇಳ್ದೆ, ಕೇಜ್ರಿವಾಲ್ ಅವರೇ 28,000 ಕೋಟಿ ಸಾಲ ಮಾಡಿದೀವಿ ನಾವು ಜಪಾನೀಸ್ ಅವರಿಂದ, ಅದನ್ನ ಯಾರು ನಮ್ಮ ಅಂಕಲ್ ಬಂದು ತೀರಿಸ್ತಾರಾ? ಅರೆ ಏನಿದು? ಏನಪ್ಪ ದೇವ್ರೆ, ಇಂಥವ್ರೆಲ್ಲ ಇಲ್ಲಿ ಮುಖ್ಯಮಂತ್ರಿ ಆಗಿದ್ದಾರೆ ಅಂತ. ಇದೂ ಇದೆ, ಇದನ್ನೂ ಫ್ರೀ ಮಾಡಿ ಅದನ್ನೂ ಫ್ರೀ ಮಾಡಿ. ನೀವು ಜನರಿಗೆ ಸಹಾಯ ಮಾಡ್ಬೇಕು ಅನ್ಕೊಳ್ತೀರಾ, ಮಾಡಿ. ಯಾರೋ ಕೇಳ್ತಾರೆ ದುಡ್ಡಲ್ಲಿಂದ ಬರುತ್ತೆ, ನಾವು ಸೆಂಟ್ರಲಿಂದ ತಗೊಳ್ತೀವಿ. ಇದು ಹೊಸ ರೀತಿಯ ಪಾಲಿಟಿಕ್ಸು. ನೀವು ಲೆಕ್ಕ ಇಲ್ದಿರೋ ರೀತಿಲಿ ಖರ್ಚು ಮಾಡ್ತಿರ್ತೀರಾ. ನಮ್ಮ RRTS ಪ್ರಾಜೆಕ್ಟ್ ಒಂದಿದೆ, ಮಾನ್ಯ ಪ್ರಧಾನಮಂತ್ರಿಗಳು 18 ಕಿಲೋಮೀಟರ್ನಷ್ಟು ಪ್ರಧಾನಮಂತ್ರಿಗಳು ಈಗ ಪ್ರಾರಂಭ ಮಾಡಿದ್ದಾರೆ. ಡೆಲ್ಲಿ ಸರ್ಕಾರ ತುಂಬಾ ದಿನದಿಂದ ಅದ್ರ ದುಡ್ಡು ಕೊಡ್ತಾನೆ ಇಲ್ಲ. ನಾನು ಈಗಷ್ಟೇ ನೋಡಿದೆ, ಸುಪ್ರೀಂ ಕೋರ್ಟಿಂದ ಜಡ್ಜ್ಮೆಂಟ್ ಬಂದಿದೆ, 1 ತಿಂಗಳಲ್ಲಿ ಆ ದುಡ್ಡನ್ನ ಕೊಡಿ, ಇಲ್ಲ ಅಂದ್ರೆ ನಿಮ್ಮ ಅಡ್ವರ್ಟೈಸಿಂಗ್ ಬಜೆಟ್ ಇದೆಯಲ್ಲ ಅದನ್ನ ಕೊಡೋದಿಲ್ಲ ಅಂತ. ಕೇಜ್ರಿವಾಲ್ ಅವರ ಜಗಳ ಮಾಡೋ ಅಂತ ಈ ಪೊಲಿಟಿಕಲ್ ಸ್ಟ್ರಾಟಜಿ ಇದೆಯಲ್ಲ, ನನಗನ್ಸುತ್ತೆ ಅದಿನ್ನ ನಡೆಯೋದಿಲ್ಲ ಅಂತ. ಹರ್ದೀಪ್ ಅವರೇ, ನಾವು ನಿಮ್ಗೆ ಎಲ್ಲ ತರದ ಪ್ರಶ್ನೆಗಳನ್ನ ಕೇಳಿದ್ವಿ, ಮತ್ತೆ ನೀವು ಡಿಪ್ಲೊಮೇಟ್ ಆಗೂ ಉತ್ತರ ಕೊಟ್ರಿ, ಮತ್ತೆ ಒಬ್ಬ ರಾಜಕಾರಣಿಯಾಗೂ ಉತ್ತರ ಕೊಟ್ರಿ. ನಾವೀಗ ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ಕೇಳೋಣ ಆಪ್ಕಿ ಅದಾಲತ್ನಲ್ಲಿ ನಮ್ಮ ಇವತ್ತಿನ ಜಡ್ಜ್ ಆಮೋದ್ ಕಂಠ್ ಅವರ ತೀರ್ಪು ಇವತ್ತಿನ ಮೊಕದ್ದಮೆ ಬಗ್ಗೆ. ವೆಲ್ಕಮ್ ಬ್ಯಾಕ್. ಆಪ್ಕಿ ಅದಾಲತ್ನಲ್ಲಿ ನಾವಿವತ್ತು ಮೊಕದ್ದಮೆ ಹೂಡಿದ್ದು ಕೇಂದ್ರೀಯ ಮಂತ್ರಿ ಹರ್ದೀಪ್ ಸಿಂಗ್ ಪೂರಿ ಅವರ ಮೇಲೆ. ನಾವು ಅವರನ್ನ ಕೇಳಿದ್ವಿ ಅವರ ಸಚಿವಾಲಯದ ಬಗ್ಗೆ, ಕಾಂಗ್ರೆಸ್ ಪಕ್ಷದ ಬಗ್ಗೆ, ಅವರ ಡಿಪ್ಲೊಮೆಸಿ ಬಗ್ಗೆ, ಅವರ ಶೌರ್ಯದ ಬಗ್ಗೆ, ಮತ್ತೆ ಅವರ ಬ್ರೇವರಿ ಬಗ್ಗೆ. ಈಗ ಸಮಯ ಬಂದಿದೆ ಆಪ್ಕಿ ಅದಾಲತ್ನಲ್ಲಿ ಇವತ್ತಿನ ಜಡ್ಜ್ ಫಾರ್ಮರ್ DGP ಆಮೋದ್ ಕಂಠ್ ಅವರ ತೀರ್ಪನ್ನ ಕೇಳೋ ಸಮಯ. ಇಲ್ಲಿ ಒಬ್ಬ ಜಡ್ಜ್ ಆಗಿ ಬಂದಿರೋದ್ರಿಂದ ನಂಗೊಂದು ಸಮಸ್ಯೆ ಏನಾಗಿದೆ ಅಂದ್ರೆ, ನಾನು ಚೂರು ಗತದಿಂದ ಪೀಡಿತ ಇಲ್ಲಿ. ಹರ್ಜಿತ್ ಸಿಂಗ್ ಪೂರಿ ಮತ್ತು ಲಕ್ಷ್ಮಿ ಅವರು ನನ್ನ ಬ್ಯಾಚ್ಮೆಂಟ್ಸ್ ಆಗಿದ್ರು 1974ಅಲ್ಲಿ. ಹಾಗಾಗಿ ಅವ್ರು ನನಗೆ ತುಂಬಾ ಚೆನ್ನಾಗಿ ಗೊತ್ತು. ರಜತ್ ಶರ್ಮಾ ಅವರು ದೇಶದ ಹೆಸರಾಂತ ವಕೀಲರು ಕೂಡ, ಪ್ರಾಸಿಕ್ಯೂಟರ್. ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಇದ್ದಿದ್ರಿಂದ ಪ್ರಾಸಿಕ್ಯೂಟರ್ ಬಗ್ಗೆ ಚೆನ್ನಾಗಿ ಗೊತ್ತು. ರಾಜನೀತಿ ಅವರ DNA ಅಲ್ಲಿ ಇದೆ ಅಂತ ನೀವು ಅವ್ರ ಮೇಲೆ ಆರೋಪ ಮಾಡಿದ್ರಿ, ಮತ್ತು ಒಬ್ಬ ಡಿಪ್ಲೊಮ್ಯಾಟ್ ಆಗಿದ್ರೂ ಕೂಡ ರಾಜನೀತಿ ಸದಾ ನಿಮ್ ಜೊತೆ ಇತ್ತು, ಮತ್ ನೀವು ಅದನ್ನ ಚೆನ್ನಾಗಿ ನಿಭಾಯಿಸಿದ್ರಿ ಕೂಡ. ನೀವು ಇಲ್ಲಿ ಒಂದು ಪ್ರಸ್ತಾಪ ಮಾಡಿದ್ರಿ, ನೀವು ಹಿಂದೂ ಕಾಲೇಜಲ್ಲಿರುವಾಗ ನೀವು ಎಲೆಕ್ಷನ್ನಲ್ಲಿ ಕಂಟೆಸ್ಟ್ ಮಾಡಿದ್ರಿ, ಮತ್ತೆ ನೀವು ಗೆದ್ರಿ ಕೂಡ. ಅದ್ರಿಂದ ನೀವು ರಾಜನೀತಿ ಬುದ್ಧಿನ ಕಲ್ತ್ರಿ, ಮತ್ ನೀವು ಅದನ್ನ ಚೆನ್ನಾಗಿ ಉಪಯೋಗಿಸಿದ್ರಿ ಕೂಡ, ಮತ್ ನೀವು ತುಂಬಾ ಚೆನ್ನಾಗಿ ವಿವರಿಸಿದ್ರಿ. 14 ವರ್ಷದಲ್ಲಿ ನೀವು ತುಂಬಾ ದೊಡ್ಡ ಪೊಸಿಷನ್ಸ್ ಅಲ್ಲಿದ್ರಿ.
ಡಿಪ್ಲೊಮ್ಯಾಟಿಕ್ ಪೊಸಿಷನ್ಸ್ ಅಲ್ಲಿದ್ರಿ. ಮತ್ ಆ ಸಮಯದಲ್ಲಿ ಎಷ್ಟು ರಾಜನೈತಿಕ ವ್ಯಕ್ತಿಗಳು ನಿಮಗೆ ಸಿಕ್ರೋ ನೀವು ಅವ್ರ ಜೊತೆ ಸೇರ್ಕೊಂಡು ಹೇಗೆಲ್ಲ ಕೆಲಸ ಮಾಡಿದ್ರಿ. ನೀವು ಅದನ್ನ ನೀವು ಪೊಲಿಟಿಕಲ್ ಫೇವರ್ ಆಗಿ ಮಾಡ್ಲಿಲ್ಲ, ನಿಮ್ಮ ಕೆಲಸ ಅನ್ಕೊಂಡ್ ಮಾಡಿದ್ರಿ. ಹಾಗಂತ ನೀವು ಜಸ್ಟಿಫೈ ಕೂಡ ಮಾಡಿದ್ರಿ. ತುಂಬಾ ಕಾಂಟ್ರವರ್ಷಿಯಲ್ ವಿಷಯಗಳು ಬಂದ್ವು. ರಜತ್ ಶರ್ಮಾ ಅವರು ಅವುಗಳನ್ನ ಪ್ರಸ್ತಾಪ ಮಾಡಿದ್ರು ಇಲ್ಲಿ. ಮತ್ತೆ ಪ್ರತಿ ವಿಷಯಕ್ಕೂ ನೀವು ಚೆನ್ನಾಗಿ ಉತ್ತರ ನೀಡಿದ್ರಿ. ನಿಮ್ಮಲ್ಲಿ ಆತ್ಮವಿಶ್ವಾಸ ಇದೆ. ನಿಮ್ಮ ಜ್ಞಾನ ತುಂಬಾ ಚೆನ್ನಾಗಿದೆ ಬೇರೆಯವ್ರಿಗಿಂತ. ಮತ್ತು ಶಬ್ದಗಳ ತಿಳುವಳಿಕೆ ಮತ್ತು ಅದರ ಬಳಕೆ ನಿಮಗೆ ಚೆನ್ನಾಗಿ ಗೊತ್ತು. ಹಾಗಾಗಿ ಕೆನಡಿಯನ್ ಪ್ರೈಮ್ ಮಿನಿಸ್ಟರ್ ಬಗ್ಗೆ ಮಾತಾಗ್ಲಿ, ಕೆನಡಾದಲ್ಲಿ ಏನ್ ನಡೀತಿದೆ ಅದ್ರ ಬಗ್ಗೆ ಆಗ್ಲಿ, ಅಥವಾ ಈಗ ಪೆಟ್ರೋಲ್ನ ಬೆಲೆ, ನೀವು ಅದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ರಿ. ಈಗ ಹೌಸಿಂಗ್ ಮಿನಿಸ್ಟ್ರಿ ಕಡೆಯಿಂದ, ಪೆಟ್ರೋಲಿಯಂ ಮಿನಿಸ್ಟ್ರಿ ಕಡೆಯಿಂದ ನಿಮಗೆ ಏನ್ ವಿಷಯಗಳು ಬರ್ತಾ ಇದೆ, ಈಗ ಒಬ್ಬ ಅತ್ಯುತ್ತಮ ಜ್ಞಾನ ಇರುವಂತ ವ್ಯಕ್ತಿ ಆದ್ರಿಂದ ಮತ್ತು ದೀರ್ಘಕಾಲ ನೀವು ಸರ್ಕಾರಗಳನ್ನೂ ನೋಡಿದೀರಾ, ಡಿಪ್ಲೊಮೆಸಿನೂ ನೋಡಿದೀರಾ, ಪಾಲಿಟಿಕ್ಸ್ನೂ ನೋಡಿದೀರಾ. ಇದೆಲ್ಲ ಅರ್ಥ ಮಾಡ್ಕೊಂಡ್ಮೇಲೆ ಹರ್ಜಿತ್ ಸಿಂಗ್ ಪುರಿ ಒಬ್ಬ ಎಕ್ಸ್ಟ್ರಾರ್ಡಿನರಿ ಪರ್ಸನಾಲಿಟಿ ಆಗಿ ನಮ್ಗೆಲ್ಲ ಕಂಡು ಬರ್ತಾರೆ. ಮತ್ ನೀವು ಎಲ್ಲಾ ವಿಷಯಗಳನ್ನ ತುಂಬಾ ಚೆನ್ನಾಗಿ ಪ್ರಸ್ತಾಪ ಮಾಡಿದ್ರಿ. ಇದಕ್ ನನ್ನ ಶುಭಾಶಯ. ಇಷ್ಟು ಹೇಳಿ ನನ್ನ ಮಾತನ್ನ ಜಗತ್ತನ್ನ ನೋಡುವಂತ ಮತ್ತೆ ಜಗತ್ತಿನ ಅನುಭವಗಳನ್ನ ಪಡ್ಕೊಳ್ಳುವಂತ ಜನರು ನಮ್ಮ ದೇಶದಲ್ಲಿ ಸಿಗೋದು ಬಹಳನೇ ಕಡಿಮೆ ಸಂಖ್ಯೆನಲ್ಲಿ. ಹರ್ದೀಪ್ ಸಿಂಗ್ ಅವರು ಅಂಥವರಲ್ಲಿ ಒಬ್ರು. ನಮ್ಮ ಹಾರೈಕೆ ಅಂದ್ರೆ ಅವರು ಪಬ್ಲಿಕ್ ಲೈಫಲ್ಲಿ ಹೀಗೆ ಮುಂದುವರಿಲಿ, ದೇಶದ ಸೇವೆ ಮಾಡ್ತಾ ಇರ್ಲಿ. ಆಪ್ಕಿ ಅದಾಲತ್ನಲ್ಲಿ ನನ್ನ ಮತ್ತೆ ನಿಮ್ಮ ಭೇಟಿ ಮುಂದಿನ ವಾರ ಮತ್ತೊಬ್ರು ವಿಶೇಷವಾದಂತ ವ್ಯಕ್ತಿಯೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ.